ಸೊ ಮಗುವಿನ ಮೆದುಳಿಗೆ ಪೋಷಣೆ ಆಗ್ಬೇಕು. ಮಗುವಿಗೆ ಮೆದುಳಿಗೆ ಪೋಷಣೆ ಆಗ್ಬೇಕಂದ್ರೆ ನೀವು ತಿಂತಕ್ಕಂಥ ಅನ್ನ ಸಾರಿಂದ ಪೋಷಣೆ ಆಗಲ್ಲ, ಕೊಬ್ಬಿನ ಅಂಶದಿಂದ ಪೋಷಣೆ ಆಗುತ್ತೆ. ಅದಕ್ಕೆ ನೀವು ಕಳ್ತಿದ್ದ ತಿಂಡಿ ಏನಾದ್ರೂ ಕೊಡಿ ಮಗುಗೆ, ಚೆನ್ನಾಗಿ ತಿನ್ನತ್ತೆ, ನ್ಯಾಚುರಲಿ ತಿನ್ನುತ್ತೆ. ಅದೇ ನೀವು ಅನ್ನ ಸಾರು ಅನ್ನ ಹುಳಿ ತಿನ್ಸಕ್ ಹೋಗಿ ಅದು ಗಲಾಟೆ ಮಾಡುತ್ತೆ, ಬಾಯ ತೆಗೆಯಲ್ಲ. ಕರೆಕ್ಟಾ? ಅದು ನಿಸರ್ಗ ತನಗೆ ತಾನಾಗಿ ಮಗು ಕೊಟ್ಟಿರ್ತಕ್ಕಂಥ ಬುದ್ಧಿ, ಸರಿನಾ? ಆದ್ರೆ ಇದೆಲ್ಲ ನೀವು ಹೇಳಿದ್ ಸರಿ. ಅವ್ರೇನು ಫಿಲ್ಟರ್ ಮಾಡಿಬಿಟ್ಟು ತರಕಾರಿ ತಿಂದೇ ಇರೋದು, ಸಾಸಿವೆ ತಿಂದೇ ಇರೋದೆಲ್ಲ ಇದೆಯಲ್ಲ, ಇದು ತುಂಬಾ ಜನ ಮಕ್ಕಳು ಮಾಡ್ತಾರೆ. ಹೆದರುಕೊಳ್ಳುವಂತ ಅಗತ್ಯ ಏನಿಲ್ಲ. ಕಾಲಕ್ರಮೇಣದಲ್ಲಿ ಅವ್ರು ಬದಲಾವಣೆ ಆಗ್ತಾರೆ. ಅದೇನು ವರಿ ಮಾಡ್ಕೋಬೇಡಿ. ಸರ್, ಚಾಕ್ಲೇಟ್ಸ್ ಜಾಸ್ತಿ ತಿಂತಾರೆ, ಅದನ್ನ ಹೇಗೆ ಅವಾಯ್ಡ್ ಮಾಡ್ಬೇಕು? ಚಾಕ್ಲೇಟ್ ನೀವು ಕೊಡಿಸ್ತಾ ಇದ್ರೆ ಎಲ್ರಿ ತಿಂತಾರೆ ಅವರು. ಯಾರು ಕೊಡ್ಸೋದು ಚಾಕ್ಲೇಟ್ನ? ಕೊಡ್ಸೋದು ಯಾರು? ಮತ್ತೆ ಕೊಡ್ಸೋದು ನಿಲ್ಲಿಸಿ. ಹಾಗಾದ್ರೆ ಕೊಡ್ಸೋದು ನಿಲ್ಲಿಸಿದ್ರೆ ಒಂದೆರಡು ಸರಿ ಗಲಾಟೆ ಮಾಡ್ತಾರೆ. ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಡಿ. ಆಮೇಲೆ ಅರ್ಥ ಮಾಡ್ಕೊಡ್ತಾರೆ, ಗಲಾಟೆ ಮಾಡಿದ್ರು ಕೊಡ್ಸಲ್ಲ ಅಂತ. ಆಮೇಲೆ ತಪ್ಪು ಹೇಳಿದ್ ಮತ್ತೆ ಕೇಳ್ತಾರೆ. ಅದೆರಡೂ ಪ್ರಶ್ನೆಗೆ ನಿಮ್ಮಲ್ಲೇ ಇದೆ ಉತ್ತರ. ಒಂದು ಮೊಬೈಲು, ಎರಡನೇದು ಚಾಕ್ಲೇಟ್. ನೀವು ಹೆಂಗೆ ಮಗುವನ್ನ ತಯಾರು ಮಾಡ್ತೀರೋ ಅದ್ರ ಪ್ರಕಾರ ಮಗು ತಯಾರಾಗುತ್ತೆ. ಇದು ಬೈ ಪೇರೆಂಟ್ಸ್ಗೆ ಸಂಬಂಧಪಟ್ಟಿದ ವಿಷಯ, ಇದು ಮಗುಗೆ ಸಂಬಂಧಪಟ್ಟಿದ ವಿಚಾರ ಅಲ್ಲ. ಬೇರೆ ಎರಡು ವಿಚಾರ ನೀವು ಹೇಳಿದ್ರಲ್ಲ, ಅದು ಮಗುಗೆ ಸಂಬಂಧಪಟ್ಟಿದ್ದು. ಮೊದಲನೇದು ಸಾಸಿವೆ ಫಿಲ್ಟರ್ ಮಾಡೋದು ಮಗುಗೆ ಸಂಬಂಧಪಟ್ಟಿದ್ದು, ಅದು ಬೆಳೀತಾ ಬೆಳೀತಾ ಹೊರಟೋಗುತ್ತೆ. ತರಕಾರಿ ತಿಂದೇ ಇರೋದು ಕೂಡ ಮಗುಗೆ ಸಂಬಂಧಪಟ್ಟಿದ್ದು, ಅದು ಕೂಡ ಬೆಳೀತಾ ಬೆಳೀತಾ ಹೊರಟೋಗುತ್ತೆ. ಜಂಕ್ ಫುಡ್ ಏನ್ ತಿಂತಾರೆ ಅಂತ ಹೇಳಿದ್ರಲ್ಲ, ಅದು ಕೂಡ ನಿಮಗೆ ಬಿಟ್ಟಿದ್ದು. ನೀವು ಅದಕ್ಕೆ ಒಂದಿಷ್ಟು ಇತಿಮಿತಿ ಹಾಕಬೇಕು ಜಂಕ್ ಫುಡ್ ಬಗ್ಗೆ. ನೀನು ಇದನ್ನ ಮಾಡಿದ್ರೆ ಜಂಕ್ ಫುಡ್ ಏನಾದ್ರು ನಿಮಗೆ ಟ್ರೀಟ್ ಕೊಡ್ತೀವಿ ಅಂತ ಸುಮ್ಮನೆ ತಗೊಳ್ಬಾರ್ದು. ನಾವೇನ್ ಮಾಡ್ತೀವಿ, ಪೇರೆಂಟ್ಸು ಪ್ರೀತಿ ತೋರಿಸ್ಬೇಕು ಅಂತ ಸುಮ್ಮನೆ ಜಂಕ್ ಫುಡ್ ತಗೊಳ್ತೀವಿ. ಹಾಗೆ ಮಾಡಬಾರ್ದು. ಮಗುಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಒಳ್ಳೆ ನಡತೆ ಅದು ಕಲ್ತ್ಕೊಂಡ್ರೆ ಅದಕ್ಕೆ ಒಂದು ಗಿಫ್ಟ್ ಆಗಿ ನೀವು ಏನಾದ್ರು ಒಂದ್ಸರಿ ಟ್ರೀಟ್ ತರ ಬೇಕಾದ್ರೆ ಕೊಡಿಸ್ಬೋದು. ಜಂಕ್ ಫುಡ್ ರೆಗ್ಯುಲರ್ ಆಗಿ ಜಂಕ್ ಫುಡ್ ಕೊಡ್ಲಿಕ್ಕೆ ಹೋಗ್ಬಾರ್ದು. ಇದಿಷ್ಟು ಕೂಡ ನಿಮ್ ಕೈನಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಮಗುವಿನ ಕೈಲಿ ಇಲ್ಲ. 15 ವರ್ಷದವ್ರಿಗೂ ನಾ ಇದೇ ಹೇಳ್ತೀನಿ. 15 ವರ್ಷದವ್ರಿಗೆ ಕಾಸು ಸಂಪಾದನೆ ಮಾಡ್ಲಿಕ್ಕೆ ಬರಲ್ಲ. ಮೊಬೈಲ್ನ ಚಾರ್ಜ್ ಮಾಡಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಕಾಸು ಇರಲ್ಲ. ಯಾರು ಕೊಡ್ತಾರೆ ಕಾಸು? ಪೇರೆಂಟ್ಸೇ ಕೊಡೋದಲ್ವಾ? ಯಾವ ಕೊಡಿ ಅಂತ ಹೇಳಿದೆ. ನೆನ್ನೆ ಒಬ್ರು ಬಂದಿದ್ರು, 9ನೇ ಕ್ಲಾಸ್ ಹುಡುಗಿ, ಇನ್ನು ಎಕ್ಸಾಮ್ ಬರೆಯೋದಿದೆ ನೆಕ್ಸ್ಟ್ 1 ವರ್ಷದಲ್ಲಿ. ಅಮ್ಮ ಒಂದು ಸೇಮ್ ಪ್ರಶ್ನೆ, ಸರ್ ಮೊಬೈಲ್ ಕೆಳಗಡೆನೆ ಬಿಡಲ್ಲ ಅಂತ. ನಾನು ಅವಳು ಹೇಳಿದೆ, ಎಕ್ಸಾಮ್ ಆಗೋವರೆಗೂ ನೀವು ಕೂಡ ಮೊಬೈಲ್ ನೀವು ಕೊಡಬೇಡಿ ಅವಳಿಗೆ. ಅವಳಿಗೂ ಹೇಳಿದೆ ಅವ್ರ ಅಮ್ಮನ ಮುಂದೆ, ನೀನು ಎಕ್ಸಾಮ್ ಆಗೋವರೆಗೂ ಮೊಬೈಲ್ ಕೊಟ್ಟೋಗಿಲ್ಲ. ಹುಡುಗರು ಇವಾಗ ಬುದ್ಧಿವಂತರಿದ್ದಾರೆ. ಏನ್ ಹೇಳ್ತಾರೆ ಗೊತ್ತಾ? ಸರ್ ನಾನು ಅವ್ರಿಗೆ ಕೇಳಕ್ ಮುಂಚೆನೆ ನಾನೇ ಹೇಳ್ಬಿಟ್ಟೆ, ಸರ್ ನಾನು ನೋಟ್ಸ್ ತರ್ಸ್ಕೋಬೇಕು, ನಾನು ಪ್ರಶ್ನೆ ಪತ್ರಿಕೆ ತರ್ಸ್ಕೋಬೇಕು, ಅದಕ್ಕೆ ನನ್ಗೆ ಮೊಬೈಲ್ ಬೇಕು ಅಂತ ಕೇಳಿದ್ರು. ಅದಕ್ಕೆ ನಾ ಹೇಳಿದೆ, ಆ ರೀತಿ ಏನಾದ್ರೆ ನಿಮ್ಮ ಅಮ್ಮನಿಗೆ ಹೇಳು, ನಿಮ್ಮ ಅಮ್ಮನೇ ಪ್ರಿಂಟ್ ತೆಗೊಡ್ತಾರೆ, ನೀನ್ ಮೊಬೈಲ್ ಮುಟ್ಟಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಆಸ್ಟ್ರೇಲಿಯಾ ದೇಶದಲ್ಲೆಲ್ಲ ಇಂತಿಷ್ಟು ವಯಸ್ಸಿಗಿಂತ ಕಡಿಮೆ ಆದವ್ರಿಗೆ ಮೊಬೈಲ್ ಬ್ಯಾನ್ ಮಾಡಿದ್ದಾರೆ. ಆಮೇಲೆ 18 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಅದೆಲ್ಲ ಕೂಡ ಬ್ಯಾನ್ ಮಾಡಿದ್ದಾರೆ. ಬರೀ ಇಂಡಿಯಾದಷ್ಟೇನೆ ಎಲ್ಲ ನಾವು ಆಕ್ಸೆಸ್ ಕೊಡೋದು. ಇನ್ನು ನಾವು ನಮ್ಮಲ್ಲೇ ಹಾಸ್ಪಿಟಲಲ್ಲೇ ನೋಡ್ತೀವಿ, ಒಂಚೂರು ಮಗು ಹತ್ತರೆ ಫಸ್ಟ್ ಏನ್ ಮಾಡ್ತಾರೆ ಗೊತ್ತಾ ಪೇರೆಂಟ್ಸ್? ಮೊಬೈಲ್ ಕೊಡ್ತಾರೆ. ಆಮೇಲೆ ಗಲಾಟೆ ಮಾಡ್ತಾರೆ, ಮಗು ಮೊಬೈಲ್ ಕೊಡ್ತಾ ಇಲ್ಲ, ಮೊಬೈಲ್ ಕೊಡ್ತಾರೆ, ಮಗು ಮೊಬೈಲ್ ಬೇಕು ಅಂತ ಗಲಾಟೆ ಮಾಡ್ತೀವಿ ಅಂತ. ನೀವೇ ಅಭ್ಯಾಸ ಮಾಡಿಸೋದು. ಮಗು ಏನ್ ಮೊದಲು ಕೇಳಲ್ಲ. ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಮಗು ಯಾಕೆ ಮೊಬೈಲ್ ಅಷ್ಟು ಬೇಗ ಅಡಿಕ್ಷನ್ ಆಗ್ಬಿಡುತ್ತೆ ಅಂತ? ಯಾವತ್ತಾರು ಯೋಚನೆ ಮಾಡಿದ್ದೀರಾ? ವೆರೈಟಿ ವಿಡಿಯೋಸ್ ಬರುತ್ತೆ ಅಂತ ಅಟ್ರಾಕ್ಷನ್ ಬರುತ್ತೆ. 2 ವರ್ಷ ಮಗು ಏನ್ ಅಟ್ರಾಕ್ಷನ್ ರೀ? ಅಲ್ಲ, ಯಾಕೆ ಕೇಳ್ತಾರೆ ನೀವು? ಯಾಕೆ ಅಡಿಕ್ಟ್ ಆಗುತ್ತೆ ಅಂತ ಕೇಳಿದ್ರು. ಕಲರ್ಫುಲ್ ಆಗುತ್ತೆ, ಅದನ್ನ ಅವ್ರು ಹೇಳಿ. ಕಲರ್ಫುಲ್ ಆಗುತ್ತೆ, ಕಲರ್ ಅಲ್ಲ, ಬೇರೆ ಏನು? ಆಕರ್ಷಣೆ ಅಲ್ಲ, ಬೇರೆ ಏನು? ಇಲ್ಲೇ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಇಲ್ಲಿ ನನ್ನ ಮಾತೆಲ್ಲ ಕೇಳ್ತಾ ಇದ್ದೀರಲ್ಲ, ಎಲ್ಲರೂ ನೀವೆಲ್ಲ ಇಷ್ಟೊಂದೆಲ್ಲ ಗಮನ ಕೊಟ್ಕೊಂಡು ಯಾಕೆ ಹೇಳ್ತಿದ್ದೀರ ಅಂತ ಅನ್ಸುತ್ತೆ. ಅದಕ್ಕೊಂದು ಪೂರ್ವಕವಾದಂತ ಒಂದು ಕಾರಣ ಇದೆ. ಅದಿದ್ರೆ ಮಾತ್ರ ನೀವು ನನ್ನ ಮಾತು ಕೇಳ್ತೀರಾ, ಇಲ್ಲದೆ ಕೇಳಲ್ಲ. ಆಸಕ್ತಿ ಹೊಸತನ ಅದು ಯಾವುದೂ ಅಲ್ಲ. ಮಗುಗೆ ಫೋನ್ ಆನ್ ಮಾಡಿದ ತಕ್ಷಣ ಫಸ್ಟ್ ಏನ್ ಬರಲ್ಲಪ್ಪ? ಸೌಂಡ್ ಬರುತ್ತೆ, ಫಸ್ಟ್ ಏನ್ ಬರುತ್ತೆ? ಲೈಟ್ ಬರುತ್ತೆ. ಈಗ ನೋಡಿ ನನ್ನ ಮೊಬೈಲ್ ಇದೆ,
ಮೊಬೈಲ್ ಇವಾಗ ಆಸ್ ಆಫ್ ನಾವು ಆಫ್ ಆಗಿದೆ. ಕತ್ಲ ಇದೆಯಾ? ನಾನು ಆನ್ ಮಾಡಿದ ತಕ್ಷಣ ಏನ್ ಬರುತ್ತೆ? ಲೈಟ್ ಬಂತ? ಬರಲೇ ಇಲ್ಲ. ಲೈಟ್ ಬಂತಲ್ವಾ? ಮಗುಗೆ ಯಾಕೆ ಅಡಿಕ್ಷನ್ ಆಗುತ್ತೆ ಅಂತಂದ್ರೆ ಆ ಬೆಳಕು ಅದರ ಕಣ್ಣನ್ನ ಹಿಡಿದಿಟ್ಟಿರುತ್ತೆ ಒಂದು ಕಡೆಗೆ. ಆ ಬೆಳಕು ಮೊಬೈಲ್ಗೆ ನೀವು ಮೊಬೈಲ್ ಕೊಡಿ, ಸ್ಕ್ರೀನ್ ನ ಡಾರ್ಕ್ ಮಾಡ್ಬಿಡಿ. ಡಾರ್ಕ್ ಮಾಡ್ಬಿಟ್ಟು ಮಗುಗೆ ಮೊಬೈಲ್ ಕೊಡಿ, ನೋಡಿ ಎಷ್ಟೊತ್ತು ನೋಡುತ್ತೆ ಅಂತ. ನೋಡ್ತಾ ಅದು 1 ನಿಮಿಷ 2 ನಿಮಿಷ ನೋಡುತ್ತೆ, ಆಮೇಲೆ ಅದಕ್ಕೂ ಕೊಟ್ಬಿಡುತ್ತೆ, ಆಮೇಲೆ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅದು ಗೊತ್ತಿರುತ್ತೆ. ನೀವು ಅಕಸ್ಮಾತ್ ಹೇಳ್ಕೊಡ್ಲಿಲ್ಲ ಅಂದ್ರೆ ಅಷ್ಟು ವಿಷಯ ಅದೇ ನೋಡ್ಕೊಳುತ್ತೆ. ಹೆಂಗ ಬ್ರೈಟ್ನೆಸ್ ನ ಜಾಸ್ತಿ ಮಾಡುದು ಅಂತ ನೋಡ್ಕೊಳುತ್ತೆ. ಅಷ್ಟು ಬುದ್ಧಿ ಇರುತ್ತೆ ಮಗುಗೆ. ಮಗುಗೆ ಬುದ್ಧಿ ಕಮ್ಮಿ ಇರಲ್ಲ. ಇನ್ಫ್ಯಾಕ್ಟ್ ತಮಾಷೆ ಏನ್ ಗೊತ್ತಾ, ನಾವೆಲ್ಲ ಮೆದುಳು ಬೆಳೆಯುತ್ತಲ್ಲ ನಮ್ದು, ಎಷ್ಟು ವಯಸ್ಸಿಗೆ ನಮ್ಮ ಮೆದುಳು ಪೂರ್ತಿ ಬೆಳೆದಿರುತ್ತೆ ಅಂತ ಅನ್ಕೊಂಡಿದ್ದೀರಾ? ಎಷ್ಟು ವಯಸ್ಸಿಗೆ? ಎಷ್ಟು ವರ್ಷಕ್ಕೆ ಮೆದುಳು ಪೂರ್ತಿ ಬೆಳೆದಿರುತ್ತೆ? 3 ರಿಂದ 5, 8, 3, 5, 2 ಸೇರಿಸಿ 8 ಅಂತಂದ್ರು. ಆಮೇಲೆ ನೆಕ್ಸ್ಟ್ ನೀವು ಸೈನ್ಸ್ ಪ್ರಕಾರ ಹೋದ್ರೆ ಬೆಳಿತಾನೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಯಾಕೆ ತಾಪತ್ರೆ ಬೆಳೀತಾ ಜೀವನ ಪೂರ್ತಿ ಬೆಳೀತಾ ಇರುತ್ತೆ. ಏನಾದ್ರು ಇತಿಮಿತಿ ಹಾಕ್ತಿರ್ತಾರೆ, ಉತ್ತರ ಹೇಳ್ಬೇಕು. ಸುಮ್ಮನೆ ಕೊಟ್ಬಿಡಿ ಸರ್ ಅಂತ ಗೌರ್ಮೆಂಟ್ ಅವ್ರು ಭಾಗ್ಯ ಕೊಡ್ತಿದ್ರಲ್ಲ, ಆ ಥರ ಎಲ್ರಿಗೂ ಕೊಟ್ಬಿಡಿ ಸರ್. 2 ವರ್ಷಕ್ಕೆ ನಮ್ಮ ಮೆದುಳು ಪೂರ್ತಿ ದೊಡ್ಡದಾಗಿ ಬೆಳೆದ್ಬಿಟ್ಟಿರುತ್ತೆ. ಹಾಗಾದ್ರೆ 2 ವರ್ಷ ಆದ್ಮೇಲೆ ಏನಾಗತ್ತೆ ಅಂತ ಪ್ರಶ್ನೆ ಕೇಳಿದ್ರೆ, ಹಾಗಾದ್ರೆ ನಮ್ಮ ಮೆದುಳು ಬೆಳೆಯೋದು ಯಾವಾಗ ಗೊತ್ತಾ? ನಾವು ತಾಯಿ ಗರ್ಭದಲ್ಲಿ 4ನೇ ವಾರದಿಂದ ಹಿಡಿದು ನಾವು 2 ವರ್ಷದವರೆಗೆ ಕೊಡೋದು. ಸೊ ತಾಯಿ ಗರ್ಭದಲ್ಲಿ ಒಂದು 8-9 ತಿಂಗಳು, ಜೊತೆಗೆ ಹೊರಗಡೆ 2 ವರ್ಷ. ಸೊ ಆ 2.25 ತಿಂಗಳು ಏನಿದೆಯಲ್ಲ, ಆ 2.25 ವರ್ಷ, ಆ 2.25 ವರ್ಷದಲ್ಲಿ ಮೆದುಳು ಪೂರ್ತಿ ಬೆಳೆದುತ್ತೆ. ಹಾಗಾದ್ರೆ ಏನೋ ಆಗ್ತಾನೆ ಇರುತ್ತೆ ಅಂತ ಹೇಳಿದ್ರಲ್ಲ ಇವರು. ಏನ್ ಆಗ್ತಾ ಇರುತ್ತೆ ಅಂತಂದ್ರೆ 2 ವರ್ಷ ಆದ್ಮೇಲೆ ಮೆದುಳು ಸೈಜ್ ಇದೆಯಲ್ಲ, ಮೆದುಳು ಸೈಜ್ ಸಣ್ಣ ಆಗ್ತಾ ಇರುತ್ತೆ. ಆಕ್ಚುಲಿ ವಯಸ್ಸಾಗ್ತಿದ್ದಂಗೆನೆ ಮೆದುಳು ಸೈಜ್ ಸಣ್ಣ ಆಗುತ್ತೆ. ಸರಿನಾ? ಹಾಗಾದ್ರೆ ಏನಾಗುತ್ತೆ? ಹಾಗಾದ್ರೆ ನಮ್ಮ ಬುದ್ಧಿ ಬೆಳೆಯುತ್ತೆ ಅಂತ ಅನಿಸುತ್ತಲ್ಲ ಅಂತ ನೀವು ಕೇಳೋದು ಕರೆಕ್ಟ್ ಅಲ್ವಾ? ಮಗುಗಿರ್ತಕ್ಕಂಥ ಬುದ್ಧಿಗಿಂತ ಒಂದು ವಯಸ್ಸಿಗೆ ಬಂದ್ರೆ ಬುದ್ಧಿ ಜಾಸ್ತಿ ಬೆಳೀತಾ ಹೋಗುತ್ತಲ್ವಾ? ಆದ್ರೆ ಬುದ್ಧಿ ಹೇಗೆ ಬೆಳೆಯುತ್ತೆ ಅಂತಂದ್ರೆ, ಬುದ್ಧಿ ಸಂಬಂಧಪಟ್ಟಿದ್ದು ಮೆದುಳಿನ ಸೈಜ್ಗಲ್ಲ. ಮೆದುಳಿನಲ್ಲಿ ನರಗಳಿರುತ್ತೆ. ಆ 2 ನರಕ್ಕೆ ಇರತಕ್ಕಂಥ ಕನೆಕ್ಷನ್ಗೆ ಸಂಬಂಧಪಟ್ಟಿದ್ದು ಅದು ಬುದ್ಧಿ. ಅವಲೋಕನ ಮಾಡಿಕೊಂಡಾಗ ಈ ಕನೆಕ್ಷನ್ಸೇ ಬೆಳೆಯೋದು. ಅವಲೋಕನ ಯಾಕೆ ಮಾಡ್ಕೊಳ್ಳಿ ಅಂತ ಹೇಳಿದ ಅರ್ಥ ಆಯ್ತಲ್ಲ ಈಗ? ಅವಲೋಕನ ಮಾಡಿಕೊಂಡಾಗ ಒಂದು ಮೆದುಳಿನ ನರದಲ್ಲಿ ಇರತಕ್ಕಂಥ ವಿಷಯ ಏನಿದೆ, ಇನ್ನೊಂದು ಮೆದುಳಿನ ನರದಲ್ಲಿ ಇರತಕ್ಕಂಥ ವಿಷಯ ಏನಿದೆ, ಅವೆರಡು ಕನೆಕ್ಟ್ ಆಗುತ್ತೆ. ಅದು ಕನೆಕ್ಟ್ ಆಯ್ತು ಅಂತಂದ್ರೆ ಬುದ್ಧಿ ಬೆಳೆಯುತ್ತೆ. ಆವಾಗ ನಮಗೆ ಜ್ಞಾನ ಆಳವಾಗತ್ತೆ. ಇಲ್ಲದೆ ಏನಾಗುತ್ತೆ, ಈ ನರದಲ್ಲಿ ಈ ವಿಚಾರ ಇದೆ, ಇದ್ರ ಪಾಡಿಗೆ ಇದಿರುತ್ತೆ, ಇದ್ರ ಪಾಡಿಗೆ ಇದಿರುತ್ತೆ. ಕನೆಕ್ಷನ್ ಏರ್ಪಾಡಾಗಲಿಲ್ಲ ಅಂದ್ರೆ ನಮಗೆ ಬುದ್ಧಿ ಬೆಳೆಯಲ್ಲ, ವಿಷಯ ಕರಗತ ಆಗಲ್ಲ. ವಿಷಯ ಕರಗತ ಆಗತ್ತು ಅಂತಂದ್ರೆ ಯಾವ ದೃಷ್ಟಿಕೋನದಿಂದ ನೋಡಿದ್ರು ಕೂಡ ನಮಗೆ ವಿಷಯ ಹೇಳುವಂಥದ್ದು ಬರಬೇಕು. ಆವಾಗ ವಿಷಯ ಕರಗತ ಆಗಿದೆ ಅಂತ. ಸರಿ, ಯಾರಾದ್ರೂ ಸಂಗೀತ ಬರ್ತಾ ಇಲ್ಲೇ? ಸಂಗೀತ ಅಂದ ತಕ್ಷಣ ಇವನು ಆಕಾಶ ಕಡೆ ನೋಡ್ತಾ ಇದ್ದಾನೆ. ಯಾರಿಗಾದ್ರು ಸಂಗೀತ ಬರ್ತಾ? ಹಿಂದೂಸ್ತಾನಿನೋ ಅಥವಾ ಕರ್ನಾಟಕ ಕೇಳ್ತಿರಲ್ವ ಎಲ್ಲರೂ? ಸಿನಿಮಾ ಹಾಡಂತೂ ಕೇಳ್ತಿರಲ್ಲ? ಹಾಡು ಕೇಳ್ತಿರಲ್ವಾ? ಹಾಡ್ತಿರಲ್ವಾ? ಸರಿ. ಸೊ ಈಗ ಸಿನಿಮಾ ಹಾಡು ನಿಮಗೆ ಕರಗತ ಆಗಿದೆ ಅಂದ್ರೆ, ನಾವು ಅಂತ್ಯಾಕ್ಷರಿ ಮೊನ್ನೆ ಹಾಸ್ಪಿಟಲ್ ಅಂತ್ಯಾಕ್ಷರಿ ಮಾಡಿಸಿದ್ವಿ. ಹೇಗೆ ಮಾಡಿದ್ವಿ ಅಂದ್ರೆ, ಅಂತ್ಯಾಕ್ಷರಿಯಲ್ಲಿ ಸಾಮಾನ್ಯವಾಗಿ ಕಡೆ ಅಕ್ಷರದಿಂದ ಮತ್ತೆ ಒಂದು ಹಾಡು ಹೇಳಬೇಕು ಅಂತ ಹೇಳಿ ಹೇಳ್ತೀವಲ್ಲ, ಆ ಥರ ಮಾಡಲಿಲ್ಲ. ಅದು ಒಂದು ರೌಂಡ್ ಮಾಡಿದ್ವಿ. ಮಧ್ಯದ ಏನ್ ಮಾಡಿದ್ವಿ ಅಂತಂದ್ರೆ, ಹಾಡಿನ ಮಧ್ಯದ ಚರಣ ನಾವು ಹೇಳ್ತಿದ್ವಿ. ಮಧ್ಯದ ಚರಣ ನಾವು ಕೇಳಿಸ್ಬಿಟ್ಟು ಅವ್ರು ಹಾಡು ಹೇಳ್ಬೇಕು. ಮೊದಲು ಯಾವ ಹಾಡಿಂದ ಇದು ಚರಣ ಅಂತ ಹೇಳಿದ್ರು. ಅಂದ್ರೆ ಮಧ್ಯದಿಂದ ಕೇಳಿದ್ರು. ಇನ್ನೊಂದು ಏನ್ ಮಾಡಿದ್ವಿ ಅಂದ್ರೆ, ಆ ಹಾಡಿನ ಏನಿರುತ್ತಲ್ವ ಅದನ್ನ ಇಂಗ್ಲಿಷಿಗೆ ಕನ್ವರ್ಟ್ ಮಾಡ್ಬಿಟ್ವಿ. ಇಂಗ್ಲಿಷಿಗೆ ಕನ್ವರ್ಟ್ ಮಾಡ್ಕೊಂಡಿರೋದನ್ನ ಅವ್ರು ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೊಂಡು ಅದು ಯಾವ ಹಾಡು ಅಂತ ಕನ್ನಡದಲ್ಲಿ ಹೇಳ್ಬೇಕು. ಅದೇ ತರ ಮಧ್ಯದಲ್ಲಿ ಯಾವ್ದೋ ಮ್ಯೂಸಿಕ್ ಬರುತ್ತಲ್ಲ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಆ ಮ್ಯೂಸಿಕ್ ಪ್ಲೇ ಮಾಡೋದು, ಆ ಮ್ಯೂಸಿಕ್ ಹೇಳ್ಕೊಂಡು ಅವ್ರು ಹಾಡು ಹೇಳ್ಬೇಕು. ಇದೆಲ್ಲ ರೌಂಡ್ಸು ಮಾಡಿದ್ವಿ. ಅಷ್ಟೆಲ್ಲ ಮಾಡಿದ್ರೆ ಅವ್ರಿಗೆ ಆ ಹಾಡು ಕರಗತ ಆಗಿದೆ ಅಂತ, ಆ ಹಾಡು ಚೆನ್ನಾಗಿ ಕೂತಿದೆ ಅಂತ, ಎಲ್ಲಿಂದ ಕೇಳಿದ್ರು ಹೇಳ್ತಾರೆ ಅಂತ. ಅದು ಯಾವಾಗ ಆಗತ್ತೆ ಅಂದ್ರೆ,
ಈ ರೀತಿ ಕನೆಕ್ಷನ್ ಏರ್ಪಾಡಾದಾಗ ಆ ರೀತಿ ಆಗುತ್ತೆ. ಇಲ್ಲದೆ ಇದ್ರೆ ನಾವು ಮೊದಲು ಕಲಿಬೇಕಾದ್ರೆ ಹಾಡು ಫಸ್ಟ್ ಇಂದನೇ ಶುರು ಮಾಡಬೇಕು. ಮಧ್ಯದಲ್ಲಿ ನಿಂತೋಯ್ತು ಅಂತಂದ್ರೆ ಮತ್ತೆ ಫಸ್ಟ್ ಇಂದ ಶುರು ಮಾಡಬೇಕು. ಮಧ್ಯದಿಂದ ಹೇಳಲಿಕ್ಕೆ ಆಗಲ್ಲ ನಮ್ಮ ಕೈ. ಸರಿ. ಸೊ 2 ವರ್ಷಕ್ಕೆ ನಮ್ಮ ಮೆದುಳು ಬೆಳೆದಿರುತ್ತೆ. 2 ವರ್ಷ ಆದ್ಮೇಲೆ ಇರ್ತಕ್ಕಂಥ ನರಗಳ ಸಂಖ್ಯೆ ಏನಿದೆಯಲ್ಲ, ಆ ನರಗಳ ಸಂಖ್ಯೆ ಮಧ್ಯದಲ್ಲಿ ಕನೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕನೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗಿದ್ದು ಅದನ್ನೇ ನಾವು ಬುದ್ಧಿ ಅಂತ ಹೇಳ್ತೀವಿ. ಅನವಶ್ಯಕ ಕನೆಕ್ಷನ್ಸ್ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ನೀವು ಉಪಯೋಗಿಸಿದ್ರೆ ಕನೆಕ್ಷನ್ ಮೇಂಟೈನ್ ಆಗುತ್ತೆ, ಉಪಯೋಗಿಸದೇ ಇಲ್ಲ ಅಂದ್ರೆ ಕನೆಕ್ಷನ್ ಹೊರಟೋಗುತ್ತೆ. ಹಾಗಾಗಿ ನಾವು ಶರೀರ, ಮನಸ್ಸು, ಬುದ್ಧಿ ಮತ್ತೆ ನಮ್ಮ ಆಧ್ಯಾತ್ಮಿಕ ಸ್ತರ ಇವೆಲ್ಲ ಉಪಯೋಗಿಸ್ಕೊಂಡ್ರೆ ನಮಗೆ ಕೆಲಸಕ್ಕೆ ಬರುತ್ತೆ. ನಾವು ಅದನ್ನ ಏನು ಉಪಯೋಗಿಸ್ಕೋರಿಲ್ಲ, ಅದ್ರ ಪಾಠ ಅದು ಬಿಟ್ಟಿದ್ರೆ ಕಾಲಕ್ರಮೇಣದಲ್ಲಿ ಅದಕ್ಕೆ ಕ್ಷೀಣಿಸ್ಬಿಡುತ್ತೆ. ಅದಕ್ಕೆ ವಯಸ್ಸಾದ್ಮೇಲೆ ಮರವಿನ ಕಾಯಿಲೆ ಬರುತ್ತಲ್ವಾ, ಮರವಿನ ಕಾಯಿಲೆ ಬರಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಮೆದುಳಿನ ಆಕ್ಟಿವಿಟಿ ಇರಬೇಕು. ರೆಗ್ಯುಲರ್ ವಾಕ್ ಮಾಡಬೇಕು, ರೆಗ್ಯುಲರ್ ಆಗಿ ಪುಸ್ತಕ ಓದಬೇಕು, ರೆಗ್ಯುಲರ್ ಆಗಿ ಚರ್ಚೆ ಮಾಡಬೇಕು, ರೆಗ್ಯುಲರ್ ಆಗಿ ಅವಲೋಕನ ಮಾಡ್ಕೋಬೇಕು. ಹೀಗೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಮೆದುಳು ಸಕ್ಷಮವಾಗಿ ಇರುತ್ತೆ. 70-80 ವರ್ಷ ಆದ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ನನ್ನ ಪ್ರಶಿಕ್ಷಕರು ಇದ್ದಾರಲ್ಲ, ನನಗೆ ಯಾರು ಸಿಟ್ಟಿಂಗ್ ರೆಗ್ಯುಲರ್ ಕೊಡ್ತಿದ್ರಲ್ಲ ಅವ್ರಿಗೆ 88 ವರ್ಷ ಇದೆ. 88 ವರ್ಷ ಆದ್ರೂ ಕೂಡ ತಳ್ಳಿದ್ದಾರೆ. ಎಷ್ಟು ಕಿಲೋ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ? 40 ಕಿಲೋ ಇದ್ದಾರೆ. ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡ್ಬೋದು. ಇನ್ನೊಂದು ಚೂರು ದೊಡ್ಡವರಾಯ್ತು ಅಂದ್ರೆ ಜೋಬ್ ದೊಡ್ಡದೈತೆ ಒಳಗಡೆ ಹಾಕೊಂಡು ಹೋಗ್ಬೋದು. 40 ಕಿಲೋಸ್ ಇದ್ದಾರೆ ಅಷ್ಟೇ ಅವರು. ಬಟ್ ಎಷ್ಟು ಶಾರ್ಪ್ ಇದೆ ಮೆದುಳು ಅಂದ್ರೆ, ಅವ್ರೇನಾದ್ರು ಸಿಟ್ಟಿಂಗ್ ಆದ್ಮೇಲೆ ನಂಗೆ ಹೇಳಿರ್ತಾರೆ ಇದನ್ನ ಮಾಡ್ಕೊಂಬ ನೆಕ್ಸ್ಟ್ ಟೈಮ್ ಅಂತ. ನಾನೇ ಮರ್ತೋಗಿರ್ತೀನಿ. ಅವ್ರು ನೆಕ್ಸ್ಟ್ ಟೈಮ್ ಓದಕ್ಕೆ ಹೇಳ್ತಾರೆ ಹೇಳ್ತಾರೆ ಲಾಸ್ಟ್ ಟೈಮ್ ಹೇಳಿದ್ದೆಲ್ಲ ಮಾಡ್ಕೊಂಡ್ ಬಂದೇ ಅಂತ. ಅಷ್ಟು ಶಾರ್ಪ್ ಇದೆ. 88 ಆದ್ರೂ ಅಷ್ಟು ವರ್ಷ ಯಾಕೆ ಅಷ್ಟು ಶಾರ್ಪ್ ಇದೆ ಅಂದ್ರೆ ಮೆದುಳು, ಅವರು ಮೆದುಳನ್ನ ಚೆನ್ನಾಗಿ ಈಗಲೂ ಆಕ್ಟಿವ್ ಆಗಿರ್ತಾರೆ. ಈಗಲೂ ಪುಸ್ತಕ ಓದ್ತಾರೆ, ಈಗಲೂ ಚರ್ಚೆ ತಗೊಳ್ತಾರೆ, ಈಗಲೂ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಮೆದುಳನ್ನ ಇನ್ನೂ ಶಾರ್ಪ್ ಆಗಿ ಇಟ್ಕೊಂಡಿದ್ದಾರೆ. ಮೆದುಳಿಗೆ ನಾವು ಕೆಲಸನೇ ಕೊಡ್ಲಿಲ್ಲ ಅಂದ್ರೆ ಕಾಲಕ್ರಮೇಣದಲ್ಲಿ ಮೆದುಳು ಸೈಜು ಕ್ಷೀಣ ಆಗುತ್ತೆ, ಅದ್ರ ಕೆಲಸನೂ ಕ್ಷೀಣ ಆಗೋಗುತ್ತೆ, ಮರವು ಬಂದ್ಬಿಡುತ್ತೆ. ಸರಿನಾ? ಸೊ ತುಂಬಾ ಜನ ನೋಡಿ, ನಾವು ಮುಂಚೆ ಬರೀ ಮೊಬೈಲ್ ಇರ್ಬೇಕಾದ್ರೆ, ಲ್ಯಾಂಡ್ಲೈನ್ ಇರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 10-20 ನಂಬರ್ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಕರೆಕ್ಟಾ? ಈಗ ಎಷ್ಟು ಜನ ನಂಬರ್ಗೆ ಎಷ್ಟು ಜನ ಜ್ಞಾಪಕ ಇದೆ? ಇವಾಗ ಯಾರ ನಂಬರು ಜ್ಞಾಪಕ? ನಮ್ಮ ನಂಬರಿಗೆ ಜ್ಞಾಪಕ ಇದೆ ಎಷ್ಟು ಅಲ್ವಾ? ಬರ್ತೇ ಹೋಗುತ್ತೆ. ಏನಪ್ಪ ನಮ್ಮ ನಂಬರ್ ಹೋಗುತ್ತೆ. ಅದು ಯಾಕೆಂತಂದ್ರೆ ನಾವು ನಮ್ಮ ಮೆದುಳನ್ನ ಉಪಯೋಗಿಸ್ತಾ ಇಲ್ಲ. ದೇಹದಲ್ಲಿ ಮತ್ತೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಯಾವ ಭಾಗನ ನಾವು ಉಪಯೋಗಿಸದೇ ಇದ್ರೆ ಅದು ಕಾಲಕ್ರಮೇಣದಲ್ಲಿ ಕ್ಷೀಣಿಸಿ ಹೋಗುತ್ತೆ. ಇದು ದಯವಿಟ್ಟು ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಅದಕ್ಕೆ ನಾವು ನಿಮಗೆ ಪರೀಕ್ಷೆಗೆ ಆಡಿಯೋ ರೆಕಾರ್ಡಿಂಗ್ ಮಾಡಿ ಪರೀಕ್ಷೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದೀವಿ? ಪರೀಕ್ಷೆನ ಬರಿಬೇಕು. ತುಂಬಾ ಜನ ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಏನಂತ ಕಂಪ್ಲೇಂಟ್ ಮಾಡಿದ್ರೆ, ನಾವು 30 ವರ್ಷ ಆಯ್ತು, 40 ವರ್ಷ ಆಯ್ತು ಪರೀಕ್ಷೆ ಬರೆದು, ಈಗ ನಾವೆಲ್ಲ ಬರೆಯೋಕ್ಕಾಗಲ್ಲ ಅಂತ. ಅದಕ್ಕೆ ಅವ್ರು 1 ವರ್ಷ ಟೈಮ್ ತಗೊಂಡು ಬರೆದು ಅಭ್ಯಾಸ ಮಾಡಿ ಅಂತ ಹೇಳಿದ್ರು. ಯಾಕೆ ತುಂಬಾ ಬರೆಯೋದೇನಿರಲ್ಲ, ಆದ್ರೆ ಸ್ವಲ್ಪನಾದ್ರೂ ಬರೆಯಕ್ಕೆ ಬರುತ್ತೆ. ಆ ಬರೆಯೋದನ್ನು ಮರ್ತು ಹೋಗದೆ ಇರ್ಲಿಕ್ಕೆ ಇದು ಮಾಡೋದು. ಸರಿ, ಇಲ್ದಾರ ಮರ್ತು ಹೋಗ್ತಾರೆ. ಈಗೆಲ್ಲ ಬರೀ ಟೈಪಿಂಗ್ ಇದೆ, ಯಾರು ಬರೆಯೋದೇ ಇಲ್ಲ. ಅಟ್ಲೀಸ್ಟ್ ನಾವು ಡಾಕ್ಟರ್ ಆಗಿ ಒಂದಿಷ್ಟಾದ್ರೂ ನಾವು ಬರಿತೀವಿ. ಇಂಜಿನಿಯರ್ಸ್ ಅವರೆಲ್ಲ ಬರೀ ಟೈಪಲ್ಲೇ ಮಾಡ್ತಿರ್ತಾರೆ, ಯಾವ ಅವ್ರೇನು ಬರೆಯೋದೇ ಇಲ್ಲ ಅಲ್ವಾ? ಸೊ ಎನಿವೆ, ಇದು ಒಂದು ಸೈಡ್ ಪಾಯಿಂಟ್ ಆಯ್ತು. ಮಗುವಿನ ವಿಚಾರ ಮಾತಾಡಿದಾಯ್ತಲ್ವಾ? ಸೊ ನಿಮ್ ಮಗು ಸಾಸಿವೆ ತಿನ್ಲಿಲ್ಲ, ತರಕಾರಿ ತಿನ್ನಲ್ಲ ಅಂದ್ರೆ ಏನು ಹೆದರ್ಕೋಬೇಡಿ. ಅದ್ರ ಬದಲಿಗೆ ನೀವು ಎಕ್ಸ್ಟ್ರಾ ಸಾಸಿವೆ ತರಕಾರಿ ಹಾಕೊಂಡು ನೀವು ತಿನ್ಬಿಡಿ, ಏನಾಗಲ್ಲ. ಒಂದ್ ಹೇಳ್ತೀನಿ ಕೇಳ್ರಿ. ವಯಸ್ಸಿನ ಪ್ರಕಾರ ನಮ್ಮಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ಫಿಸಿಷಿಯನ್, ನಮ್ಮ ಹಾಸ್ಪಿಟ್ಲಲ್ಲಿ. 52 ವರ್ಷ ಅವರಿಗೆ. ಬಂದ ಎಲ್ಲ ಪೇಷಂಟ್ ತರಕಾರಿ ತಿನ್ಬೇಕು ಅಂತ ಡೈಲಾಗ್ ಹೊಡಿತಾರೆ. ಅವರೇ ಒಂದು ತರಕಾರಿ ತಿನ್ನಲ್ಲ, ಒಂದ್ ತರಕಾರಿ ತಿನ್ನಲ್ಲ. ನಾವ್ ಎಷ್ಟೋ ಸತಿ ಕೇಳ್ತೀವಿ, ಸುಮ್ಮನೆ ಎಲ್ರಿಗೂ ಡೈಲಾಗ್ ಹೊಡಿತಾರೆ ತರಕಾರಿ ನೀವೇ ತಿನ್ನಲ್ರಿ ಅಂತ. ಬಟ್ ಆದ್ರೆ ಒಂದೇ ಒಂದು ತುಂಬಾ ಆರೋಗ್ಯಕ್ಕೆ ಪೂರಕವಾದಂಥದ್ದು ಒಂದು ಆಕ್ಟಿವಿಟಿ ಇಟ್ಕೊಂಡಿದ್ದಾರೆ. ಅವರು ತುಂಬಾ ಮ್ಯಾರಥಾನ್ಗಳು ಓಡ್ತಾರೆ. ಸೊ 21 ಕಿಲೋಮೀಟರ್, 42 ಕಿಲೋಮೀಟರ್ ಎಲ್ಲ ಕಂಟಿನ್ಯೂಸ್ ಆಗಿ ಓಡ್ತಾರೆ. ಅದು ಒಂದರಿಂದ ಅವ್ರ ಆರೋಗ್ಯ ಚೆನ್ನಾಗಿದೆ. ಅವ್ರು ಏನು ತರಕಾರಿ ತಿಂದೇ ಇದ್ರು. ಈಗ ನಾವು ಎಲ್ರಿಗೂ ಕೂಡ ಇಲ್ಲಿ ಬಂದು ಮ್ಯಾರಥಾನ್ ಓಡಿ ಅಂತ ಏನು ಹೇಳ್ತಾರೆ, ನೀವು ನನಗೆ ಮ್ಯಾರಥಾನ್ ಓಡಿಸ್ಕೊಂಡು ಬೆಂಗಳೂರು ಕಳ್ಕೊಂಡ್ರೆ. ಸೊ ಹಾಗಾಗಿ ನಾನು ಎಲ್ಲ ಕಡೆ ಮ್ಯಾರಥಾನ್ ಓಡಿ ನಾ ಹೇಳಲಿಕ್ಕೆ ಹೋಗಲ್ಲ, ಯಾಕಂದ್ರೆ ನಾನೇ ಮಾಡಲ್ಲ. ಸಾಮಾನ್ಯ ಜನಕ್ಕೆ ಮಾಡುವಂಥದ್ದನ್ನು ಹೇಳಿದ್ರೆ ಮಾಡುವಂಥದ್ದು ನಾನು ಹೇಳಿದ್ರೆ ಅಟ್ಲೀಸ್ಟ್ ಮಾಡಬಹುದು. ಅಟ್ಲೀಸ್ಟ್ ಒಂದಿಷ್ಟು ಪ್ರಯತ್ನ ನಾನು ಪಡ್ತಾರೆ. ಎಲ್ಲರೂ ಮ್ಯಾರಥಾನ್ ಓಡುವಂತ ಅಗತ್ಯ ಇಲ್ಲ. ಬಟ್ ಅವರು ಸಣ್ಣ ವಯಸ್ಸಿಂದ ಅದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಸುಮಾರು ವರ್ಷದಿಂದ. ಸೊ ಅವರು ಅದರಿಂದ ಅವ್ರ ಆರೋಗ್ಯ ಚೆನ್ನಾಗಿದೆ. ಬಟ್ ಎಲ್ಲದಕ್ಕಿಂತ ಅತ್ಯಂತ ಆರೋಗ್ಯವಾಗಿರ್ತಕ್ಕಂಥ ಒಂದು ವಸ್ತು ಅಂತಂದ್ರೆ ತರಕಾರಿ. ನಾವೆಷ್ಟು ತರಕಾರಿ ತಿಂತೀವೋ ಜೀವನದಲ್ಲಿ ಅಷ್ಟೇ ಆರೋಗ್ಯವಾಗಿರ್ತೀವಿ.
ಬಟ್ ಒಂದೇ ಒಂದು ಸೈಡ್ ಎಫೆಕ್ಟ್ ಇದೆ ತರಕಾರಿ ಜಾಸ್ತಿ ತಿಂದ್ರೆ. ಏನ್ ಸೈಡ್ ಎಫೆಕ್ಟ್? ಯಾರು ತಿಂದಿದ್ರೆ ಗೊತ್ತಿರುತ್ತೆ. ತರಕಾರಿ ಜಾಸ್ತಿ ತಿಂದ್ರೆ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ. ಏನಾಗುತ್ತೆ? ಹಸಿವು ಜಾಸ್ತಿ ಆಗಲ್ಲ. ಇನ್ನೇನಾಗುತ್ತೆ? ಡೈಜೆಷನ್ ಚೆನ್ನಾಗಾಗುತ್ತೆ. ಬಟ್ ಬೇರೆ ಏನೋ ಆಗುತ್ತೆ. ಹೇಳ್ರಿ, ಜೋರಾಗಿ ಹೇಳ್ರಿ, ನಿಂತ್ಕೊಂಡು ಹೇಳ್ರಿ, ಕೇಳಿಸ್ತಾ ಇಲ್ಲ. ಕೊಲೆಸ್ಟ್ರಾಲ್ ಎಲ್ಲ ಆಗಲ್ಲ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ತರಕಾರಿ ಜಾಸ್ತಿ ತಿಂದ್ರೆ ಕೊಲೆಸ್ಟ್ರಾಲ್, ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ತರಕಾರಿ ತಿಂದ್ರೆ ಜಾಸ್ತಿ ಗ್ಯಾಸ್ ಜಾಸ್ತಿ ಬರುತ್ತೆ. ಗ್ಯಾಸ್ ಜಾಸ್ತಿ ಬರುತ್ತೆ. ಮೋಷನ್ ಅಷ್ಟೇ ಇರುತ್ತೆ, ಬಟ್ ಗ್ಯಾಸ್ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ತರಕಾರಿನ ಡೈಜೆಸ್ಟ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಇಂಟೆಸ್ಟೈನ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ಆ ಬ್ಯಾಕ್ಟೀರಿಯಾ ಒಂದು ಸೈಡ್ ಎಫೆಕ್ಟ್ ಏನಪ್ಪಾ ಅಂದ್ರೆ ಆ ಬ್ಯಾಕ್ಟೀರಿಯಾ ಜಾಸ್ತಿ ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ತರಕಾರಿ ನಾನು ಜಾಸ್ತಿ ತಿನ್ನಿ ಅಂತ ಹೇಳಿದಾಗ ಫಸ್ಟ್ ಕೆಲವು ತಿಂಗಳುಗಳಲ್ಲಿ ಎಲ್ಲರೂ ಇದನ್ನ ಕಂಪ್ಲೇಂಟ್ ಮಾಡ್ತಾರೆ, ತುಂಬಾ ಗ್ಯಾಸ್ ಸಾರ್ ಅಂತ ಹೇಳ್ತಾರೆ. ಗ್ಯಾಸ್ ಜಾಸ್ತಿ ಆಗುತ್ತೆ, ಟೆಂಪರರಿಯಾಗಿ ಜಾಸ್ತಿ ಆಗುತ್ತೆ, ಕಾಲಕ್ರಮೇಣದಲ್ಲಿ ಸರಿ ಹೋಗುತ್ತೆ. ಅದಕ್ಕೆ ಗ್ಯಾಸ್ ಜಾಸ್ತಿ ಆಯ್ತು ಅಂತಂದ್ರೆ ಅದನ್ನ ಕೌಂಟ್ರಾಕ್ಟ್ ಹೇಗೆ ಮಾಡೋದು ಅಂದ್ರೆ ಉಪವಾಸ ಮಾಡಿದಾಗ ಮೊಸರು ತಿನ್ಬೇಕು. ಊಟ ತಿಂಡಿ ಜೊತೆಗೆ ನಾವು ಬೆಳಿಗ್ಗೆ ಮಧ್ಯಾಹ್ನ ತಿನ್ಲಿಕ್ಕೆ ಹೇಳಿದ್ರಲ್ಲ, ಮೊಸರು ತಿಂತು ಅಂತಂದ್ರೆ ಮೊಸರಿನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಅಥವಾ ನೀವು ರಾತ್ರಿ ಗಂಜಿ ತರ ಮಾಡ್ಕೊಂಡು ಬೆಳಿಗ್ಗೆ ಅದನ್ನ ಇಟ್ಬಿಟ್ಟು ನೀರಲ್ಲಿ ಅಕ್ಕಿನ ನೆನೆಸಿ ಎಲ್ಲ ಹಣ್ಣನ್ನ ನೆನೆಸಿ ಮಾಡಿ ತಿಂತಾರಲ್ಲ, ಯಾರು ತಿಂದ ಅಭ್ಯಾಸ ಇದೆಯಾ? ತಿಂತಾರಲ್ವಾ? ನೀರನ್ನ ಗಂಜಿ ತರ ಮಾಡ್ಕೊಂಡು ಬೆಳಿಗ್ಗೆ ಕುಡಿತಾರಲ್ವಾ, ಅದರಿಂದ ಕೂಡ ಗ್ಯಾಸ್ ಕಡಿಮೆ ಆಗುತ್ತೆ. ಗಂಜಿ ತರ ಮಾಡ್ಕೊಡ್ತಾರೆ, ಮೊಸರಿಂದ ಕೂಡ ಗ್ಯಾಸ್ ಕಡಿಮೆ ಆಗುತ್ತೆ. ಸೊ ತರಕಾರಿ ಜಾಸ್ತಿ ತಿಂದಾಗ ಗ್ಯಾಸ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಸರಿನಾ? ಎಲ್ಲಾ ತರಕಾರಿಲೂ ಆಗುತ್ತೆ. ಈ ತರಕಾರಿ ಆ ತರಕಾರಿ ಎಲ್ಲಾ ತರಕಾರಿಲೂ ಆಗುತ್ತೆ. ಸರಿನಾ? ಸರಿ, ನೆಕ್ಸ್ಟ್ ಪ್ರಶ್ನೆ. ಸರಿ, ಸೊ ದೈವಿ ದರ್ಶನ ಒಂದು ಗುಡಿಸೋದು. ಸೊ ಎರಡು ಪ್ರಶ್ನೆ ಕೇಳಿದ್ದಾರೆ. ದೈವಿ ದರ್ಶನ ನಾವು ಬದುಕಿರ್ಬೇಕಾದ್ರೇನೆ ಆಗತ್ತಾ ಅಥವಾ ಸತ್ತ ನಂತರ ಅಷ್ಟೇ ಆಗತ್ತಾ? ಒಂದೇದು. ಎರಡನೇದು ಪ್ರಶ್ನೆ, ಪ್ರಜ್ಞಾವಂತ ಮತ್ತೆ ಸುಪ್ತ ಮನಸ್ಸು ಏನಿದೆ, ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್, ಅದನ್ನ ಒಂದು ಕೂಡಿಸೋದು ಹೇಗೆ? ಸೊ ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ಹೇಳ್ಬಿಡ್ತೀನಿ. ಅದು ಯಾವಾಗಲೂ ಒಂದಾಗೇ ಇರುತ್ತೆ. ಸೊ ನಾವು ಒಂದು ಕೂಡಿಸೋಂತ ಅಗತ್ಯ ಇಲ್ಲ. ಸೊ ಎರಡೂ ಯಾವಾಗಲೂ ಒಟ್ಟಿಗೆ ಇರುತ್ತೆ. ಸೊ ಸಾಮಾನ್ಯವಾಗಿ ಇದನ್ನ ಮನಸ್ಸು ಅಂತ ತಗೊಳ್ತು ಅಂತಂದ್ರೆ ಈ ಭಾಗನ ನಾವು ಪ್ರಜ್ಞಾವಂತ ಮನಸ್ಸು ಅಂತ ಕರಿತೀವಿ. ಇದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಸುಪ್ತ ಮನಸ್ಸು ಅಂತ ಕರಿತೀವಿ. ಸುಪ್ತ ಪ್ರಜ್ಞೆಯ ಮನಸ್ಸು ಅಂತ ಕರಿತೀವಿ. ಮೇಲ್ಗಡೆ ಇರೋದು ಪ್ರಜ್ಞೆಯ ಮನಸ್ಸು, ಕೆಳಗಡೆ ಇರತಕ್ಕಂಥ ಸುಪ್ತ ಪ್ರಜ್ಞೆಯ ಮನಸ್ಸು, ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್. ಇಲ್ಲ, 5% ಅಷ್ಟೇ ಕಾನ್ಶಿಯಸ್, 95% ಸಬ್ ಕಾನ್ಶಿಯಸ್. ಸರಿನಾ? ಈ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನ್ ಹೇಳ್ತೀವಲ್ಲ, ಇದು ಸಟಲ್ ಬಾಡಿ ಇಲ್ಲಿರುತ್ತೆ, ಕಾಸಲ್ ಬಾಡಿ ಇಲ್ಲಿರುತ್ತೆ. ಇವೆರಡರ ನಡುವೆ ಇದು ಸೂಕ್ಷ್ಮ ಶರೀರ, ಇದು ಕಾರಣ ಶರೀರ. ಸರಿನಾ? ಸೊ ಈ ಸುಪ್ತ ಇದು ಪ್ರಜ್ಞಾವಂತ ಮನಸ್ಸು ಮತ್ತೆ ಇದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರ ಇಷ್ಟನ್ನು ಆವರಿಸ್ಕೊಂಡಿರುತ್ತೆ. ಸರಿನಾ? ನಾರ್ಮಲಿ ಎರಡು ನಿಮಗೆ ಕಂಟಿನ್ಯೂಸ್ ಆಗಿರುತ್ತೆ. ನಾವು ಪ್ರಜ್ಞೆ ವಿಸ್ತಾರ ಆಗತ್ತೆ ಅಂತ ಹೇಳ್ತೀವಲ್ಲ, ಧ್ಯಾನ ಮಾಡ್ತಾ ಮಾಡ್ತಾ ಪ್ರಜ್ಞೆ ವಿಸ್ತಾರ ಆಗತ್ತೆ ಅಂತ ದಾಜಿ ಸಾಕಸ್ ಅಂತ ಹೇಳ್ತಾರಲ್ವ, ಏನಾಗುತ್ತೆ ಅಂತಂದ್ರೆ ಈ ಪ್ರಜ್ಞಾವಂತ ಮನಸ್ಸಿನ ಸ್ಥಿತಿ ಇದೆಯಲ್ಲ, ಇದು ಕಾಲಕ್ರಮೇಣದಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಶುರು ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಸುಪ್ತ ಪ್ರಜ್ಞೆಯ ಮನಸ್ಸಿನ ಭಾಗ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ, ಪ್ರಜ್ಞಾವಂತ ಮನಸ್ಸಿನ ಭಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಪ್ರಜ್ಞೆಯ ವಿಸ್ತಾರ ಅಂತಂದ್ರೆ. ಧ್ಯಾನ ಮಾಡಿದ್ರು ಅಷ್ಟೇ ಆಗೋದು. ಧ್ಯಾನ ಮಾಡಬೇಕು, ರೆಗ್ಯುಲರ್ ಆಗಿ ಬೈಟಾಗಿ ತಗೋಬೇಕು, ರೆಗ್ಯುಲರ್ ಸತ್ಸಂಗ ಅಟೆಂಡ್ ಮಾಡಬೇಕು. ಅಂದ್ರೆ ನಿರಂತರ ಅಭ್ಯಾಸಗಳು ಏನೇನು ಹೇಳಿದಾರಲ್ಲ, ಅಭ್ಯಾಸಗಳೆಲ್ಲ ಚೆನ್ನಾಗಿ ಕರಗತ ಮಾಡಿಕೊಂಡ್ರೆ ಇದು ಪ್ರಜ್ಞೆ ವಿಸ್ತಾರ ಆಗ್ತಾ ಹೋಗುತ್ತೆ. ಪ್ರಜ್ಞೆ ವಿಸ್ತಾರ ಆಗ್ತದೆ ಹೋಗ್ತಾ ಇದೆ ಅಂತ ಹೇಳಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ನಮ್ಮ ಪ್ರಜ್ಞೆ ವಿಸ್ತಾರ ಆಗ್ತಿದೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಒಂದು 2-3 ಕ್ಲೂ ಇದೆ. ಮೊದಲನೇದು, ನಿಮಗೆ ಪ್ರತಿ ಸತಿ ಧ್ಯಾನ ಮಾಡಿದಾಗ ನಿಮಗೆ ಹೊಸ ನವ ಚೈತನ್ಯ ಬಂದು ಕಲಿಸ್ಬೇಕು, ಹೊಸ ಹುರುಪು ಬರಬೇಕು, ಹೊಸ ಶಕ್ತಿ ಬರಬೇಕು, ನವನವೀನತೆ ಬರಬೇಕು. ಇದೆಲ್ಲ ಬರ್ತಿದೆ ಅಂದ್ರೆ ಅದು ಒಂದು ಕುರುಹು, ನಿಮಗೆ ನಿಮ್ಮ ಪ್ರಜ್ಞೆಯ ವಿಸ್ತಾರ ಆಗ್ತಾ ಇದೆ ಅಂತ. ಪ್ರಜ್ಞೆಯ ವಿಸ್ತಾರ ಆಗ್ಬೇಕಂದ್ರೆ ಅದಕ್ಕೆ ಪೂರಕವಾದಂತ ಕೆಲವು
ಕಂಡೀಷನ್ಸ್ ಉಂಟು. ಏನಪ್ಪ ಕಂಡೀಷನ್ ಅಂತಂದ್ರೆ, ನಮ್ಮ ಸಂಸ್ಕಾರಗಳನ್ನ ನಾವು ಕಳ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಫಸ್ಟ್ ನೀವು ಪ್ರಶಿಕ್ಷಕರ ಹತ್ರ ಬೈಠಕ್ಗೆ ಹೋಗ್ತೀರಾ, ಮುಂದ್ಗಡೆ ಕೂತ್ಕೊಂಡು ನೀವೇನು ಮಾಡಿದ್ರು ನಾನು ನನ್ನ ಸಂಸ್ಕಾರ ನಾನು ಬಿಡ್ಲಿಕ್ಕೆ ರೆಡಿ ಇಲ್ರಿ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸವೂ ಆಗಲ್ಲ. ಸರಿನಾ? ನಮ್ಮಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳೆಲ್ಲ ಹೋಗಲಿ ಅನ್ನೋ ಮನೋಭಾವ ಇಟ್ಕೊಂಡು ಕೂತ್ಕೊಂಡ್ರೆ ಅಷ್ಟೇನೆ ಪ್ರಶಿಕ್ಷಕರು ನಿಮಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಯಾವುದನ್ನು ನಾವು ಬಿಡ್ಲಿಕ್ಕೆ ರೆಡಿ ಇಲ್ಲ ಅಂತ ಕೂತ್ಕೊಂಡ್ರೆ ವರ್ಕ್ ಆಗಲ್ಲ. ಸೊ ಇದು ನಮ್ಮ ಮನೋಭಾವ, ಅದು ಅಭ್ಯಾಸ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಮೊದಲು ಎಲ್ಲ ಆಧ್ಯಾತ್ಮಿಕ ಪ್ರಗತಿ ಕೂಡ ಅಭ್ಯಾಸಿ ಮೇಲೆ ನಿರ್ಭರ ಆಗಿರುತ್ತೆ. 1ನೇ ಪಾಯಿಂಟ್ ಇಂದ 13ನೇ ಪಾಯಿಂಟ್ ವರೆಗೂ ಮ್ಯಾಕ್ಸಿಮಮ್ ನಿಮಗೆ ಡಿಪೆಂಡ್ ಆಗಿರೋದು, ಪ್ರಗತಿ ಡಿಪೆಂಡ್ ಆಗಿರೋದು ಅಭ್ಯಾಸಿ ಮೇಲೆ, ಗುರುಗಳ ಮೇಲಲ್ಲ, ಪ್ರಶಿಕ್ಷಕರ ಮೇಲೂ ಅಲ್ಲ. ಎಸ್ಪೆಷಲಿ 1ರಿಂದ 8 ಇದೆಯಲ್ಲ, 1ರಿಂದ 8, 8ರಿಂದ 13 ಅಂತ 2 ಭಾಗ ಮಾಡ್ಕೊಳ್ರಿ. ಈ 1ರಿಂದ 8 ಭಾಗ ಇದೆಯಲ್ಲ, 1ರಿಂದ 8 ಭಾಗದಲ್ಲಿ 1ನೇ ಪಾಯಿಂಟ್ ಇಂದ 8ನೇ ಪಾಯಿಂಟ್ ವರೆಗೂ ಕೂಡ ಅಭ್ಯಾಸಿ ಮೇಲೇನೆ ನಿರ್ಭರ ಆಗುತ್ತೆ. ಈಗ ನಾ ಬೆಳಗ್ಗೆ ಎಲ್ಲ ಉಪವಾಸ ಮಾಡಬೇಕು ಅಂತ ಹೇಳ್ತೇನೆ. ಯಾವ ಪ್ರಶಿಕ್ಷಕ ಬಂದು ಕೋಲ್ ಇಟ್ಕೊಂಡು ನಿಂತಿರ್ತಾರೆ, ಉಪವಾಸ ಮಾಡ್ತಿದ್ದಾರೆ ಇಲ್ವ ಅಂತ ನೋಡ್ಲಿಕ್ಕೆ ಏನ್ ನೋಡಲ್ಲ. ಗುರುಗಳೆಲ್ಲ ಇಟ್ಕೊಂಡಿರ್ತಾರೆ, ಏನಿಲ್ಲ. ನಮಗೆ ಅನಿಸಿದ್ರೆ ನಾವು ಪ್ರಗತಿ ಆಗಬೇಕು, ಸಂಸ್ಕಾರ ಗಳಕೋಬೇಕು ಅಂತಂದ್ರೆ ನಾವೇ ಮಾಡ್ತೀವಿ, ನಮ್ಮ ಮೇಲೆ ನಿರ್ಭರ ಆಗುತ್ತೆ. ಸರಿನಾ? ಸೊ 1ರಿಂದ 8ವರೆಗೂ ಕೂಡ 8ನೇ ಪಾಯಿಂಟ್ ಅಲ್ಲಿ ಏನ್ ಬರುತ್ತೆ, 8ನೇ ಪಾಯಿಂಟ್ ಅಲ್ಲಿ 2 ಭಾಗ ಮಾಡ್ತಾ ಇದ್ದಾರೆ. 1ರಿಂದ 8, 8ರಿಂದ 13 ಅಂತ. 8ನೇ ಪಾಯಿಂಟ್ ಅಲ್ಲಿ ಯಾವುದೋ ಒಂದು ಗುಣ ಕರಗತ ಆಗುತ್ತೆ. ಯಾವ ಗುಣ ಕರಗತ ಆಗುತ್ತೆ? ತುಂಬಾ ಜನ ಹೊಸಬ್ರಿದ್ದೀರಿ ಅಂತ ಹೇಳಿದ್ರೆ, ಹೊಸಬ್ರು ಚಿಂತೆ ಮಾಡಬೇಡಿ, ನಾನು ನಿಮ್ ಕಡೆ ನೋಡಲ್ಲ, ಹಳುಬ್ರಿ ಆಗ್ತಾರೆ ಅವ್ರ ಕಡೆ ಬರ್ತೀನಿ. 8ನೇ ಪಾಯಿಂಟ್ ನಲ್ಲಿ ಏನ್ ಬರುತ್ತೆ ನಮಗೆ? ಇವಾಗಲೇ ಇದೆ 1ನೇ ಪಾಯಿಂಟ್ ಇರುತ್ತೆ, ಬೇಗ ಜಾಸ್ತಿನೇ ಇದೆ. ಸ್ವೀಕಾರ ಮನೋಭಾವ 1ನೇ ಪಾಯಿಂಟ್ ನಲ್ಲೇ ಬರುತ್ತೆ. ಡಿವೋಷನ್ ಅಲ್ಲ, ಆಮೇಲೆ ವಿಚಾರಗಳು ಕಂಟ್ರೋಲ್ ಆಗುತ್ತೆ, ಅದಲ್ಲ. ಚಿತ್ತಪ್ರಜ್ಞೆ ಆಗ್ತದೆ, ಅದಲ್ಲ. ಸ್ಟಿಲ್ನೆಸ್ ಬರಲ್ಲ, ಅದು ಬೇರೆ ಪಾಯಿಂಟ್. ಸಮಾಧಿ ಅಲ್ಲ, ಇನ್ಯಾವ ಪಾಯಿಂಟ್? ಈಗ ಎಷ್ಟು ಜನ ಸ್ಪಿರಿಚುವಲ್ ಅನಾಟಮಿನ ತಿರುವಾಕಿದ್ದಾರೆ ಅಂತ ನಂಗೆ ಗೊತ್ತಾಗುತ್ತೆ. ಎಲ್ಲರೂ ನನ್ನ ಹತ್ರ ಬಂದಾಗ, ಬ್ರದರ್ ನಾನು ಆ ಸ್ಪಿರಿಚುವಲ್ ಅನಾಟಮಿ ಆ ಟಾಕ್ ಕೇಳ್ತಿದ್ದೀನಿ, ಈ ಟಾಕ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಈಗ ನಾವು ಪ್ರಶ್ನೆ ಕೇಳಿದ್ರಿಂದ ಯಾರ್ಯಾರು ಎಷ್ಟೆಷ್ಟು ಟಾಕ್ ಕೇಳಿ ಎಷ್ಟೆಷ್ಟು ಕರಗತ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಒಂದು ಪ್ರಶ್ನೆ. ಕರೆಕ್ಟಾ? 8ನೇ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಶರಣಾಗತಿ ಬರುತ್ತೆ. ಶರಣಾಗತಿ ಬರೋವರೆಗೂ ಕೂಡ ಶರಣಾಗತಿ ಬರುತ್ತೆ 8ನೇ ಬಿಂದುನಲ್ಲಿ. 8ರಿಂದ 13 ಇದೆಯಲ್ಲ, ಅದು ಗುರುಗಳ ಮೇಲೆ ಜಾಸ್ತಿ ನಿರ್ಭರ ಆಗುತ್ತೆ ಶರಣಾಗತಿ ಬಂದ್ಮೇಲೆ. 8ನೇ ಪಾಯಿಂಟ್ ನಮಗೆ ಶರಣಾಗತಿ ಬರೋವರೆಗೂ ಕೂಡ ನಮ್ಮ ಮೇಲೆ ನಿರ್ಭರ ಆಗುತ್ತೆ. ಅದಕ್ಕೆ ನಾವು 1ನೇ ಪಾಯಿಂಟ್ ಶುರು ಮಾಡಿದಾಗ ಅಭ್ಯಾಸಿ 100%, ಗುರು 0%. 1ನೇ ಪಾಯಿಂಟ್ ಅಲ್ಲಿ ಶುರು ಮಾಡಿದಾಗ ನೆಕ್ಸ್ಟ್ 100 ಇದ್ದು 99 1, ಆಮೇಲೆ 98 2, 97 3. ಸೊ ಗುರುಗಳ ಪಾತ್ರ ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಪಾತ್ರ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸರಿನಾ? 8ನೇ ಪಾಯಿಂಟ್ ಬಂದಾಗ 51 49, ನಾವು 51, ಗುರುಗಳು 49. ಕಂಟ್ರೋಲ್ ನಮ್ಮ ಹತ್ರನೇ ಇದೆ, ನಾವು ಕಂಟ್ರೋಲ್ ಬಿಡ್ಲಿಕ್ಕೆ ರೆಡಿ ಇಲ್ಲ. ಸರಿನಾ? 8ರಿಂದ 9 ಹೋಗುವಷ್ಟರಲ್ಲಿ ಇದು ಉಲ್ಟಾ ಆಗ್ಬಿಡುತ್ತೆ. ನಾವು 49 ಆಗ್ತೀವಿ, ಗುರುಗಳು 51 ಆಗ್ತಾರೆ. 8ರಿಂದ 9 ಹೋಗುವಷ್ಟರಲ್ಲಿ. ಆ 8ರಿಂದ 9 ಹೋಗ್ಬೇಕಾದ್ರೆ 9ನೇ ಪಾಯಿಂಟ್ ನಲ್ಲಿ ಏನ್ ಬರುತ್ತೆ ಅಂದ್ರೆ ಆತ್ಮ ನಿರಸನದ ಸ್ಥಿತಿ. ಇದೆರಡು ತುಂಬಾ ಇಂಪಾರ್ಟೆಂಟ್ ನಮಗೆ. ನಾವು ಕೇಳ್ಕೊಳ್ರಿ, 2 8 9 ಇದೆಯಲ್ಲ, ತುಂಬಾ ಕ್ರೂಷಲ್. 8 ಮತ್ತೆ 9. 8ರಲ್ಲಿ ಶರಣಾಗತಿ, ಇದರಲ್ಲಿ ಆತ್ಮ ನಿರಸನ. ಸೊ ಸ್ಟೇಟ್ ಆಫ್ ಇನ್ಸಿಗ್ನಿಫಿಕೆನ್ಸ್ ಅಂತ ಹೇಳ್ತೀವಿ. ಆ ಸ್ಟೇಟ್ ಆಫ್ ಇನ್ಸಿಗ್ನಿಫಿಕೆನ್ಸ್ ಬಂದ್ರಷ್ಟೇನೆ ನಮ್ಮ ಕಂಟ್ರೋಲ್ನ ಗುರುಗಳಿಗೆ ಒಪ್ಸೋದು. ಅಲ್ಲಿವರೆಗೂ ನಮ್ಮ ಕಂಟ್ರೋಲ್ನ ಗುರುಗಳು ಒಪ್ಸಕ್ಕೆ ರೆಡಿ ಇರಲ್ಲ. 9ನೇ ಬಿಂದು ಬಂದಾಗ ನಾವು ಗುರುಗಳಿಗೆ ಕಂಟ್ರೋಲ್ ಕೊಟ್ಬಿಟ್ಟು ನೀವೇನ್ ನನ್ನನ್ನು ಮಾಡ್ಬೇಕಂತಿದ್ರು ಮಾಡ್ರಿ ಅಂತ ಆವಾಗ ಫ್ರೀಡಮ್ ಕೊಡ್ತೀವಿ
ಗುರುಗಳು. ಅಲ್ಲಿವರೆಗೂ ನಾವು ಫ್ರೀಡಮ್ ಕೊಡಲ್ಲ ಗುರು. ಅವರು ಎಳಿತಾ ಇರ್ತಾರೆ, ನಾವು ಎಳಿತಾ ಇರ್ತೀವಿ. ಅವ್ರು ಆ ಕಡೆಯಿಂದ ಹೇಳ್ತಾರೆ, ನಾವು ಈ ಕಡೆಯಿಂದ ಹೇಳ್ತೀವಿ. ಸರಿ, ಅದು ಹಿಗ್ಗ ಮುಗ್ಗ ಅದು ಹಿಂದೆ ಮುಂದೆ ಆಡ್ತಾನೆ ಇರುತ್ತೆ. 8ರಿಂದ 9ಕ್ಕೆ ಬಂದಾಗ ಅಷ್ಟೇನೆ ನಾವು ಗುರುಗಳಿಗೆ ನಮ್ಮ ಪೂರ್ತಿ ಕಂಟ್ರೋಲ್ ಕೊಟ್ಬಿಟ್ಟು, ಇನ್ ಮೇಲೆ ನನಗೇನು ಆಗ್ಬೇಕು ಜೀವನದಲ್ಲಿ ನೀನೇ ನೋಡ್ಕೊಳಪ್ಪ ಅಂತ ಹೇಳಿ ಆವಾಗ 9ನೇ ಪಾಯಿಂಟ್ ಶುರುವಾಗುತ್ತೆ. ಅದಾದ್ಮೇಲೆ ನಾವು ಸೋಲ್ ರೆಪ್ಲಿಕೇಶನ್ ಅಂತ ಏನೆಲ್ಲ ಓದಿದ್ವಲ್ಲ, ಅದೆಲ್ಲ 9ನೇ ಪಾಯಿಂಟ್ ಅಲ್ಲಿ ಅವಾಗ ಆಗುತ್ತೆ, ಕಂಟ್ರೋಲ್ ಕೊಟ್ಟ ಮೇಲೆ. ಅಲ್ಲಿವರೆಗೂ ಆತ್ಮಸಮರ್ಪಣೆ ಮಾಡುವವರೆಗೂ ಕೂಡ ಸೋಲ್ ರೆಪ್ಲಿಕೇಶನ್ ಅದೆಲ್ಲ ಯಾವುದು ಆಗಲ್ಲ. ಸರಿನಾ? ಸೊ ಇದು ಒಂದು. ಸೊ ಸಂಸ್ಕಾರಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು. ಸಂಸ್ಕಾರಗಳನ್ನ ಕಡಿಮೆ ಮಾಡ್ಕೋಬೇಕಂತ ನಾವು ಬೆಳಗ್ಗೆಯಿಂದ ಏನೆಲ್ಲ ಹೇಳಿದೆವು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಆವಾಗ ಬೇಗ ಸಂಸ್ಕಾರಗಳು ಕಳೀಲಿಕ್ಕೆ ಶುರುವಾಗುತ್ತೆ. ಸಿಟ್ಟಿಂಗ್ಸ್ ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗುತ್ತೆ. ಹೊಸ ಸಂಸ್ಕಾರಗಳು ಫಾರ್ಮ್ ಆಗೋದು ಕಡಿಮೆ ಆಗುತ್ತೆ. ಆವಾಗ ಬೇಗ ಪ್ರಗತಿ ಆಗುತ್ತೆ. ಸರಿ, ಇದು ಎರಡನೇದು. ಯಾವುದು? ಈ ಪ್ರಜ್ಞೆ ವಿಸ್ತಾರ ಆಗ್ತಾ ಇದೆ ಅಂತ ಹೇಳಿದಾಗ 3ನೇ ಪಾಯಿಂಟ್ ಏನಾಗುತ್ತೆ ಅಂತಂದ್ರೆ, ನಮಗೆ ಬೇರೆ ಬೇರೆ ಬಿಂದುವಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸ್ಥಿತಿಗಳು ನಮಗೆ ಅವಗತ ಆಗುತ್ತೆ. 1ನೇ ಬಿಂದುವಿನಲ್ಲಿ ಬೇರೆ ಬೇರೆ ಸ್ಥಿತಿ ಇದೆ, 2ನೇದ್ರಲ್ಲಿ ಇದೆ, 3ನೇದ್ರಲ್ಲಿ ಇದೆ. ಯಾವ್ಯಾವ ಬಿಂದುವಿನಲ್ಲಿ ಏನೇನು ಸ್ಥಿತಿ ಬರುತ್ತೆ ಅಂತ ನೀವು ಸ್ಪಿರಿಚುವಲ್ ಅನಾಟಮಿ ಓದಿ ತಿಳ್ಕೋಬೇಕು. ಏನೇನೋ ಅದು ಇಂಗ್ಲಿಷ್ನಲ್ಲಿ ಇದೆ, ಕನ್ನಡದಲ್ಲಿ ಎನಿವೇ ಟಾಕ್ ಇದೆ. ನೀವು ಪ್ರಾಯಶಃ ಈ ಫೆಬ್ರವರಿಗೆ ಅದು ಕನ್ನಡದಲ್ಲಿ ರಿಲೀಸ್ ಆಗುತ್ತೆ, ಸ್ಪಿರಿಚುವಲ್ ಅನಾಟಮಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಸ್ಪಿರಿಚುವಲ್ ಅನಾಟಮಿನ ಅದು ಫೆಬ್ರವರಿ ರಿಲೀಸ್ ಆಗುತ್ತಲ್ಲ, ಎಲ್ಲರೂ ತಗೊಂಡು ಓದ್ಲಿಕ್ಕೆ ಶುರು ಮಾಡಿ. ಯಾವ್ಯಾವ ಬಿಂದುವಿನಲ್ಲಿ ಇರ್ತಕ್ಕಂಥ ಸ್ಥಿತಿ ನಮಗೆ ಮನವರಿಕೆ ಆಗ್ತಾ ಇದೆ ಅಥವಾ ನಮ್ಮ ಅನುಭವಕ್ಕೆ ಬರ್ತಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಪ್ರಜ್ಞೆ ವಿಸ್ತಾರ ಆಗ್ತಾ ಇದೆ. ಅದನ್ನ ನೋಡ್ಕೋಬೇಕು, ನೋಡ್ಕೊಳ್ಳೋದು ಕಲ್ತ್ಕೋಬೇಕು. ಅರ್ಥ ಆಯ್ತಾ? ಸೊ ಸರಿ, ಇದು ನಿಮ್ಮ 2ನೇ ಪ್ರಶ್ನೆಗೆ ಉತ್ತರ, ಪ್ರಜ್ಞೆ ಮತ್ತೆ ಸುಪ್ತ ಪ್ರಜ್ಞೆ. ಮೊದಲನೇ ಪ್ರಶ್ನೆ ಏನಿತ್ತು? ದೈವಿ ದರ್ಶನ ನಾವು ಜೀವಂತವಾಗಿರ್ಬೇಕಾದ್ರೇನೆ ಆಗಬೇಕು. ಮರಣ ನಂತರ ಆಗೋದು ಬೇರೆ, ನಾವು ಜೀವಂತವಾಗಿ ಇರ್ಬೇಕಾದ್ರೆ ಆಗ್ತಕ್ಕಂಥದ್ದು ಬೇರೆ. ಅಂದ್ರೆ 2 ದೇವರಿದ್ದಾರೆ ಅಂತಲ್ಲ, ದೇವರು ಹೇಳೋದು ಒಂದೇ. ಬಟ್ ನಮಗೆ ಇಲ್ಲಿದ್ದಾಗ ದೈವಿ ದರ್ಶನ ಆಯ್ತು ಅಂತಂದ್ರೆ ಅದರ ಪ್ರಯೋಜನದಿಂದ ನಮ್ಮ ಜೀವನ ಮಾರ್ಪಾಡಾಗುತ್ತೆ. ತುಂಬಾ ಜನಕ್ಕೆ ಧ್ಯಾನ ಮಾಡ್ಬೇಕಾದ್ರೆ ನನಗೆ ಕೃಷ್ಣ ಕಂಡ್ರು, ನನಗೆ ಆಂಜನೇಯ ಕಂಡ್ರು, ರಾಮ ಕಂಡ್ರು, ಗಣಪತಿ ಕಂಡ್ರು, ಈಶ್ವರ ಕಂಡ್ರು, ಎಷ್ಟೊಂದೆಲ್ಲ ಹೇಳ್ತಾರೆ. ಅದು ಯಾವುದು ನಿಜವಾದ ದರ್ಶನ ಅಲ್ಲ. ಎಷ್ಟೋ ಸತಿ ಬೈಠಕಕ್ಕೆ ಬಂದಾಗ ಕ್ಲೀನ್ ಮಾಡ್ತೀವಲ್ಲ, ಕ್ಲೀನ್ ಮಾಡಿದಾಗ ಎಷ್ಟೊಂದು ಬೇರೆ ಬೇರೆ ದೇವತೆಗಳು ಕಂಡಂಗೆ ಅನಿಸುತ್ತೆ. ಆದರೆ ಇದು ಯಾವುದು ನಿಜವಾದ ದರ್ಶನ ಅಲ್ಲ. ನಿಜವಾದ ದರ್ಶನ ಆದರೆ ಅದ್ರದ್ದು ಎವಿಡೆನ್ಸ್ ಏನಪ್ಪಾ ಅಂತಂದ್ರೆ, ದರ್ಶನ ಆಯ್ತು ಅಂತ ತಿಳ್ಕೊಳ್ಳಿ. ದರ್ಶನ ಆದಾಗ ನಿಜವಾದಂಥ ದೈವಿ ದರ್ಶನ ನಮ್ಗೆ ಆಯ್ತು ಅಂತಂದ್ರೆ ಒಳಗಡೆ ಹೃದಯದಲ್ಲಿ ನಮ್ಮ ಜೀವನ ಆಮೂಲಾಗ್ರವಾಗಿ ಪರಿವರ್ತನೆ ಆಗುತ್ತೆ. ದರ್ಶನ ಆದ್ಮೇಲೆ ಸಾಮಾನ್ಯವಾಗಿ ನಾವು ಕ್ಲೀನ್ ಮಾಡ್ಬೇಕಾದ್ರೆ ಏನೆಲ್ಲ ಬಿಂಬಗಳು ಮೇಲ್ಗಡೆ ಬರುತ್ತಲ್ವಾ, ನಾವೇ ಹಾಕಿರ್ತಕ್ಕಂಥ ಪ್ರತಿಬಿಂಬಗಳು ಮೇಲ್ಗಡೆ ಕ್ಲೀನ್ ಆಗ್ಬೇಕಾದ್ರೆ ಬರುತ್ತೆ. ಆ ಕ್ಲೀನ್ ಆಗ್ಬೇಕಾದ್ರೆ ಬಂದಾಗ ಏನಾಗುತ್ತೆ, ದರ್ಶನ ಆದಂಗೆ ಅನಿಸುತ್ತೆ, ಮನಸ್ಸಿಗೆ ಸ್ವಲ್ಪ ಖುಷಿ ಆಗುತ್ತೆ. ಆದ್ರೆ ಅದರಿಂದ ನಾವು ಯಾವುದೇ ಪರಿವರ್ತನೆ ಆಗಲ್ಲ. ಯಾವುದು ಪರಿವರ್ತನೆ ತರದೇ ಇರತಕ್ಕಂಥ ದರ್ಶನ ಇದೆಯಲ್ಲ, ಅದು ನಿಜವಾದಂಥ ದರ್ಶನ ಅಲ್ಲ. ನಮ್ಮ ಜೀವನನ ಆಮೂಲಾಗ್ರವಾಗಿ ಪರಿವರ್ತನೆ ಮಾಡಿದ್ರೆ ಅದು ನಿಜವಾದಂಥ ದರ್ಶನ ಆಗಿದೆ. ಸರಿ, ಸೊ ಇದು ಸ್ಪಷ್ಟವಾಗಿ ನಾವು ಇಟ್ಕೋಬೇಕು. ನಮ್ಮ ಜೀವನ ಪರಿವರ್ತನೆ ಆಗಬೇಕು. ಯಾವ ದಿಕ್ಕಿನಲ್ಲಿ ಪರಿವರ್ತನೆ ಆಗಬೇಕು? ಆಧ್ಯಾತ್ಮಿಕ ದೈವಿಕ ಇದರಲ್ಲಿ ದಿಕ್ಕಿನಲ್ಲಿ ಪರಿವರ್ತನೆ ಆಗಬೇಕು. ಆವಾಗ ನಮಗೆ ನಿಜವಾದಂಥ ದರ್ಶನ ಆಗಿದೆ ಅಂತ. ಇಲ್ಲದೆ ಇದ್ರೆ ನಾವು ಎಷ್ಟೇ ಕನಸಿನಲ್ಲಿ ಇರ್ಬೋದು, ಅಥವಾ ನಾವು ಧ್ಯಾನ ಮಾಡ್ತಿರ್ಬೇಕಾಗಿರ್ಬೋದು, ಅಥವಾ ಬೈಠಕ್ ತಗೊಳ್ತಾ ಇರ್ಬೇಕು, ಅಥವಾ ಸತ್ಸಂಗ ಮಾಡ್ತಿರ್ಬೇಕಾಗಿರ್ಬೋದು, ಇದೆಲ್ಲ ಬಿಂಬಗಳು ಮೇಲೆ ಬಂದರೂ ಕೂಡ ಅದು ನಿಜವಾದಂಥ ದರ್ಶನ ಅಲ್ಲ. ಸರಿ, ಸೊ ಇದು 2ನೇ ಪ್ರಶ್ನೆಗೆ ಉತ್ತರ. ಸರಿ, ಮುಂದಿನ ಪ್ರಶ್ನೆ ಕೇಳ್ರಿ, ಯಾರಿದ್ದಾರೆ? ಮರಣಾನಂತರ ಈಗ ಅದೊಂದು 2 ಪ್ರಶ್ನೆ ಇದೆ, ಅದನ್ನು ಕೇಳಿದ್ರು ನನಗೆ. ಮರಣ ಆದ್ಮೇಲೆ ಏನಾಗುತ್ತೆ ಅಂತ. ಸರಿ, ಸರಿ, ಆಧ್ಯಾತ್ಮಕ್ಕೆ ಬರ್ತಿರಲ್ಲ ನೀವೆಲ್ಲ, ಆಧ್ಯಾತ್ಮಕ್ಕೆ ಬರ್ತಿರ್ಬೇಕಾದ್ರೆ ಏನ್ ಕಲಿತಾ ಇದೀರ ಅಂತ ಅನ್ಕೊಂಡಿದ್ದೀರಾ? ಮರಣ ಗೆಲ್ಲೋದಲ್ಲ, ಮರಣದ ಸ್ಥಿತಿಯನ್ನು ಅನುಭವಿಸಿಯೂ ಕೂಡ ಜೀವಂತವಾಗಿರೋದನ್ನು ಕಲಿತಾ ಇದ್ದಾರೆ. ಸರಿ, ಜೀವಂತ ಸ್ಥಿತಿಲಿ ಇರಬೇಕಾದ್ರೆ ಮರಣದ ಸ್ಥಿತಿ ಹೇಗಿರುತ್ತೆ ಅನ್ನೋ ರುಚಿ ನೋಡ್ಲಿಕ್ಕೋಸ್ಕರ ನೀವು ಬರ್ತಾ ಇದ್ದೀರಿ.
ಅದಕ್ಕೆ ಬಾಬೂಜಿ ಅದನ್ನ ಲಿವಿಂಗ್ ಡೆಡ್ ಕಂಡೀಷನ್ ಅಂತ ಕರೀತಾರೆ. ಲಿವಿಂಗ್ ಡೆಡ್ ಕಂಡೀಷನ್ ಅಂದ್ರೆ ಜೀವನ್ ಮರಣದ ಸ್ಥಿತಿ. ಜೀವನ್ ಮರಣದ ಸ್ಥಿತಿ. ಜೀವನ್ ಮರಣದ ಸ್ಥಿತಿ ಯಾವಾಗ ಬರುತ್ತೆ? ಈಗ 10 ಜನ ಪ್ರಶಿಕ್ಷಕರಿದ್ರಿ ಅಂತ ಕೈ ಎತ್ತಿದ್ರೆ ಯಾವಾಗಲೇ. ಈಗ ಪ್ರಶಿಕ್ಷಕರ ಪ್ರಶ್ನೆ, ಜೀವನ್ ಮರಣದ ಸ್ಥಿತಿ ಯಾವಾಗ ಬರುತ್ತೆ ಸರ್? ನೆಕ್ಸ್ಟ್ ಟೈಮ್ ಪುಸ್ತಕ ನೋಡ್ಕೊಂಡು ಹೇಳ್ತೀವಿ ಸರ್. ಒಂದನೇ ಪಾಯಿಂಟ್ ಅಲ್ಲ, ಎಷ್ಟನೇ ಪಾಯಿಂಟ್ ಬರುತ್ತೆ ಜೀವನ್ ಮರಣದ ಸ್ಥಿತಿ? 12th ಅಲ್ಲ. ನೀವು ಸ್ಪಿರಿಚುವಲ್ ಅನಾಟಮಿ ಪ್ರಕಾರ ಹೋಯ್ತು ಅಂತಂದ್ರೆ 12th ಅಂತ ದಾಜಿ ಅವರು ಅದ್ರಲ್ಲಿ ಬರೆದಿದ್ದಾರೆ. ನೀವು ಬಾಬೂಜಿ ಅವ್ರದ್ದು ಇದ್ರ ಪ್ರಕಾರ ಹೋಯ್ತು ಅಂತಂದ್ರೆ ಇದು ಸೆಂಟ್ರಲ್ ರೀಜನ್ ಅಂತ ಇಟ್ಕೊಳ್ರಿ. ಇದು ಸೆಂಟರ್. ಆತ್ಮ ಇಲ್ಲಿ ಎಂಟರ್ ಆಗಿದ ತಕ್ಷಣನೇ ಇಲ್ಲಿ ಏನ್ ಬರುತ್ತಲ್ವಾ ಈ ಸ್ಥಿತಿ ಇಲ್ಲಿ, ಇದನ್ನು ನಾವು ಲಿವಿಂಗ್ ಡೆಡ್ ಕಂಡೀಷನ್ ಅಂತ ಹೇಳ್ತೀವಿ. ವೆನ್ ಯು ಎಂಟರ್ ಇನ್ ಟು ದ ಸೆಂಟ್ರಲ್ ರೀಜನ್. ಸೆಂಟ್ರಲ್ ರೀಜನ್ ಎಂಟರ್ ಆಗಿದ ತಕ್ಷಣನೇ 13ನೇ ಪಾಯಿಂಟ್ ಎಂಟರ್ ಆಗಿದ ತಕ್ಷಣನೇ ಆ ಸ್ಟೇಜ್ ನಲ್ಲಿ ನಿಮಗೆ ಜೀವನ್ ಮರಣದ ಸ್ಥಿತಿ ಬರುತ್ತೆ. ಜೀವಂತವಾಗಿದ್ದೀರಾ, ಆತ್ಮದ ಸ್ತರದಲ್ಲಿ ಜೀವಂತವಾಗಿದ್ದೀರಾ, ದೇಹದ ಸ್ತರದಲ್ಲೂ ಜೀವಂತವಾಗಿದ್ದೀರಾ. ಆದ್ರೆ ಮರಣದ ಸ್ಥಿತಿ ಅಂದ್ರೆ ದೇಹ, ಮನಸ್ಸು ಮತ್ತೆ ಆತ್ಮದ ಪ್ರಜ್ಞೆ 3 ಹೊರಟೋದಾಗ ಹೇಗಿರುತ್ತೆ ಸ್ಥಿತಿ, ಆ ಸ್ಥಿತಿ ಅವಾಗ ನಿಮ್ಗೆ ಅನುಭವ ಬರುತ್ತೆ. ಇಲ್ಲಿ 13ನೇ ಪಾಯಿಂಟ್ ಎಂಟರ್ ಆದ್ಮೇಲೆ, ಸೊ 13th ಪಾಯಿಂಟ್ ಎಂಟರ್ ಆಗಿದ ತಕ್ಷಣನೇ ನಿಮಗೆ ಲಿವಿಂಗ್ ಡೆಡ್ ಕಂಡೀಷನ್ ಬರುತ್ತೆ. ಸರಿನಾ? ಸರಿ. ಸೊ 13ನೇ ಪಾಯಿಂಟ್ ಹೋಗೋವರೆಗೂ ಕೂಡ ಹಾಗಾದ್ರೆ ನಾವು ಏನ್ ಕಲಿತೀವಿ ಅಂದ್ರೆ 13ನೇ ಪಾಯಿಂಟ್ ಹೋಗೋವರೆಗೂ ಕೂಡ ಮೊದಲು ದೇಹ ಪ್ರಜ್ಞೆನ ದಾಟೋದನ್ನ ಕಲಿತೀವಿ. ದೇಹ ಪ್ರಜ್ಞೆ ಯಾವಾಗ ದಾಟ್ತೀವಿ? ಎಷ್ಟನೇ ಪಾಯಿಂಟ್ ನಲ್ಲಿ ದೇಹ ಪ್ರಜ್ಞೆ ದಾಟ್ತೀವಿ? ಇದೆಲ್ಲ ಸ್ವಲ್ಪ ಟೆಕ್ನಿಕಲ್ಲೂ ಇದೆ, ಬಟ್ ನಿಮ್ಗೆ ಅದು ಉಪಯೋಗ ಆಗುತ್ತೆ. 3 ಪ್ರಜ್ಞೆ ಇದೆಯಪ್ಪ ಎಲ್ರಿಗೂ. ಸೊ ಮೊದಲು ಬಾಡಿ ಕಾನ್ಶಿಯಸ್ನೆಸ್, ಆಮೇಲೆ ಮೈಂಡ್ ಕಾನ್ಶಿಯಸ್ನೆಸ್, ಆಮೇಲೆ ಸೋಲ್ ಕಾನ್ಶಿಯಸ್ನೆಸ್, ಆಮೇಲೆ ಸೆಲ್ಫ್. 4 ಇದೆ: ಬಾಡಿ, ಮೈಂಡ್, ಸೋಲ್, ಸೆಲ್ಫ್. ಸೊ ಫಸ್ಟ್ ಬಾಡಿ ಕಾನ್ಶಿಯಸ್ನೆಸ್, ಆಮೇಲೆ ಮೈಂಡ್ ಕಾನ್ಶಿಯಸ್ನೆಸ್, ಆಮೇಲೆ ಸೋಲ್ ಕಾನ್ಶಿಯಸ್ನೆಸ್, ಆಮೇಲೆ ಸೆಲ್ಫ್. ಸೊ ಯಾವ್ಯಾವ ಪಾಯಿಂಟ್ ನಲ್ಲಿ ಯಾವ್ಯಾವ್ದನ್ನ ದಾಟ್ತೀವಿ? ಇರೋದೇ 13 ಪಾಯಿಂಟ್. ಒಂದೊಂದು ಪಾಯಿಂಟ್ ಹೇಳಿದವ್ರಿ. ವೆರಿ ಸಿಂಪಲ್. ನಮ್ಮ ಮನೇಲಿ ಯಾರು ಸಿಟ್ಟಿಂಗ್ ಬರ್ತಾರಲ್ಲ ಅವ್ರು ನಾವು ಪ್ರಶ್ನೆ ಹೇಳಿದ ತಕ್ಷಣ ಒಂದು 4-5 ಜನ ಇತ್ತು ಅಂದ್ರೆ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಪಿಕಪ್ ಮಾಡ್ತಾರೆ. ಬಾಡಿ ಕಾನ್ಶಿಯಸ್ನೆಸ್ ಯಾವಾಗ ದಾಟ್ತೀರಾ? 1 ರಿಂದ 5. ಸೊ ಅಲ್ಲಿಗೆ 6ನೇ ಪಾಯಿಂಟ್ಗೆ ಹೋಗಿದ ತಕ್ಷಣ ಬಾಡಿ ಕಾನ್ಶಿಯಸ್ನೆಸ್ ದಾಟದೆ. ಸರಿನಾ? ಅದಾದ್ಮೇಲೆ ಮೈಂಡ್ ಕಾನ್ಶಿಯಸ್ನೆಸ್ 10. ಈಗ ಡಿವೈಡ್ ಮಾಡ್ತಾರೆ. 2 ಕೊಡೋಣ, 3 ಕೊಡೋಣ, ಅದು ಒಂದು 5 ಕೊಡೋಣ, ಪರವಾಗಿಲ್ಲ, ಒಂದ್ಸಲ ಆ ಕಡೆ ಹೋಗ್ಲಿ ಅಂತ. ಸಾಮಾನ್ಯವಾಗಿ ನಾವು ಮೈಂಡ್ ರೀಜನ್ ಅಂತ ಮಾತಾಡ್ತೀವಲ್ಲ, ಮೈಂಡ್ ರೀಜನ್ ಇನ್ಕ್ಲೂಡ್ ಬೋತ್. ಇದೆರಡು ಇನ್ಕ್ಲೂಡ್ ಆಗುತ್ತೆ. ಮೈಂಡ್ ರೀಜನ್ ಅಲ್ಲಿ 6 to 13 ವರೆಗೂ ಕೂಡ ಮೈಂಡ್ ರೀಜನ್. 13th ಪಾಯಿಂಟ್ ಒಳಗಡೆ ಏನಿದೆ ಅದು ಸೆಂಟ್ರಲ್ ರೀಜನ್. ಸೊ 6 to 13 ಎಂಟರ್ ಆಗೋವರೆಗೂ ಕೂಡ ಮೈಂಡ್ ರೀಜನ್. ಮೈಂಡ್ ರೀಜನ್ ದೃಷ್ಟಿಯಲ್ಲಿ ನೋಡಿದ್ರೆ 6 to 13 ಆಯ್ತು. ಬಟ್ ಆದ್ರೆ ಇಲ್ಲಿ ಮೈಂಡ್ ಕಾನ್ಶಿಯಸ್ನೆಸ್ ಮತ್ತೆ ಸೋಲ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾ ಇದ್ದೀವಿ, 2. ಸೊ ಯಾವ್ಯಾವದಲ್ಲಿ ಸ್ಪ್ಲಿಟ್ ಆಗುತ್ತೆ ಅದು? 6 to 12 ಅಂದ್ರೆ 13th ಎಂಟರ್ ಆಗೋವರೆಗೂ ಕೂಡ ಮೈಂಡ್ ರೀಜನ್. ಸೊ ಮೈಂಡ್ ಟು ಸೋಲ್ 2 ಇದೆ ಇವಾಗ ಇಲ್ಲಿ. ಮೈಂಡ್ ರೀಜನ್ ಅಲ್ಲಿ ಮೈಂಡ್ ಟು ಸೋಲ್ 2 ಕಾನ್ಶಿಯಸ್ನೆಸ್ ಇದೆ. ಎಲ್ಲಿ ಕಟ್ ಆಫ್ ಆಗುತ್ತೆ? 10th ಅಲ್ಲ, 13 ಅಲ್ಲ. 6 ಇಂದ 13 ಇದೆ. 7 ಪಾಯಿಂಟ್ ಇದೆಯಪ್ಪ. 7 ಜನ 1 ಪಾಯಿಂಟ್ ತೊಗೊಂಡ್ರೆ ಆಯ್ತು ಅಲ್ವಾ? ಸಿಂಪಲ್. 6th ಅಲ್ಲ ಅಂತ ಹೇಳಾಯ್ತು, 13th ಅಲ್ಲ ಅಂತ ಹೇಳಾಯ್ತು, 10th ಅಲ್ಲ ಅಂತ ಹೇಳಾಯ್ತು. 9 to 10th ಒಳಗಡೆನೆ ಅಲ್ಲ ಕಟ್ಟಪ್ಪ. 9 to 10th ಅವರು ಅದಕ್ಕೆ ಯಾವ ಬೇಡ ಮಧ್ಯದಲ್ಲಿ ಡಿವೈಡ್ ಮಾಡಿ. ಸೊ ಮೈಂಡ್ ಕಾನ್ಶಿಯಸ್ನೆಸ್ 9th ಪಾಯಿಂಟ್ಗೆ ಎಂಟರ್ ಆಗುತ್ತೆ. ಇಂಡಿವಿಜುವಲ್ ಮೈಂಡ್ ಮೈಂಡ್ ಕಾನ್ಶಿಯಸ್ನೆಸ್ ಅಂದಾಗ ಇಂಡಿವಿಜುವಲ್ ಮೈಂಡ್. ಹಾಗಾದ್ರೆ ಈ ಸೋಲ್ ಕಾನ್ಶಿಯಸ್ನೆಸ್ ಅಂತಿದೆಯಲ್ಲ, ಇದು 9th to 12th ವರೆಗೂ ಇರುತ್ತೆ. ಆ ಸೋಲ್ ಕಾನ್ಶಿಯಸ್ನೆಸ್ ಇಟ್ಕೊಂಡೇನೆ ನಾವು ಡಿವೈನ್ ಮೈಂಡ್ ರೀಜನ್ ಹೋಗ್ತೀವಿ. ಅಂದ್ರೆ ದೈವಿ ಮನಸ್ಸು ಇದೆಯಲ್ಲ, ಆ ದೈವಿ ಮನಸ್ಸಿನ ಸ್ತರಕ್ಕೆ ಹೋಗ್ತೀವಿ. ಡಿವೈನ್ ಮೈಂಡ್ ಮೊದಲು ವ್ಯಷ್ಟಿ ಮನಸ್ಸು ಅಥವಾ ಇಂಡಿವಿಜುವಲ್ ಮೈಂಡ್, ಅದು 6 ರಿಂದ 9, 9 ರಿಂದ 12 ಡಿವೈನ್ ಮೈಂಡ್ ರೀಜನ್. ಆ ಡಿವೈನ್ ಮೈಂಡ್ ರೀಜನ್ ಅಲ್ಲಿ ನಾವು ಸೋಲ್ ಇಟ್ಕೊಂಡು ಹೋಗ್ತೀವಿ. ಇನ್ನು ಸೋಲ್ ಇರುತ್ತೆ. ಅದಾದ್ಮೇಲೆ ನಮ್ಮ ಟ್ರೂ ಸೆಲ್ಫ್ ಬರುತ್ತೆ. ಟ್ರೂ ಸೆಲ್ಫ್ ಅಂದ್ರೆ
ಈ ಸೋಲ್ನಲ್ಲಿ ಏನೆಲ್ಲ ಇತ್ತು ಅದನ್ನು ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಅದೆಲ್ಲ ಕಳ್ಕೊಂಡಾದ್ಮೇಲೆ ಎಲ್ಲವೂ ಬೆರಿತವಾದಾಗ ನಗ್ನವಾಗಿರ್ತಕ್ಕಂಥ ಸ್ಥಿತಿ, ಬೇರ್ ನೇಕೆಡ್ ಸ್ಟೇಟ್, ಆ ಸ್ಟೇಟ್ಗೆ ಹೋದಾಗ ಸೆಲ್ಫ್ ಅಂತ ಕರಿತೀವಿ. ಅದನ್ನು ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರೆಯೋದು ಅಥವಾ ಸೆಲ್ಫ್ ರಿಯಲೈಸೇಷನ್ ಅಂತ ಕರೆಯೋದು. ಸೋಲ್ ರಿಯಲೈಸೇಷನ್ ಬೇರೆ, ಸೆಲ್ಫ್ ರಿಯಲೈಸೇಷನ್ ಬೇರೆ. ತುಂಬಾ ಜನ ಎರಡನ್ನೂ ಜೊತೆ ಜೊತೆಯಾಗಿ ಉಪಯೋಗಿಸ್ತಾರೆ. ಸೋಲ್ ರಿಯಲೈಸೇಷನ್ ಅಂದ್ರೆ ನಮ್ಮ ವ್ಯಕ್ತಿತ್ವದ ಸಾಕಾರ, ಇಲ್ಲಿ ಆತ್ಮದ ಸಾಕಾರ, ಇಲ್ಲಿ ವ್ಯಕ್ತಿತ್ವದ ಸಾಕಾರ ಸೋಲ್ ಅಂದ್ರೆ ನನ್ನತನದ ಸಾಕಾರ. ಬಟ್ ಅದು ಈ ಜನ್ಮದಲ್ಲಿ ಇರ್ತಕ್ಕಂಥ ನನ್ನತನ, ನಿರಂತರವಾಗಿರ್ತಕ್ಕಂಥ ನನ್ನತನ ಅಲ್ಲ. 12 ಪಾಯಿಂಟ್ ದಾಟಿ 13 ಹೋದಾಗ ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ. ಅದು ನಿರಂತರವಾದಂಥ ನನ್ನತನದ ಸಾಕಾರ, ಅದು ಸೆಲ್ಫ್ ರಿಯಲೈಸೇಷನ್. ಸರಿನಾ? ಸೊ ಈ ಮೂರನ್ನು ದಾಟಬೇಕು, ಬಾಡಿ ಕಾನ್ಶಿಯಸ್ನೆಸ್, ಮೈಂಡ್, ಸೋಲು ಮತ್ತು ಸೆಲ್ಫ್. ಇದನ್ನ ದಾಟಿದ ತಕ್ಷಣನೇ ನಾವು ಮರಣ ಗೆದ್ದಂಗಾಯ್ತು. ಇಲ್ಲಿ ದಾಟಿದ ತಕ್ಷಣ ನಾವು ಮರಣ ಗೆದ್ದಂಗಾಯ್ತು ದೇಹದ ಸ್ತರದಲ್ಲಿ. ಆದ್ರೆ ಮನಸ್ಸಿನಲ್ಲಿ ಇನ್ನೂ ಮರಣದ ಕಾನ್ಸೆಪ್ಟ್ ಅದೆಲ್ಲ ಹಾಗೆ ಇದೆ. ಅದು ಇದೆರಡು ದಾಟಿದಾಗ ಅದನ್ನು ದಾಟಿದೆ. ಅದಕ್ಕೆ 13ನೇ ಪಾಯಿಂಟ್ ಎಂಟರ್ ಆದಾಗ ಜೀವನ್ ಮರಣದ ಸ್ಥಿತಿ ಅಂತ ಕರೆಯೋದು. ಅಲ್ಲಿವರೆಗೂ ಕೂಡ ಮರಣ ಅಂದ್ರೆ ಏನು ಅದರ ಬಗ್ಗೆ ಒಂಚೂರು ಆಲೋಚನೆಗಳು ಇರುತ್ತೆ. ದೇಹದ ಬಗ್ಗೆ ನಮ್ಗೇನು ಭಯ ಇರುತ್ತಲ್ಲ, ದೇಹ ಹೋಗ್ಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ ಅನ್ನೋದು ಭಯ ಇರುತ್ತಲ್ಲ, ಆ ಭಯ ಹೊರಟೋಗುತ್ತೆ. ಪಿಂಡ ಪ್ರದೇಶ ದಾಟಿದ ತಕ್ಷಣ ಭಯ ಸಾಕಷ್ಟು ಹೊರಟೋಗುತ್ತೆ. ಸರಿ, ಯಾಕೆಂತಂದ್ರೆ ನಮ್ಗೆ ಏನ್ ಮನವರಿಕೆ ಆಗುತ್ತೆ ಅಂತಂದ್ರೆ ಮನಸ್ಸಿನ ಸ್ತರದಲ್ಲಿ, ಆತ್ಮದ ಸ್ತರದಲ್ಲಿ ನಾವಿನ್ನೂ ಇರ್ತೀವಿ ಅನ್ನೋದು ಮನವರಿಕೆ ಆಗುತ್ತೆ. ಅವಾಗ ದೇಹ ಒಂಚೂರು ಹಿಂದೆ ಮುಂದೆ ಆದ್ರೂ ಕೂಡ ಹೆದರ್ಕೊಳ್ಳಿಕ್ಕೆ ಹೋಗಲ್ಲ, ಧೈರ್ಯ ಬರುತ್ತೆ. ಮೈಂಡ್ ನಲ್ಲಿ ಏನ್ ಫಿಕ್ಸ್ ಆಗಿರುತ್ತೆ ಆ ಫಿಕ್ಸಿಟಿಯಿಂದ ಹೊರಗಡೆ ಬರ್ತೀರ. ಐಡಿಯಾ ಇರುತ್ತೆ ಆದ್ರೆ ಫಿಕ್ಸ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಬ್ರದರ್ ಏನ್ ಸ್ವೀಟ್ ಮಾಡಿದಾರೆ ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ರಿ. ನೀವು ಅನ್ಕೊಳ್ತೀರ ನಿಮ್ಮ ಮನಸ್ಸಿನಲ್ಲಿ ಜಿಲೇಬಿ ಮಾಡಿಸಿರ್ತಾರೆ, ಸರಿನಾ? ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರ ಜಿಲೇಬಿನೇ ಇರುತ್ತೆ ಗ್ಯಾರಂಟಿ. ನಾನು ಅವತ್ತು ರಾವಣ ಅವ್ರ ಹತ್ರ ಮಾತಾಡಿದ್ರೆ ನಾನು ಅವ್ರು ಜಿಲೇಬಿ ಮಾಡ್ತೀನಿ ಅಂತ, ಇವತ್ತು ಜಿಲೇಬಿನೇ ಇರುತ್ತೆ ಅಂತ. ನೀವು ಜಿಲೇಬಿಗೆ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಆಗೋಗಿದ್ರೆ ಅಲ್ಲಿ ಹೋಗ್ಬಿಟ್ಟು ಜಿಲೇಬಿ ಸಿಗದೆ ಇದ್ರೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಕರೆಕ್ಟಾ? ಯಾಕೆ ಬೇಜಾರಾಗುತ್ತೆ? ಯಾಕಂದ್ರೆ ಫಿಕ್ಸ್ ಆಗಿದೆ. ಅಕಸ್ಮಾತ್ ಜಿಲೇಬಿ ಮಾಡ್ತೀನಿ ಅಂತ ಹೇಳಿದ್ರು ಬೇರೆ ಏನಾದ್ರು ಮಾಡ್ಸಿರ್ಬೋದೇನೋ ಅಂತ ಇಟ್ಕೊಂಡಾಗ ಫಿಕ್ಸ್ ಆಗಿರಲ್ಲ. ಐಡಿಯಾ ಇರುತ್ತೆ ಆದ್ರೆ ಫಿಕ್ಸ್ ಆಗಿರಲ್ಲ. ಫಿಕ್ಸ್ ಆಗಿಲ್ಲದೆ ಇದ್ದಾಗ ಅಲ್ಲಿ ಹೋಗಿ ನಮಗೆ ನೋಡಿದ್ರು ಕೂಡ ಬೇರೆ ಏನಾದ್ರು ಇದ್ರು ಕೂಡ ನಮಗೆ ನಿರಾಶೆ ಆಗಲ್ಲ. ಫಿಕ್ಸಿಟಿ ಇದ್ದಾಗ ನಿರಾಶೆ ಆಗುತ್ತೆ, ಫಿಕ್ಸಿಟಿ ಇಲ್ಲದೆ ಇದ್ದಾಗ ನಿರಾಶೆ ಆಗುತ್ತೆ. ಸರಿನಾ? ಇದಕ್ಕೆ ಚೆನ್ನಾಗಿ ನಾವು ಕೇಳ್ಬೋದು. ಸಾಮಾನ್ಯವಾಗಿ ನಾವು ಯಾಕೆ ಆಧ್ಯಾತ್ಮದಲ್ಲಿ ಮುಂದುವರಿಯಲ್ಲ ಅಂದ್ರೆ ಒಂದು ಐಡಿಯಾ ಫಿಕ್ಸ್ ಆಗ್ಬಿಡ್ತೀವಿ ನಾವು. ಆ ಐಡಿಯಾನ ಅದು ಹೇಗಿದೆ ಅಂತ ಕೂಲಂಕುಷವಾಗಿ ನೋಡ್ಲಿಕ್ಕೆ ಹೋಗಲ್ಲ. ನಮಗೊಂದು ಐಡಿಯಾ ಬಂದಿರುತ್ತೆ, ಅದಕ್ಕೆ ಫಿಕ್ಸ್ ಆಗಿರುತ್ತೆ, ಅದಕ್ಕೆ ತಕ್ಕಂಗೆ ಎಲ್ಲ ನೋಡ್ಲಿಕ್ಕೆ ಹೋಗ್ತೀವಿ. ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ಫ್ಯಾಕ್ಟ್ ಆಧ್ಯಾತ್ಮದಲ್ಲಿ ಪ್ರಗತಿ ಆಗ್ತಾ ಇದೆ ಅಂದ್ರೆ ಎಲ್ಲಾ ವಿಚಾರದಲ್ಲಿ ಇರ್ತಕ್ಕಂಥ ನಮ್ಮ ಫಿಕ್ಸಿಟಿ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ಬೇಕು. ಎಲ್ಲ ವಿಚಾರದಲ್ಲಿ ಅವಾಗ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಹೊಂದಾಣಿಕೆ ಹೊಂದ್ಕೊಂಡು ಹೋಗುವಂತ ಮನೋಭಾವ ಬರುತ್ತೆ. ನಾವು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ರೆ ಮನಸ್ಸಿನಲ್ಲಿ ಹೊಂದ್ಕೊಂಡು ಹೋಗುವಂತ ಮನೋಭಾವ ಬರುತ್ತೆ. ಸರಿನಾ? ಸೊ ಅದಕ್ಕೆ ಹೇಳಿದ್ದು, ಮೈಂಡ್ ರೀಜನ್ ಬಂದಾಗ ಐಡಿಯಾ ಇರುತ್ತೆ, ಡೆಪ್ತದ ಐಡಿಯಾ ಇರುತ್ತೆ, ಇನ್ನು ಅದನ್ನ ನಾವು ಗೆದ್ದಿಲ್ಲ. ದೇಹದ ಸ್ತರದಲ್ಲಿ ಗೆದ್ಬಿಡ್ತೀವಿ. ದೇಹದ ಸ್ತರದಲ್ಲಿ ಸಾವು ಬಂದರೂ ಕೂಡ ಭಯ ಆಗಲ್ಲ. ಮನಸ್ಸಿನ ಸ್ತರದಲ್ಲಿ ಆ ಐಡಿಯಾ ಇದೆ ಆದ್ರೆ ಐಡಿಯಾ ಫಿಕ್ಸ್ ಆಗಿಲ್ಲ. ಕಾಲಕ್ರಮೇಣದ 13ನೇ ಪಾಯಿಂಟ್ ಬರೋ ಅಷ್ಟೊತ್ತಿಗೆ ಆ ಐಡಿಯಾ ಕೂಡ ಐಡಿಯಾನು ಹೊರಟೋಯ್ತು ಅಂತಂದ್ರೆ ಅವಾಗ ಜೀವನ ಮರಣದ ಸ್ಥಿತಿ. ಅವಾಗ ಮರಣ ಅಂತ ಏನು ಅಂದ್ರೆ ಗೊತ್ತಿರಲ್ಲ, ಯಾಕಂದ್ರೆ ಐಡಿಯಾನು ಹೊರಟೋಯ್ತು ಮರಣದ ಬಗ್ಗೆ. ಸರಿನಾ? ಸರಿ, ಹಾಗಾದ್ರೆ ಸೊ ಅವ್ರದ್ದು 2 ಪ್ರಶ್ನೆ ಆಯ್ತು. ಅವರಲ್ಲಿ ಮೂಲ್ಗಡೆ ಅವರಲ್ಲಿ ಮಲ್ಕೊಂಡ್ಬಿಟ್ಟಿದಾರೆ ಹೆಸರು ಅಲ್ಲ, ಅವ್ರು ಕಾಣ್ತಾನೆ ಇಲ್ಲ, ಏನು ಮಲ್ಕೊಂಡ್ಬಿಟ್ಟಿದಾರೆ ಹೆಸರಿ. ಹಾ ಕೇಳ್ರಿ, ಒಂದೊಂದಾಗಿ ಕೇಳ್ರಿ. ಅವರು ನಿಷ್ಠೆ ಮಾಡ್ಕೊಂಡಿದ್ದಾರೆ. ಇದು ಅಭ್ಯಾಸಿಗಳ ಒಂದು ನಿಮಿಷ. ಇದಾದ್ಮೇಲೆ ಹೊಸ ಅಭ್ಯಾಸಿಗಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಧ್ಯಾನ ಹೆಂಗ್ ಮಾಡ್ತೀರಾ ಅಂತ ಅಷ್ಟ್ರಲ್ಲಿ ನೀವು ಆಲೋಚನೆ ಮಾಡ್ಕೊಂಡು ಉತ್ತರ ರೆಡಿ ಇಟ್ಕೊಂಡಿರಿ. ಹೊಸಬ್ರು ಯಾರ್ಯಾರು ಇದ್ದೀರಿ, ಹೊಸಬ್ರು ಕೈ ಎತ್ತಿರಿ ಅಂತ ಹೇಳ್ತೀನಿ. ಯಾರು ನೋಡಿ, ಅವ್ರೊಬ್ಬರೇ ಕೈ ಎತ್ತಿದ್ರು, ಯಾರು ಕೈ ಎತ್ತಕ್ಕೆ ರೆಡಿ ಇಲ್ಲ. ಯಾರು ಹೊಸಬ್ರು ಇದ್ದೀರಿ ಕೈ ಎತ್ತಿರಿ. 5, 1, 10, 12, 14, 15, 16 ಜನ ಇದ್ದೀರಿ. 16 ಜನದಲ್ಲಿ ನಾನು ಕರೆಕ್ಟ್ ಆಗಿ ಧ್ಯಾನ ಹೆಂಗ್ ಮಾಡ್ತೀರಾ ಅಂತ ಹೇಳ್ಬೇಕು. ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಹೇಳಿದ್ರು ಪರವಾಗಿಲ್ಲ, ಎಲ್ಲರೂ ಒಂದೇ ಹೇಳ್ಬೇಕಂತ ಏನಿಲ್ಲ. ಸರಿನಾ? ಆಯ್ತು, ಕೇಳ್ರಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್.
ಅಭ್ಯಾಸಿ ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಿಸಿದ ಪ್ರಶ್ನೆ ಸರ್ ಇದು. ಕೆಲವು ಅಭ್ಯಾಸಿಗಳು ಮನೆಯಲ್ಲಿ ಸರಿಯಾಗಿ ಧ್ಯಾನ, ಶುದ್ಧೀಕರಣ, ಪ್ರಾರ್ಥನೆ ಮಾಡದೆ ಸತ್ಸಂಗ ಮತ್ತು ಭಂಡಾರಗಳಲ್ಲಿ ಭಾಗವಹಿಸಿದ್ರೆ ಅವರ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯನಾ? ಇನ್ನೊಂದು ಪ್ರಶ್ನೆ ಸರ್, ಅದೇ ಥರನೇ ಈ ಮನೆಯಲ್ಲಿ ಸಾಧನೆ ಮಾಡ್ತಿರ್ತಾರ, ಸತ್ಸಂಗದಲ್ಲಿ ಕೂಡ ಭಾಗವಹಿಸ್ತಿರ್ತಾರ, ಆದರೆ ವೈಯಕ್ತಿಕ ಬೈಟಿಗೆ ತಗೊಳ್ತಾ ಇರಲ್ಲ. ಅವ್ರ ಸಾಧನೆ ಹೇಗಿರುತ್ತೆ ಅಂತ ಇದು ಸ್ವಲ್ಪ ಗಂಭೀರವಾಗಿ ಹೇಳ್ಬೇಕಾಗಿರೋ ಸರ್. ಯಾಕಂದ್ರೆ ಸುಮ್ಮನೆ ಬರ್ತಾ ಇದಾರ, ಸರಿಯಾದ ಪ್ರಾಕ್ಟೀಸ್ ಮಾಡದೆ, ವೈಯಕ್ತಿಕ ಬೈಟಿಗೆ ತಗೊಳ್ಳದೆ ಅವರ ಪ್ರಗತಿ ಸಾಧ್ಯ ಇದೆ ಇಲ್ಲೇ ಇದ್ದಾಗ ಹೊರಗಡೆ ಏನಾಗುತ್ತೆ, ನಾನು ಹೋಗ್ತಾ ಇದ್ದೀನಿ, ಸುಮ್ಮನೆ ಏನು ಅನಿಸಿಲ್ಲಪ್ಪ, ಏನು ಸುಮ್ಮನೆ ಹೋಗ್ತಾ ಇದ್ದೀನಿ ಹೇಳ್ತಾ ಇದ್ದಾರ, ಹೋಗ್ತಾ ಇದ್ದೀನಿ ಅಂತ. ಅಂದ್ರೆ ಅವರು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿಲ್ಲ ಅಂತಾನೆ ಅರ್ಥ. ಹೀಗಿದ್ದಾಗ ನನ್ನ ಒಂದು ಕಾಳಜಿ ಏನಂದ್ರೆ, ಜಾಸ್ತಿ ನಮ್ಮ ಸಹಜ ಮಾರ್ಗಕ್ಕೆ ಅಥವಾ ಹಾರ್ಟ್ಫುಲ್ನೆಸ್ ವೇಗೆ ಕಂಟಿನ್ಯೂ ಮಾಡಿದವರ ಸಂಖ್ಯೆಗಿಂತ ಹೊರಗಡೆ ಬಿಟ್ಟಿರೋರ ಸಂಖ್ಯೆ ಜಾಸ್ತಿ ಇದೆ. ಅಂದ್ರೆ ಇದು ಪರಿಪೂರ್ಣವಾಗಿ ಅವರು ಇದನ್ನ ಮನದಟ್ಟಾಗಿ ಮಾಡ್ತಾ ಇಲ್ಲ ಪ್ರಾಕ್ಟೀಸು. ಈ ವಿಷಯದಲ್ಲಿ ಅವರಿಗೆ ಯಾವ ಥರ ಈ ಆಧ್ಯಾತ್ಮಿಕ ಸಾಧನೆ ಸಾಧ್ಯ ಆಗಿರ್ತದೆ ಅಂತ ಅಂತವ್ರಿಗೆ ದಯವಿಟ್ಟು ಇದಕ್ಕೆ ನಾವು ಇನ್ನೊಂಚೂರು ಎಲಾಬರೇಟ್ ಮಾಡ್ತೀರಿ ಅಂತ ಕಾಯ್ತಾ ಇದ್ದೆ ಪ್ರಶ್ನೆ. ಒಂದು ತಿಳ್ಕೊಳ್ರಿ, ಸಾಮಾನ್ಯವಾಗಿ ಯಾವ ವಿಚಾರದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತೀವಲ್ಲ, ಅದನ್ನ ಒತ್ತಿ ಹೇಳಬೇಕು ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ 2-3 ಪ್ರಯತ್ನ ಪಡ್ತೀವಿ. ಅದೇ ಪ್ರಶ್ನೆನ 2-3 ಥರದಲ್ಲಿ ಕೇಳ್ತೀವಿ. ಅದೇ ಪ್ರಶ್ನೆಗೆ ಒತ್ತು ಹಾಕಿ ಕೇಳ್ತೀವಿ, ಸ್ವಲ್ಪ ಜೋರಾಗಿ ಕೇಳ್ತೀವಿ, ರಿಪೀಟ್ ಮಾಡ್ತೀವಿ. 3ನೇದು ಅದೇ ಪ್ರಶ್ನೆ ಬಗೆಗಿನ ನಮ್ಮ ಧೋರಣೆ ಏನಿದೆ ಅಥವಾ ನಮ್ಮ ಅನಿಸಿಕೆ ಏನಿದೆ ಅದನ್ನು ಸೇರಿಸ್ಬಿಟ್ಟು ಹೇಳ್ತೀವಿ. ಈಗ 3ನ್ನೂ ಮಾಡೋದು, ಸರಿನಾ? ಸೊ ಇಟ್ಸ್ ಎ ಗುಡ್ ಥಿಂಗ್. ಅಂದ್ರೆ ನಿಮ್ಮ ಮನಸ್ಸಿನ ಸ್ತರದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಆಳವಾದಂತ ಕಾಳಜಿ ಇದೆ ಅಂತ ತೋರಿಸುತ್ತೆ. ಇದೆಲ್ಲ ಅಬ್ಸರ್ವ್ ಮಾಡ್ಬೇಕು ಪ್ರಶಿಕ್ಷಕರು ಬಂದು ನಿಮ್ಗೆ ಅಭ್ಯಾಸಗಳು ಏನಾರು ಹೇಳ್ತಾರಲ್ವಾ, ಹೇಗೆ ಹೇಳ್ತಾ ಇದ್ದಾರೆ, ರಿಪೀಟ್ ಮಾಡ್ತಾ ಇದ್ದಾರ, ಒತ್ತಿ ಹೇಳ್ತಾ ಇದ್ದಾರ, ಅವರು ಪಿಟಿಗೆ ಜಾಸ್ತಿ ಕೊಡ್ತಾ ಇದ್ದಾರ, ತುಂಬಾ ಎಲಾಬ್ರೇಟ್ ಮಾಡ್ತಿದ್ದಾರೆ, ಎಲ್ಲ ಅಬ್ಸರ್ವ್ ಮಾಡ್ಬೇಕು. ಅವಾಗ ಅವರ ಸುಪ್ತ ಮನಸ್ಸಿನಲ್ಲಿ ಏನ್ ನಡೀತಿದೆ ಎಲ್ಲವೂ ನಿಮಗೆ ಎದ್ದು ಕಾಣುತ್ತೆ. ಸೊ ಏನೇ ನಮ್ಮ ಅಭ್ಯಾಸದ ಏನಿದೆಯಲ್ಲ, ಇನ್ ಜನರಲ್ ಒಂದು ಸತ್ಯ ಹೇಳ್ಬಿಡ್ತೀನಿ, ಇಷ್ಟೂ ಜನ ಅಭ್ಯಾಸಿಗಳಲ್ಲಿ 100% ಎಲ್ಲವನ್ನೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರ್ತಕ್ಕಂಥ ಒಬ್ಬ ಅಭ್ಯಾಸಿ ಕೂಡ ಗ್ಯಾರಂಟಿ ಇಲ್ಲ. ಇದು ಅತ್ಯಂತ ಪ್ರಾಮಾಣಿಕವಾದಂತ ಉತ್ತರ, ಸರಿನಾ? ಹಾಗಾದರೆ ಯಾರಿಗೂ ಅಭ್ಯಾಸಿಗೆ ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಇದೆಯಾ ಇಲ್ವಾ? ಇದು ನೆಕ್ಸ್ಟ್ ಪ್ರಶ್ನೆ. ನಮಗೆ ಗುರುಗಳು ಯಾವ ರೀತಿಯಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ನಾವು ಅಟ್ಲೀಸ್ಟ್ ಒಂದು 70-80% ಆದರೂ ಪ್ರಾಕ್ಟೀಸ್ ಮಾಡಿದ್ರೆ 70-80%. ಸೊ ನೋಡಿ, ನೀವು ಒಂದು ವಾರದಲ್ಲಿ 7 ದಿವಸ ಧ್ಯಾನ ಮಾಡಬೇಕು ಅಂತ ಇಟ್ಕೊಳ್ರಿ. 7 ದಿವಸ ಇದೆ, 7 ದಿವಸ ಧ್ಯಾನ ಮಾಡಬೇಕು. ಸಪೋಸ್ ನೀವು 5-6 ದಿವಸ ಧ್ಯಾನ ಮಾಡ್ಲಿಕ್ಕೆ ಆಗುತ್ತೆ ಅಂತ ಇಟ್ಕೊಳ್ರಿ. ಅಷ್ಟು ಮಾಡಿದ್ರೂ ಕೂಡ ಆಧ್ಯಾತ್ಮಿಕ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಜಸ್ಟ್ ಬಿಕಾಸ್ 7 ದಿವಸ ಮಾಡಿಲ್ಲ ಅಂತ ಹೇಳಿ. ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಪ್ರಶ್ನೆ ಕೇಳ್ತೀನಿ, ಇದು ಉತ್ತರವಾಗಿ. ಇಷ್ಟು ಜನ ನಾವು ಕಾಲೇಜ್ಗೆ ಹೋಗಿದ್ದೀವಿ, ಶಾಲೆಗೆ ಹೋಗಿದ್ದೀವಿ, ಎಷ್ಟು ಜನ ದಿನಾ ಪುಸ್ತಕ ಓದಿ ಪಾಸ್ ಆಗಿದ್ದೀವಿ? ಯಾರು ಒಬ್ಬರಾದ್ರೂ ಇದ್ದೀರಾ ಇಲ್ಲಿ? ದಿನಾ ಪುಸ್ತಕ ಓದಿ ಯಾರಾದ್ರೂ ಪಾಸ್ ಆಗಿದ್ದೀರಾ? ಎಲ್ಲರೂ ಕೂಡ ಏನ್ ಮಾಡ್ತೀವಿ ನೋಡಿ, ಎಷ್ಟು ಚೆನ್ನಾಗಿ ಅಭ್ಯಾಸ ಆಗಿದೆ. ಎಕ್ಸಾಮ್ ಬಂದ ಪುಸ್ತಕ ಮುಚ್ತೀವಿ, ಕರೆಕ್ಟೋ ಹೌದೋ ಇಲ್ಲ? ಹಾಗಾದ್ರೆ ಎಕ್ಸಾಮ್ ಬಂದಾಗ ಪುಸ್ತಕ ಮುಟ್ಟೋದಾದ್ರೆ ನಾವು ನಮ್ಮ ಲೌಕಿಕ ಸ್ತರದಲ್ಲಿ, ಆಧ್ಯಾತ್ಮಿಕ ಸ್ತರದಲ್ಲಿ ಯಾವ ಎಕ್ಸಾಮ್ ಇದೆ? ಇದು ನೆಕ್ಸ್ಟ್ ಪ್ರಶ್ನೆ. ಆಧ್ಯಾತ್ಮಿಕ ಸ್ತರದಲ್ಲಿ ನಮ್ಮ ಹೃದಯಕ್ಕೆ ಅದು ಬೇಕು ಅಂತ ಯಾವಾಗ ನಮಗೆ ಆ ಒಂದು ಲಾಂಗಿಂಗ್ ಬರುತ್ತೋ, ಕ್ರೇವಿಂಗ್, ಇಂಟೆನ್ಸ್ ಕ್ರೇವಿಂಗ್ ಬರ್ಬೇಕಿಂತ ನನಗೆ ಬೇಕು ಅಂತ, ನನಗೆ ಬೇಕು ಅಂತ ಆಳವಾಗಿ ಅದು ಹಂಬಲ ಬಂದ್ಬಿಡ್ತು ಅಂತಂದ್ರೆ ತನಗೆ ತಾನಾಗೇನೆ ನಾವು ನಮ್ಮ ಅಭ್ಯಾಸನ ಸ್ಥಿರಗೊಳಿಸ್ಬಿಡ್ತೀವಿ. ಅದು ನಮಗೆ ಬೇಕು ಅನ್ನೋದು ಅದು ಆಳವಾಗಿ ಮನವರಿಕೆ ಆಗೋವರೆಗೂ ಕೂಡ ಅಭ್ಯಾಸ ಹಿಂದೆ ಮುಂದೆ ಸಾಗ್ತಾ ಇರುತ್ತೆ. ಹಾಗೆ ಅಂತ ಹೇಳಿ ಅಭ್ಯಾಸಿ ಪ್ರಗತಿ ಆಗ್ತಿಲ್ಲ ಅಂತಲ್ಲ. ಇಷ್ಟೆಲ್ಲ ನಾವು ಮಾಡ್ತೀವಲ್ಲ, ಅದರಲ್ಲಿ ಅತ್ಯಂತ ಹೆಚ್ಚು ಮಹತ್ವದಂದ್ರೆ ವೈಯಕ್ತಿಕ ಬೈಠಕ್. ವೈಯಕ್ತಿಕ ಬೈಠಕ್ನಲ್ಲಿ ನಿಮಗೆ ನಡೆಯುವಷ್ಟು ಕೆಲಸ ನೀವು ಅಕಸ್ಮಾತ್ ನಾನು ನಮ್ಮನೆಗೆ ಬರ್ತಕ್ಕಂಥ ಎಲ್ಲ ಅಭ್ಯಾಸಗಳಿಗೆ ಹೇಳ್ತೀನಿ 7 ದಿವಸ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು 4-5 ದಿವಸ ಮಾಡ್ಕೊಂಡ್ ಬಂದ್ರಪ್ಪ, ಇಷ್ಟೇ ನಾ ಹೇಳಿ.
ಯಾಕೆಂತಂದ್ರೆ ಅವರು ನಾನು 7 ದಿವಸದಲ್ಲಿ ಕಟ್ಟುನಿಟ್ಟಾಗಿ ದಿನ ಮಾಡ್ಕೊಂಡ್ ಬರ್ಬೇಕು ಅಂತ ನಾನು ಶಿಸ್ತು ಮಿಲಿಟರಿ ಸ್ಟೈಲಲ್ಲಿ ಹೇಳ್ಬಿಟ್ರೆ ಅವ್ರು ಬರದೇ ಇಲ್ಲ. ಬಂದ್ರೆ ತಾನು ಉತ್ತರ ಹೇಳ್ಬಿಟ್ಟು, ಬರದೇ ಯಾರು ಪ್ರಶ್ನೆ ಕೇಳೋರು ಇಲ್ಲ, ಉತ್ತರ ಹೇಳೋರು ಇರಲಿಲ್ಲ. ಸೊ ಯಾವಾಗಲೂ ನಾವು ಅಭ್ಯಾಸಿಗೆ ಯಾವುದು ಅವರ ಅದನ್ನ ಹಿಡ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಸ್ತರದಲ್ಲಿ ಹೇಳ್ತಾ ಹೋಗ್ಬೇಕು. ಇದರಲ್ಲಿ ತುಂಬಾ ಕಟ್ಟುನಿಟ್ಟು ಅಥವಾ ಶಿಸ್ತನ್ನ ನಾವು ತರಲಿಕ್ಕೆ ಹೋಗ್ಬಾರ್ದು. ಶಿಸ್ತು ಸ್ವಯಂ ಪ್ರೇರಣೆಯಿಂದ ಬಂದಾಗ ತನಗೆ ತಾನಾಗೆ ಅದು ಕೆಲಸ ಮಾಡುತ್ತೆ. ಅದು ಹೊರಗಡೆಯಿಂದ ಅದು ನಾವು ಬಾಹ್ಯವಾಗಿ ಅದ್ರ ಮೇಲೆ ಹೇರಿದಾಗ ಅದು ಕೆಲಸ ಮಾಡಲ್ಲ, ಅವ್ರು ಅದನ್ನು ರೆಸಿಸ್ಟ್ ಮಾಡ್ತಾರೆ. ಸರಿನಾ? ಸೊ ನಮ್ಮ ಸಿಸ್ಟಮ್ನಲ್ಲಿ ಬೆಸ್ಟ್ ಸಿಚುಯೇಷನ್ ಅಂದ್ರೆ ಎಲ್ಲ ಅಭ್ಯಾಸನೂ ಸರಿಯಾಗಿ ಮಾಡ್ತು ಅಂತಂದ್ರೆ ಬೆಸ್ಟ್ ಸಿಚುಯೇಷನ್ ಆಧ್ಯಾತ್ಮಿಕ ಪ್ರಗತಿ ಆಗ್ಲಿಕ್ಕೆ. ಅಲ್ಲೂ ಕೂಡ ತುಂಬಾ ಜನ 15 ವರ್ಷದಿಂದ 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಆದ್ರೆ ಧ್ಯಾನ ಹೆಂಗ್ ಮಾಡ್ತೀರಿ ಅಂತ ನಾನು ಏನಾರು ಕೇಳಿದ್ರೆ ಅವ್ರಿಗೂ ಕೂಡ ಸ್ಪಷ್ಟತೆ ಇರಲ್ಲ ಹೇಗೆ ಧ್ಯಾನ ಮಾಡ್ತೀರಿ ಅಂತ. ಸರಿ, ಯಾಕೆ ಸ್ಪಷ್ಟತೆ ಇರಲ್ಲ ಅಂದ್ರೆ ಅವರು ಆ ರೀತಿಯಲ್ಲಿ ಅವ್ರು ಯೋಚನೆ ಮಾಡೇ ಇಲ್ಲ. ಧ್ಯಾನ ನಾವು ಮಾಡ್ತಿರೋದು ಸರಿಯಾಗಿ ಮಾಡ್ತಿದ್ರು ಇಲ್ವೋ ಅಂತ ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಚರ್ಚೆನೂ ಮಾಡಿಲ್ಲ. ಸೊ ಈಗ ಹೊಸಬ್ರಿಗೂ ಹೆಲ್ಪ್ ಆಗೋಗೆ, ಹಳಬ್ರಿಗೂ ಹೆಲ್ಪ್ ಆಗೋಗೆ ಧ್ಯಾನ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಇದು ಒಂದು ಸಿಸ್ಟರ್ ಒಬ್ಬರು ಅವಾಗಲೇ ಇಟ್ಕೊಂಡು ಇಲ್ಲಿ ಹಳೇದು ಅವ್ರ ಜೀವನದಲ್ಲಿ ಆದಂತ ಘಟನೆ ನಡೆಸ್ಕೊಂಡು ಅಳ್ತಾ ಇದ್ರಲ್ಲ, ಅವ್ರಿಗೂ ಅನ್ವಯ ಆಗುತ್ತೆ. ಸೊ ಏನೇನೆಲ್ಲ ಮಾಡ್ಬೇಕು, ನಮ್ಮನೆಗೆ ಬರ್ತಕ್ಕಂಥವ್ರಿಗೆ ನಾವು ಧ್ಯಾನ ಹೆಂಗ್ ಹೇಳ್ಕೊಡ್ತೀವಿ, ಫಾರ್ಮುಲಾ ತರ ಹೇಳ್ಕೊಡ್ತೀವಿ ಅವ್ರಿಗೆ. ಎಲ್ಲರಿಗೂ ಸೈನ್ಸ್ ಓದಿ ಅಭ್ಯಾಸ ಅಲ್ವಾ, ಮ್ಯಾಥ್ಸ್ ಓದಿ ಅಭ್ಯಾಸ ಅಲ್ವಾ, ಅದಕ್ಕೆ ಬಂದವ್ರಿಗೆಲ್ಲರೂ ಒಂದು ಫಾರ್ಮುಲಾ ಇದೆಯಪ್ಪ ಧ್ಯಾನ ಮಾಡ್ಲಿಕ್ಕೆ, ಈ ಫಾರ್ಮುಲಾ ಕಲ್ತ್ಕೊಂಡು ಧ್ಯಾನ ಮಾಡಬೇಕು ಅಂತ ಹೇಳ್ತೀವಿ ಫಸ್ಟ್. ಅವ್ರಿಗೆ ಪರವಾಗಿಲ್ಲ ನಮ್ಮ ಭಾಷೆನೇ ಮಾತಾಡ್ತೀರಿ ಇವರು ಅಂತ ಅನ್ಸುತ್ತೆ. ಈಗ ಫಾರ್ಮುಲಾ ಅಲ್ಲ. ಸೊ ಮೊದಲನೇದು 3 ಕೆಲಸ ಮಾಡಬಾರ್ದು, ಇದು ಫಸ್ಟ್ ಹೇಳ್ಕೊಡ್ತೀವಿ. ಈ 3 ಕೆಲಸದಲ್ಲಿ ನೀವು ಮಾಡಿದ್ರೆ ನೀವು ಎಲ್ಲ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನಿಮಗೆ ಧ್ಯಾನ ಸರಿಯಾಗಿ ಆಗ್ತಾ ಇಲ್ಲ. 3 ಕೆಲಸ ಮಾಡಬಾರ್ದು, 2 ಕೆಲಸ ಮಾಡಬೇಕು. ಒಂದು ಸಲಹೆ ಒಂದ್ಸತಿ ಕೊಡ್ಬೇಕು. ಸೊ 3 to 1 ಫಾರ್ಮುಲಾ. ಸೊ ಹಾಗಾದ್ರೆ 3 ಕೆಲಸ ಏನ್ ಮಾಡಬಾರ್ದು, ಇದು ಹೊಸಬ್ರಿಗೂ ಆಗುತ್ತೆ, ಹಳಬ್ರಿಗೂ ಆಗುತ್ತೆ. ಹಳಬ್ರಿಗೆ ಸ್ಪಷ್ಟತೆ ಇಲ್ದರೆ ನಿಮಗೂ ಸ್ಪಷ್ಟತೆ ಬರುತ್ತೆ. 3 ಕೆಲಸ ಏನ್ ಮಾಡಬಾರ್ದು, ಧ್ಯಾನದಲ್ಲಿ ಯೋಚನೆಗಳು ಎಲ್ರಿಗೂ ಬರುತ್ತೆ, ಯೋಚನೆ ಹಿಂದೆ ಹೋಗಬಾರ್ದು. ಫಸ್ಟ್ ಒಂದು, ಸರಿನಾ? ಸೊ ಯೋಚನೆಗೆ ಸಂಬಂಧಪಟ್ಟಾಗ ಯೋಚನೆ ಹಿಂದೆ ಹೋಗಬಾರ್ದು ಮೊದಲನೇದು. 2ನೇದು ಯಾವುದೇ ಕಲ್ಪನೆ ಮಾಡಬಾರ್ದು. ನೀವು ಕಲ್ಪನೆ ಮಾಡಿಕೊಂಡ್ರೆ ಧ್ಯಾನದಲ್ಲಿ ಕೆಲಸದಲ್ಲಿ ನೀವು ತೊಡಕಾಗ್ತಾ ಇದ್ದೀರಾ. ನಾವು ದೈವಿ ಪ್ರಕಾಶದ ಮೂಲ ಇದೆ ಅಂತ ಅನ್ಕೊಳ್ತೀವಿ ಅಂತ ಇಟ್ಕೊಳ್ರಿ, ದೈವಿ ಪ್ರಕಾಶ ಹೆಂಗಿರುತ್ತೆ ಅಂತ ಮನಸ್ಸು ಕೇಳುತ್ತೆ, ನಾವು ಕಲ್ಪನೆ ಮಾಡ್ಕೊಳ್ತಾ ಕೂತ್ಕೊಳ್ತೀವಿ. ಕರೆಕ್ಟಾ? ತುಂಬಾ ಜನ ಈ ತಪ್ಪು ಮಾಡ್ತಾರೆ, ಕಲ್ಪನೆ ಮಾಡ್ಕೊಳ್ತಾ ಕೂತ್ಕೊಳ್ತಾರೆ. ಕಲ್ಪನೆ ಮಾಡ್ಕೋಬಾರ್ದು. 2ನೇದು ದೈವಿ ಪ್ರಕಾಶನೂ ಕಲ್ಪನೆ ಮಾಡ್ಕೋಬಾರ್ದು, ಅನ್ಕೋಬೇಕಷ್ಟೇ, ಆದ್ರೆ ಕಲ್ಪನೆ ಮಾಡ್ಕೋಬಾರ್ದು. 3ನೇದು ಯಾವುದೇ ಒತ್ತಡ ಹಾಕಬಾರ್ದು. ಒತ್ತಡ ಹಾಕಬಾರ್ದು ಅಂದ್ರೆ ಯಾವ ಫೋರ್ಸ್ ಉಪಯೋಗಿಸಬಾರ್ದು. ಧ್ಯಾನದಲ್ಲಿ ಆರಾಮಾಗಿ ಕೂತ್ಕೊಳ್ಬೇಕು, ಏನೂ ಮಾಡಬೇಡಿ, ಸುಮ್ಮನೆ ಕೂತ್ಬೇಡಿ, ಅಷ್ಟೇ ಮಾಡ್ಬೇಕಾಗುತ್ತೆ. ಸರಿ. ಸೊ ಈ 3 ಯೋಚನೆ ಹಿಂದೆ ಹೋಗೋಂಗಿಲ್ಲ, ಕಲ್ಪನೆ ಮಾಡ್ಕೊಳ್ಳೋಂಗಿಲ್ಲ, ಮತ್ತೆ ಒತ್ತಡ ಹಾಕೊಳ್ಳೋಂಗಿಲ್ಲ. ಕೆಲವು ಬೇರೆ ಬೇರೆ ಪರಿಸ್ಥಿತಿ, ಜೀವನದ ಪರಿಸ್ಥಿತಿಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಭಾವೋದ್ರೇಕಗಳು ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಮನಸ್ಸು ತುಂಬಿ ಬರುತ್ತೆ. ಹಾಗೆ ಯೋಚನೆ ಬರುತ್ತೋ ಅದೇ ತರದ ಭಾವದ ಉದ್ರೇಕ ಬರುತ್ತೆ, ಅಳು ಬರುತ್ತೆ, ಭಯ ಆಗುತ್ತೆ, ಇವೆಲ್ಲವೂ ಆಗುತ್ತೆ. ಆದ್ರೆ ಹಿಂದೆ ಕೂಡ ಹೋಗಬಾರ್ದು. ನಮ್ಮ ಮನೇಲಿ ಒಬ್ರು ಪ್ರಶಿಕ್ಷಕರು ಸಿಟ್ಟಿಂಗ್ ಬರೋರು, ಆಲ್ಮೋಸ್ಟ್ ಒಂದು 2-3 ವರ್ಷ ಮನೆಗೆ ಬಂದಿದ್ರು. 3 ತಿಂಗಳು ಪ್ರತಿ ಸತಿ ಸಿಟ್ಟಿಂಗ್ ಬಂದಾಗಲೂ ಹತ್ಕೊಂಡು ಹೋಗಿದ್ದಾರೆ. ಯಾಕೆ ಹತ್ರು ಅಂತ ನಾನು ಕೇಳ್ತಿರ್ಲಿಲ್ಲ, ಆದ್ರೆ ಅಳೋದನ್ನ ತಡಿಬೇಡಿ ಅಂತ ಹೇಳ್ತಾ ಇದ್ದೆ. ಅಳು ಬರ್ತಿದೆ ಅಂದ್ರೆ ಬರಲಿ, ಏನು ಮಾಡಬೇಡಿ. ಕಣ್ಣೀರು ಬರ್ತಾ ಇದ್ದೆ, ಬರಲಿ ಬಿಡ್ರಿ, ಒರೆಸ್ಕೊಳ್ಳಿ ಬೇಕಾದ್ರೆ, ಧ್ಯಾನ ಕಂಟಿನ್ಯೂ ಮಾಡಿ, ಏನು ಮಾಡಬೇಡಿ. 3 ತಿಂಗಳು ಹತ್ತು. ಅದಾದ್ಮೇಲೆ ಅವ್ರ ಪ್ರಗತಿ ಸಾಕಷ್ಟು ವೇಗವಾಗಿ ನಡೀತು. ತುಂಬಾ ಒಳಗಡೆ ಭಾವದ ಉದ್ರೇಕದ ಸಂಸ್ಕಾರಗಳನ್ನ ತುಂಬಾ ತುಂಬಿಕೊಂಡಿದ್ರು. ಅದೇ ತರನೇ ಇನ್ನೊಬ್ರು ಅಭ್ಯಾಸಿ, ಈಗ ನಾನು ತುಂಬಾ ಜನ ಪೇಷಂಟ್ಸ್ ನೋಡ್ತಿರ್ತೀನಲ್ಲ, ಆತಂಕ ಡಿಪ್ರೆಷನ್ ಇರ್ತಕ್ಕಂಥ ಪೇಷಂಟ್ಸ್ ಎಲ್ಲ ನೋಡ್ತೀನಲ್ಲ, ಅವ್ರನ್ನೆಲ್ಲ ನಾನು ಸಿಟ್ಟಿಂಗ್ ಕರೆದಾಗ ಮೊದಲು ಅವ್ರಿಗೆ ಸಿಟ್ಟಿಂಗ್ ಕೊಟ್ಟಾಗ ಬರೀ ಆತಂಕ ತುಂಬಿದ ಯೋಚನೆಗಳು, ಆತಂಕದ ಭಾವನೆಗಳೇ ಬರ್ತಾ ಇರ್ತವೆ. ನನಗೆ ಸಿಟ್ಟಿಂಗ್ ನಲ್ಲಿ ತುಂಬಾ ಭಯ ಆಯ್ತು ಅಂತ ಹೇಳ್ತಾರೆ. ಅವ್ರಿಗೆ ನಾವು ಹೇಳಿರ್ತೀವಿ, ಯೋಚನೆ ಬಂದ್ರು ಹಿಂದೆ ಹೋಗ್ಬೇಡಿ, ಭಯ ಅಂತ ನಿಮ್ಗೆ ಅನುಭವ ಬಂದ್ರು ಅದರಿಂದನೂ ಹೋಗ್ಬೇಡಿ. ಸೊ ಇಲ್ಲಿ ಯೋಚನೆ ಅಂತ ಹೇಳಿದಾಗ ಯೋಚನೆ ಪ್ಲಸ್ ಭಾವೋದ್ರೇಕ
ಭಾವೋದ್ರೇಕ. ಯೋಚನೆ ಮತ್ತು ಭಾವದ ಉದ್ರೇಕ, ಇದು ಎರಡರಿಂದನೂ ಹೋಗ್ಬಾರ್ದು. ತುಂಬಾ ಜನಕ್ಕೆ ಧ್ಯಾನ ಮಾಡಬೇಕಾದ್ರೆ ನೆಗೆಟಿವ್ ಥಾಟ್ಸ್ ಇರ್ಬೋದು, ಅಥವಾ ನೆಗೆಟಿವ್ ಎಮೋಷನ್ಸ್ ಇರ್ಬೋದು, ಕೋಪ ಇರ್ಬೋದು, ತಾಪ ಇರ್ಬೋದು, ಮತ್ತೆ ದುಃಖ ಇರ್ಬೋದು, ಅಳು ಇರ್ಬೋದು, ಭಯ ಇರ್ಬೋದು, ದುಗುಡ ಇರ್ಬೋದು, ಎಷ್ಟೊಂದೆಲ್ಲ ಬರುತ್ತೆ. ಅಥವಾ ಈರ್ಷೆ ಇರ್ಬೋದು, ಅಥವಾ ಶತ್ರುತ್ವ ಇರ್ಬೋದು, ಈ ಥರದ್ದೆಲ್ಲ ಮನೋಭಾವಗಳು ಬರುತ್ತೆ ಧ್ಯಾನದಲ್ಲಿ. ಅದೆಲ್ಲ ನಾವು ಹೃದಯದಲ್ಲಿ ಅದ್ಮೇರ್ತಕ್ಕಂಥದ್ದು. ಯಾವುದನ್ನು ನಾವು ತಡೀಲಿಕ್ಕೆ ಹೋಗ್ಬಾರ್ದು. ಏನೇ ಧ್ಯಾನದಲ್ಲಿ ಬಂದರೂ ಕೂಡ ಅದನ್ನು ಗಮನಿಸ್ಬೇಕು, ಬಿಟ್ಬಿಡ್ಬೇಕು. ಬಂತು ಆಯ್ತು, ಹೋಯ್ತು, ಬಂತು ಹೋಯ್ತು, ಅದ್ರ ಬಗ್ಗೆ ಚಿಂತೆ ಕೂಡ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ 3 ಕೆಲಸ ಯಾರು ಸರಿಯಾಗಿ ಮಾಡದೇ ಇರ್ತಾರಲ್ವಾ ಅವ್ರಿಗೆ ಧ್ಯಾನದಲ್ಲಿ ವೇಗವಾಗಿ ಪ್ರಗತಿ ಆಗುತ್ತೆ. ಈ 3ರಲ್ಲಿ ಒಂದು ಕೆಲಸ ಮಾಡಿದ್ರು ಕೂಡ ನಿಮ್ಮ ಧ್ಯಾನದ ಪ್ರಗತಿ ಕುಂಠಿತವಾಗುತ್ತೆ. ಯೋಚನೆ ಮಾಡ್ತಾ ಕೂತಿದ್ರೆ ಧ್ಯಾನ ಮಾಡಬೇಕಾದ್ರೆ ನೀವು ಯಾವ ಪ್ರಗತಿನೂ ಆಗಲ್ಲ. ಕಲ್ಪನೆ ಮಾಡ್ಕೊಳ್ತಾ ಕೂತಿದ್ರೆ ಯಾವ ಪ್ರಗತಿನೂ ಆಗಲ್ಲ. ಈ 3 ಮಾಡಿದಾಗ ಏನಾಗುತ್ತೆ ಗೊತ್ತಾ, ಧ್ಯಾನದಲ್ಲಿ ನಿಮ್ಮ ಈಗೋ ಆನ್ ಆಗುತ್ತೆ. ಈಗೋ ಆನ್ ಆಗ್ಬಿಡುತ್ತೆ. ಈಗೋ ಆನ್ ಆಯ್ತು ಅಂತಂದ್ರೆ ನೀವು ಯಾವ ಧ್ಯಾನದ ಕೆಲಸವೂ ಆಗಲ್ಲ. ಸರಿನಾ? ಇದು ಒಂದು, ಇದು ಜ್ಞಾಪಕ ಇಟ್ಕೊಳ್ಬೇಕು. ಇದು ಎರಡನೇದು. ಹಾಗಾದ್ರೆ ಏನ್ ಮಾಡ್ಬೇಕು? ಅರ್ಧ ಗಂಟೆ ಕಣ್ಮುಚ್ಕೊಂಡು ಕೂತಿದ್ರೆ ಇವತ್ತು 45 ನಿಮಿಷ ಸತ್ಸಂಗ ಆಯ್ತಪ್ಪ. ಏನಪ್ಪ ಮಾಡಿದ್ರು 45 ನಿಮಿಷ ಸತ್ಸಂಗದ ಮುಂಚೆ ನಾವು ಟೈಮು ಹೇಳಲ್ಲ, ನಿಮ್ಗೆ ಇಷ್ಟೊತ್ತಿರುತ್ತೆ ಅಂತ. ಹೊಸಬ್ರಿಗೆ ಕಷ್ಟ, ಏನಪ್ಪ ಎಷ್ಟೊತ್ತು ಮಾಡ್ತಾರೆ ಅಂತ ಅಲ್ವಾ? 3/4 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು, ಅದು ಗೊತ್ತಿರಲ್ಲ ನಿಮಗೆ. ಅವಾಗ ಏನ್ ಮಾಡೋದು? ಮತ್ತೆ 2 ಕೆಲಸ ಮಾಡಬೇಕು. ಮೊದಲನೇದು, ಮನಸ್ಸಿನ ಗಮನವನ್ನ ಹೃದಯದ ಕಡೆಗೆ ತಗೊಂಡ್ಬರ್ಬೇಕು. ಮೊದಲನೇ ಪಾಯಿಂಟ್, ಮನಸ್ಸಿನ ಗಮನನ ಹೃದಯದ ಕಡೆಗೆ ತಗೊಂಡ್ಬರ್ಬೇಕು. ಫಸ್ಟ್ ಪಾಯಿಂಟ್. ಹೃದಯ ಅಂದ್ರೆ ಎಲ್ಲಿ? ಎಡಗಡೆ ಭಾಗ. ಈ ಎದೆ ಅಂಗಳದಲ್ಲಿ ಎಡಗಡೆ ಭಾಗ, ಅದು ಹೃದಯ. ಎಲ್ಲಿ ನಮಗೆ ಸಾಮಾನ್ಯವಾಗಿ ಫಿಸಿಕಲ್ ಹಾರ್ಟ್ ಇರುತ್ತೆ ಅಂತ ಹೇಳ್ತೀವಲ್ಲ, ಅಲ್ಲಿ. ಹಾಗಾದ್ರೆ ಫಿಸಿಕಲ್ ಹಾರ್ಟ್ ಕಡೆ ಗಮನ ಕೊಟ್ಕೊಂಡು ಕೂತ್ಕೊಳ್ಳೋದ? ಹಂಗಲ್ಲ. ತುಂಬಾ ಜನ ಧ್ಯಾನ ಆದ್ಮೇಲೆ ಹೇಳ್ತಾರೆ, ನೀವು ಸರ್ ನನಗೆ ಧ್ಯಾನ ಆದ್ಮೇಲೆ ಧ್ಯಾನ ಟೈಮಲ್ಲಿ ನನ್ನ ಹಾರ್ಟ್ ಬಡಿತಾ ಕೂತಿತ್ತು ಸರ್ ಅಂತ. ಹಾರ್ಟ್ ಬಡಿತಾ ನೋಡಿ ಅಂತ ನಾನು ನಿಮ್ಗೆ ಹೇಳಲೇ ಇಲ್ಲ. ಹಾರ್ಟ್ ಬಡಿತಿದ ಕಡೆ ಯಾಕೆ ಗಮನ ಕೊಡ್ಬೇಕು? ಅದು ನೀವು ಗಮನ ಕೊಟ್ಟರು ಬಡಿಯುತ್ತೆ, ಗಮನ ಕೊಡದೇ ಬಡಿಯುತ್ತೆ ಅಲ್ವಾ? ಸೊ ಹಾರ್ಟ್ ಕಡೆ ಗಮನ ಕೊಡೋದು ಅಂತಂದ್ರೆ ಹೃದಯದ ಭಾವದ ಹೃದಯ ಅಂತ ನಾವೇನ್ ಹೇಳ್ತೀವಲ್ಲ, ಫೀಲಿಂಗ್ ಹಾರ್ಟ್. ಫಿಸಿಕಲ್ ಹಾರ್ಟ್ ಅಲ್ಲ, ಫೀಲಿಂಗ್ ಹಾರ್ಟ್, ಭಾವದ ಹೃದಯ. ಅದರ ಕಡೆಗೆ ಗಮನ ಕೊಡಬೇಕು. ಭಾವದ ಹೃದಯ, ಅದ್ರ ಕಡೆಗೆ ನೀವು ಗಮನ ಕೊಡ್ತು ಅಂತಂದ್ರೆ ನೋಡಿ, ತೆಲುಗು ಕನ್ನಡ ಬರಿತಾ ಬರುತ್ತೆ, ತೆಲುಗು ಆಗ್ತಾ ಇದೆ ಆಯ್ತು. ಸೊ ಭಾವದ ಹೃದಯದ ಕಡೆಗೆ ನೀವು ಗಮನ ಕೊಡಬೇಕು. ಆವಾಗ ಅಷ್ಟೇನೆ ನಮಗೆ ನೆಕ್ಸ್ಟ್ ಪಾಯಿಂಟ್ ಬರ್ತವೆ. ಏನ್ ಮಾಡ್ಬೇಕಂತ ಗಮನ ಅಂತಂದ್ರೆ, ಗಮನ ಕೊಟ್ಕೊಳ್ತಾ ಏನ್ ಮಾಡ್ಬೇಕಂದ್ರೆ ಅಬ್ಸರ್ವ್ ಪ್ಲಸ್ ಫೀಲ್, ಇದು 2 ಮಾಡ್ಬೇಕು. ಅಬ್ಸರ್ವ್ ಮಾಡ್ಬೇಕು, ಫೀಲ್ ಮಾಡ್ಬೇಕು. ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಏನು ಅಬ್ಸರ್ವೇಷನ್ ಅಂದ್ರೆ, ಕಣ್ಣು ಮುಚ್ಕೊಂಡು ಕೂತಿರ್ತೀರ, ಒಳಗಡೆ ಏನೋ ಕಾಣುತ್ತೆ, ಅದು ಅಬ್ಸರ್ವೇಷನ್. ಏನ್ ಕಾಣುತ್ತೆ ಒಳಗಡೆ? ಏನೋ ಪ್ಯಾಟರ್ನ್ಸ್ ಕಾಣುತ್ತೆ, ಏನೋ ಕತ್ಲೆ ಕಾಣುತ್ತೆ, ಏನೋ ಬೆಳಕು ಕಾಣುತ್ತೆ, ಏನೋ ಬಣ್ಣಗಳು ಕಾಣುತ್ತೆ, ಏನೇನೋ ಕಾಣುತ್ತೆ ಒಳಗಡೆ. ಇನ್ ಯಾರ್ಯಾರೋ ಕಾಣ್ತಾರೆ, ಯಾರ್ಯಾರಿಗೂ. ಕರೆಕ್ಟಾ? ಸೊ ಯಾರ್ಯಾರು ಕಾಣ್ತಾರೆ ಅಂತ ಎಲ್ಲ ನೋಟ್ ಮಾಡ್ಕೊಡಿ. ಒಂದ್ಸತಿ ಇದೇ ತರ ಸೆಟ್ಲ್ ಕೊಡ್ಬೇಕಾದ್ರೆ, ಹೆದರ್ಸ್ಲಿಕ್ಕೆ ಅಂತ ಹೇಳ್ತಿಲ್ಲ, ನೆಕ್ಸ್ಟ್ ಟೈಮ್ ಯಾರು ಪ್ರಶಿಕ್ಷಕರ ಹತ್ರ ಬರೆದು ನಿಲ್ಲಿಸ್ಬಿಡ್ಬೇಡಿ. ಆಮೇಲೆ ಈಗಲೇ ಹೇಳಿದ್ದೀನಿ, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಯಾರೋ ಅವರು ಸಿಟ್ಟಿಂಗ್ ಬಂದಿದ್ರು, ಅವರು ಸಿಟ್ಟಿಂಗ್ ಕೊಡ್ತಾ ಇವ್ರು ಯಾರೋ ಎಸ್ ಅಂತ ಹೆಸರು ಬಂದಿರೋರನ್ನ ಲವ್ ಮಾಡಿದ್ದಾರೆ ಅಂತ ಬಂತಪ್ಪ ಮನಸ್ಸಿಗೆ. ಎಸ್ ಇಂದ ಹೆಸರು. ನಾವು ಧ್ಯಾನ ಮುಗಿದ ಮೇಲೆ ರೀ ಯಾರನ್ನ ಲವ್ ಮಾಡಿದ್ರೆ ನೀವು ಅಂತ ಕೇಳಿದೆ. ಏನಿಷ್ಟ 24-23 ವರ್ಷ. ಅವರು ಸಡನ್ ಆಗಿ ಇದೇನು ಈ ಪ್ರಶ್ನೆ ಕೇಳ್ತಾರಲ್ಲ, ಧ್ಯಾನ ಆದ್ಮೇಲೆ ಲವ್ ಮಾಡಿದ್ರ ಅಂತ ಕೇಳಿದ್ರು. ಯಾರನ್ನ ಲವ್ ಮಾಡಿದ್ರ ಅಂತ ಸ್ವಲ್ಪ ಹೊತ್ತು ಆ ಕಡೆ ಕಡೆ ತಲೆ ಎಲ್ಲಾಡ್ಸ್ಬಿಟ್ಟು ಹೂ ಸಾರ್ ಅಂತ ಹೇಳಿದ್ರು, ನಾಚ್ಕೊಂಡು. ಆಮೇಲೆ ರೀ ಯಾರು ನೀವು ಪ್ರೀತಿ ಮಾಡ್ದಂಗೆ ಅಂತ ಬಂತು ಇವತ್ತು ಧ್ಯಾನದಲ್ಲಿ, 1-2 ಹೆಸರು ಹೇಳ್ರಿ ಅಂತ ಹೇಳಿದೆ. ಅವ್ರು ಫಸ್ಟ್ ಯಾವುದೋ ಒಂದು ಹೆಸರು ಹೇಳಿದ್ರು. ಈ ಹೆಸರು ಯಾಕೋ ನನಗೆ ಸೆಟ್ ಆಗ್ತಾ ಇಲ್ಲ, ಈ ಹೆಸರಲ್ಲ ರೀ, ಇನ್ಯಾವುದೋ ಹೆಸರು ಇರ್ಬೇಕು, ಇನ್ಯಾರೋ ಒಬ್ರು ಹೇಳ್ರಿ ಲವರ್ ಅಂತ. ಕಡೆಗೆ 3 ಲವರ್ ಹೆಸರು ಹೇಳಿದ್ರು. ಆ 3ನೇ ಲವರ್ ಹೆಸರು ಹೇಳಿದಾಗ, ಓ ಇವರೇ ರೀ, ಇದೇ ಹೆಸರು ಬಂದಿದ್ದು ನನಗೆ,
ಧ್ಯಾನ ಮಾಡ್ಬೇಕಾದ್ರೆ ಇಂಥವ್ರನ್ನ ನೀವು ಲವ್ ಮಾಡಿದ್ರಿ ಅಂತ. ಸರಿ ಇದು ಹೇಳಿದ್ ಅವ್ರಿಗೆ ಒಂದು ಸಿಟ್ಟಿಂಗ್ ಆದ್ಮೇಲೆ, ಅದಾದ್ಮೇಲಿಂದ ನೆಕ್ಸ್ಟ್ ಫ್ಯೂ ಸಿಟ್ಟಿಂಗ್ ತುಂಬಾ ರೆಗ್ಯುಲರ್ ಆಗ್ಬಿಟ್ರು. ತುಂಬಾ ರೆಗ್ಯುಲರ್ ಬಂದು, ಸಾರ್ ಇವತ್ತೇನ್ ಕಾಣಿಸ್ತಾರೆ ನಿಮಗೆ ನಾನು ನೋಡ್ರಿ, ಯಾವಾಗ ನಮ್ ಧ್ಯಾನದ ಕೆಲಸದಲ್ಲಿ ಅವಶ್ಯಕತೆ ಏನಿರುತ್ತೋ ಅವಾಗ ಅಷ್ಟೇ ಕಾಣುತ್ತೆ. ಸುಮ್ನೆ ಎಲ್ಲ ಕೂತ್ಕೊಂಡು ಏನ್ ಪಿಕ್ಚರ್ ನೋಡ್ತಾ ಇರಲ್ಲ ಕೂತ್ಕೊಂಡು ನಾವು. ಇದು ನಿಮ್ಗೆ ಸುಮಾರು ಅನ್ಸತಿ ಅನುಭವ ಬರುತ್ತೆ. ಪ್ರಶಿಕ್ಷಕರಾಗಿ ಸೆನ್ಸಿಟಿವಿಟಿ ಬೆಳೀತಿದ್ದಂಗೆ ಸುಮಾರು ವಿಷಯಗಳು ಗೊತ್ತಾಗುತ್ತೆ. ಇನ್ನೊಬ್ಬ ಹೊಸ, ನಾನು ಫಸ್ಟ್ ಸಿಟ್ಟಿಂಗ್ ಮನೆಗೆ ಬಂದಿದ್ದು, ಅವರು ವೆಜ್ ತಿಂತಾರೆ ನಾನ್ ವೆಜ್ ತಿಂತಾರೆ ನಂಗೆ ಗೊತ್ತಿಲ್ಲ. ನಾನು ಐ ಅಸ್ಯೂಮ್ ದಟ್ ವೆಜ್ ತಿಂತಾರೆ ಅಂತ. ಸರಿನಾ? ಸರಿ ಸಿಟ್ಟಿಂಗ್ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಕಣ್ಣು ಮುಚ್ಚಿದ ತಕ್ಷಣನೇ ಏನು ಈ ಹೃದಯ ಇದೆಯಲ್ಲ, ಹೃದಯ ಪೂರ್ತಿ ನನಗೆ ಈ ಚಿಕನ್ ಪೀಸ್, ಇನ್ನೇನು ಇಷ್ಟೊಂದು ಚಿಕನ್ ಪೀಸ್ ಕಾಣಿಸ್ತಾ ಇದ್ದಾರೆ ಹೃದಯದಲ್ಲಿ ಅಂತ ನಾನು. ಆಮೇಲೆ ಸಿಟ್ಟಿಂಗ್ ಮುಗಿದ್ಮೇಲೆ ಫಸ್ಟ್ ಪ್ರಶ್ನೆ ಅವ್ರನ್ನ ಕೇಳಿದ್ರು, ರೀ ನಾನ್ ವೆಜ್ ತಿಂತೀರಾ ನೀವು ಅಂತ ಕೇಳಿದೆ. ಹೌದು ಬ್ರದರ್, ನಾವು ಸಿಂಧಿಗಳಲ್ವಾ. ಅವ್ರು ಸಿಂಧಿಗಳು, ಪಾಕಿಸ್ತಾನದಿಂದ ಬಂದಿರೋ, ಪಾಕಿಸ್ತಾನದಲ್ಲಿ ಒಂದು ಇದು ಸಿಂಧ್ ಪ್ರಾಂತ್ಯ ಇದೆಯಲ್ಲ ಅಲ್ಲಿಂದ ಬಂದಿರತಕ್ಕಂಥವ್ರು, ಬಟ್ ಇಂಡಿಯಾ ಸೆಟ್ಲ್ ಆಗಿರೋ ಗುಜರಾತ್ ಅಲ್ಲಿ. ಸೊ ನಾವು ಸಿಂಧಿಗಳು ನಾವು ತಿಂತೀವಿ ಅಂತ ಹೇಳಿದ್ರು, ನಾನ್ ವೆಜ್ ತಿಂತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಕೇಳಿದೆ, ಏನ್ ನಿಮ್ ಫೇವ್ರೇಟ್ ನಾನ್ ವೆಜ್ ಅಂತ ಕೇಳಿದೆ. ಚಿಕನ್ ಅಂತ ಹೇಳಿದೆ, ಖುಷಿ ಪಡ್ಕೊಂಡು. ನಾನು ಆಮೇಲೆ ಹೇಳಿದೆ, ಹೃದಯ ಪೂರ್ತಿ ಬರೀ ಚಿಕನ್ ತುಂಬಿದೆ ನಿಮಗೆ. ಗೊತ್ತಾಗತ್ತೆ, ಎಷ್ಟೊಂದು ವಿಚಾರಗಳು ಗೊತ್ತಾಗುತ್ತೆ. ಬಟ್ ಆದ್ರೆ ಇದೆಲ್ಲ ನಿಮಗೆ ಆಧ್ಯಾತ್ಮಿಕ ಪ್ರಗತಿಗೆ ಪೂರಕವಾದಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಗೊತ್ತಾಗುತ್ತೆ. ಸುಮ್ಮನೆ ಗೊತ್ತಾಗ್ಲಿಕ್ಕೆ ಆಗಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ನಾವು ಮುಂಚೆನೇ ಹೇಳಿದೆ, 2 ಎಕ್ಸಾಂಪಲ್ ಹೇಳಲಿಕ್ಕೆ ಮುಂಚೆ. ನೆಕ್ಸ್ಟ್ ಟೈಮ್ ಇಂದ ಪ್ರಶಿಕ್ಷಕರು ಯಾರ್ಯಾರು ಏನೇನು ಲವರ್ನೆಲ್ಲ ನೋಡ್ತಾರೋ ಅಂತ ಹೇಳಿ, ನಾನು ಬರಲ್ಲಪ್ಪ ಇನ್ನು ಸಿಟ್ಟಿಂಗ್ ಅಂತ ಹೇಳ್ಬೇಡಿ. ಆಯ್ತು, ಎಷ್ಟೊಂದು ವಿಚಾರಗಳು ಗೊತ್ತಾಗುತ್ತೆ ಸರಿಯಾಗಿ ಗಮನ ಕೊಟ್ಟು ಅಬ್ಸರ್ವ್ ಮಾಡಿದಾಗ. ಇನ್ನು ಈ ತರದ ಹಲವಾರು ನಡೆದಿದೆ. ಇನ್ನೊಬ್ರು ಸಿಟ್ಟಿಂಗ್ ಕೊಡ್ತಾ ಇದೀವಿ, ಬರೀ ಕಿಶೋರ್ ಕುಮಾರ್ ಹಾಡುಗಳು ಬರ್ತಾ ಇದೆ, ಹಿಂದಿ ಕಿಶೋರ್ ಕುಮಾರ್ ಹಾಡುಗಳು. ಅವ್ರು ಕಿಶೋರ್ ಕುಮಾರ್ ಹಾಡ್ತಾರೆ ಅಂತ ಆಗ್ಲಿ ಅಥವಾ ಕಿಶೋರ್ ಕುಮಾರ್ ಹಾಡು ಅವ್ರಿಗೆ ಇಷ್ಟ ಅಂತ ಆಗ್ಲಿ ಏನೂ ಗೊತ್ತಿಲ್ಲ, ಯಾಕೆಂದ್ರೆ ಯಾವತ್ತೂ ಡಿಸ್ಕಷನ್ ಮಾಡಿಲ್ಲ, ಸಿನಿಮಾ ಹಾಡಿಲ್ಲ. ಬಟ್ ಒಂದಾದ್ಮೇಲೆ ಒಂದು ಕಿಶೋರ್ ಕುಮಾರ್ ಹಾಡು ಬರ್ತಾ ಇದೆ. ಸೊ ಸಿಟ್ಟಿಂಗ್ ಆದ್ಮೇಲೆ ನಾವು ಕೇಳಿದ್ರೆ, ರೀ ನಿಮ್ದು ತುಂಬಾ ಹಾಡು ಕೇಳ್ತಾರೆ ನೀವು ಅಂತ. ಹೌದು ಅಂತ ಹೇಳಿದ್ರು. ಆಮೇಲೆ ಇದ್ಕೊಂಡು ನಿಮಗೆ ಯಾರು ಫೇವ್ರೆಟ್ ಸಿಂಗರ್ ಅಂತ ಕೇಳಿದೆ. ಕಿಶೋರ್ ಕುಮಾರ್ ಅಂತ ಹೇಳಿದ್ರು. ಆಮೇಲೆ ಕಿಶೋರ್ ಕುಮಾರ್ದು ಏನಾದ್ರು ತುಂಬಾ ಹಾಡು ಕೇಳಿರೋದು ಅಥವಾ ನೀವು ಹಾಡಿರೋದಾರ ಇದೆಯಾ ಅಂತ ಹೇಳಿದೆ. ಮಿಲಿಯನ್ಸ್ ಆಫ್ ಟೈಮ್ಸ್ ಹ್ಯಾವ್ ಲಿಸನ್ ಟು ದ ಸಾಂಗ್ ಅಂತ ಹೇಳಿದ್ರು. ಸಾವಿರಾರು ದಿನ ಹಾಡು ಕೇಳಿದೀನಿ ಅಂತ. ಅಷ್ಟು ಸ್ಟ್ರಾಂಗ್ ಆಗಿತ್ತು ಹೃದಯದಲ್ಲಿ ಆ ಸಂಸ್ಕಾರಗಳು. ಕ್ಲೀನ್ ಆಗ್ತಿದ್ದಂಗೆನೆ ಅದು ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನಲ್ಲಿ ಅದು ಬರ್ಲಿಕ್ಕೆ ಶುರು ಆಯ್ತು. ಇನ್ನೊಬ್ರು ತಮಿಳಿಯನ್ ಗೊತ್ತಲ್ಲ, ಏನ್ ಮಾಡ್ತಾರೆ? ತಮಿಳ್ನವ್ರು ಏನ್ ಜಾಸ್ತಿ ಮಾಡೋದು, 2 ಸಿನಿಮಾ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಸಿನಿಮಾ ಇಂಡಸ್ಟ್ರಿ ಓಡುತ್ತೆ. ಯಾವ್ಯಾವ್ದು? ಎಲ್ರಿಗೂ ಗೊತ್ತಿದೆ. ತಮಿಳ್ ತೆಲುಗು ಸಿನಿಮಾ ಎಲ್ಲರಿಗೂ ನೋಡ್ತಿರೋದು. ತಮಿಳ್ ತೆಲುಗು ಸಿನಿಮಾನ ಅವ್ರಿಗೆ ಫಸ್ಟ್ ಟೈಮ್ ಅವ್ರು ಒಬ್ರು ಪ್ರಶಿಕ್ಷಕರು ಸೆಟ್ಟಿಂಗ್ ತಗೊಳ್ಳಿಕ್ಕೆ ಬಂದಾಗ, ಏನ್ರೆ ಸಿಟ್ಟಿಂಗ್ ಕೊಡ್ತಾ ಬರುತ್ತೆ ನಮ್ಗೆ. ಸಿಟ್ಟಿಂಗ್ ಕೊಡ್ತಾ ನಮ್ಗೆ ಏನ್ ಕೇಳಿಸ್ತಿತ್ತು ಅಂತಂದ್ರೆ 2 ಹೆಸರು ಬರ್ತಾ ಇತ್ತು ಅವ್ರ ಫೇವ್ರೆಟ್ ಹೀರೋ ಅಂತ. ಸಿಕ್ಕಾಬಟ್ಟೆ ತಮಿಳ್ ಸಿನಿಮಾದು ಸೀನ್ಸ್ ಬರ್ತಾ ಇತ್ತು. ಸಿಟ್ಟಿಂಗ್ ಮುಗಿದ ತಕ್ಷಣ ಫಸ್ಟ್ ಪ್ರಶ್ನೆ, ತುಂಬಾ ತಮಿಳ್ ಸಿನಿಮಾ ನೋಡ್ತೀರಾ ನೀವು ಅಂತ. ಹೌದು ಬ್ರದರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರು. ಎಲ್ಲ ಕಾಣ್ತಾ ಇದೆಯಪ್ಪ ಒಳಗಡೆ. ಈಗ ಒಳಗಡೆ ತುಂಬಿಕೊಂಡಿದ್ದಾರೆ, ಸಿನಿಮಾ ನೋಡ್ತಾ ತುಂಬಿಕೊಂಡಿರ್ತಾರಲ್ಲ, ಎಲ್ಲ ಕಾಣುತ್ತೆ. 2ನೇದು ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ್ರು. ನಿಮ್ಮ ಫೇವ್ರೆಟ್ ಹೀರೋ, ಯಾಕಂದ್ರೆ 2 ಹೆಸರು ಬಂತು ಧ್ಯಾನದಲ್ಲಿ. ಮೊದಲು ಫಸ್ಟ್ ಅವರು ವಿಜಯ್ ಅಂತ ಹೇಳಿದ್ರು. ವಿಜಯ್ ಹೆಸರು ಬರಲಿಲ್ಲ, ಬೇರೆ ಯಾರ್ದು ಹೆಸರು ಬಂತು. ಇನ್ನೊಬ್ರು ಹೇಳ್ರಿ, ರಜನಿಕಾಂತ್. ಅವರಿಬ್ಬರ ಹೆಸರು ಹಾಗೆ ಬಂತು, ವಿಜಯ್ ರಜನಿಕಾಂತ್. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ 2ನೇದು ಇದೆಯಲ್ಲ, ಈ ಅಬ್ಸರ್ವ್ ಅಂಡ್ ಫೀಲ್, ನೀವು ಇದನ್ನ ಎಷ್ಟು ಬೆಳೆಸ್ಕೊಳ್ತೀರೋ ಅಷ್ಟೇ ನಿಮಗೆ ಅಭ್ಯಾಸಿ ಆದಾಗಲೂ ವಿಷಯಗಳು ಗೊತ್ತಾಗುತ್ತೆ, ಪ್ರಶಿಕ್ಷಕರಾಗಿ ಕೆಲಸ ಮಾಡಬೇಕಾದ್ರೂ ವಿಷಯಗಳು ಗೊತ್ತಾಗುತ್ತೆ. ಈ 2 ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಗಮನ ಕೊಡೋದು, ಅಬ್ಸರ್ವ್ ಅಂಡ್ ಫೀಲ್ ಮಾಡೋದು. ಅಬ್ಸರ್ವ್ ಅಂದ್ರೆ ಮನಸ್ಸಿನ ಕಣ್ಣು ಮುಚ್ಚಿರ್ತೀವಿ, ಆದ್ರೆ ಏನೋ ಕಾಣುತ್ತೆ. ಆಗ ನಾನು ಇದೆಲ್ಲ ಎಕ್ಸಾಂಪಲ್ ಹೇಳಿದ್ನಲ್ಲ, ನನಗೆ ಏನ್ ಕಾಣ್ತು ಅಂತಂದ್ರೆ ಚಿಕನ್ ಪೀಸ್ ಕಾಣ್ತು, ತಮಿಳ್ ಸಿನಿಮಾ ಕಾಣ್ತು, ಕಿಶೋರ್ ಕುಮಾರ್ ಹಾಡ್ತಿರೋದು ಕಾಣ್ತು, ಇದು ಕಾಣುತ್ತೆ. ಯು ಕ್ಯಾನ್ ಅಬ್ಸರ್ವ್. ಫೀಲಿಂಗ್ ಈಸ್ ಆ ಟೈಮ್ನಲ್ಲಿ ನಿಮಗೆ ಅಭ್ಯಾಸಿ ಬಗ್ಗೆ ಆಗಲಿ ಅಥವಾ ನಮ್ಮ ಬಗ್ಗೆ ಆಗಲಿ ಏನು ಫೀಲಿಂಗ್, ಏನು ಅನುಭವ ಬರ್ತಾ ಇದೆ. ನಾವು ಧ್ಯಾನ ಮಾಡ್ತಿರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಕೆಲವು ಸತಿ ಬೆಳಿಗ್ಗೆ ಯಾರು ಹೇಳ್ತಿದ್ರು, ನನಗೆ ಹಳದಿ ಬಣ್ಣ ಕಾಣ್ತು ಅಂತ ಹೇಳಿದ್ರು.
ನಾನು ಯಾರು ನನಗೆ ಅಭ್ಯಾಸಿ ಹಳದಿ ಬಣ್ಣ ಕಾಣ್ತು ಅಥವಾ ಕೆಂಪು ಬಣ್ಣ ಕಾಣ್ತು ಅಂತ ಏನಾರು ಹೇಳಿದ್ರೆ ನಾನು ಇಮಿಡಿಯೇಟ್ ಅವ್ರಿಗೆ ಏನು ಹೇಳ್ತೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಆ ಬಣ್ಣ ನೋಡ್ಬೇಕಾದ್ರೆ ಏನ್ ಫೀಲಿಂಗ್ ಬರ್ತಿದೆ ಅಂತ ನೋಡ್ಕೊಳ್ರಿ ಅಂತ ಹೇಳ್ತೀನಿ. ಬಣ್ಣಕ್ಕಿಂತ ಫೀಲಿಂಗ್ ತುಂಬಾ ಇಂಪಾರ್ಟೆಂಟ್. ಬಣ್ಣ ಮತ್ತೆ ಫೀಲಿಂಗ್ ಎರಡೂ ಇದೆಯಲ್ಲ, ಅದು ಪ್ರಜ್ಞೆಯ ಸ್ತರದಲ್ಲಿ ಆಗ್ತಿರ್ತಕ್ಕಂಥ ಕೆಲಸನ ತೋರಿಸುತ್ತೆ. ಈಗ ನಾವು ಇಟ್ಕೊಳ್ಳಿ. ಸೊ ಕಲರ್ಸ್ ಮತ್ತೆ ಫೀಲಿಂಗ್ ಇದು ಎರಡೂ ಕೂಡ ಪ್ರಜ್ಞೆಯ ಸ್ತರದಲ್ಲಿ ಆಗ್ತಿರ್ತಕ್ಕಂಥ ಕೆಲಸನ ತೋರಿಸುತ್ತೆ, ಕಲರ್ಸ್ ಫೀಲಿಂಗ್ಸ್. ಸೊ ಯಾರಿಗಾನು ಕಲರ್ ಕಾಣ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ಏನ್ ಫೀಲಿಂಗ್ ಬಂತು ನೋಡ್ಕೊಂಡು ಹೇಳ್ರಿ. ಇವತ್ತು ನೋಡ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಕಲರ್ಸ್ ಬಂದಾಗ ನೋಡ್ಕೊಂಡು ಹೇಳ್ರಿ ಅಂತ ಹೇಳ್ಬೇಕು. ಸರಿನಾ? ಇದು ಎರಡನೇದು. ಮೂರನೇದು, ಇದು ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ಅಲ್ಲೂ ತಪ್ಪು ಮಾಡ್ತೀವಿ ನಾವು. ಒಂದು ಸಲಹೆ ಒಂದ್ ಸತಿ ಕೊಟ್ಕೋಬೇಕು. ಒನ್ ಸಜೆಷನ್ ಒನ್ಸ್. ಸರಿನಾ? ಸೊ ಒಂದು ಸಲಹೆ ಒಂದು ಸರ್ತಿ, ಅದನ್ನ ಪದೇ ಪದೇ ರಿಪೀಟ್ ಮಾಡಬಾರ್ದು. ನೀವು ಪದೇ ಪದೇ ರಿಪೀಟ್ ಮಾಡಿದ್ರೆ ನೀವು ಧ್ಯಾನದ ಕೆಲಸ ಆಗ್ತಾ ಇಲ್ಲ. ಏನಂತ ಸಲಹೆ ಕೊಟ್ಕೊಳ್ತಿಲ್ಲ, ಆ ಸಲಹೆ ತುಂಬಾ ಸ್ಪೆಸಿಫಿಕ್, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನಂತ ಸಲಹೆ ಕೊಟ್ಕೊಳ್ತೀವಿ ಅಂದ್ರೆ, ನನ್ನ ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನನ್ನನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಾ ಇದೆ. ಇದನ್ನು ಸ್ಪಷ್ಟವಾಗಿ ಒಂದೇ ಒಂದ್ಸತಿ ಅಂದ್ಕೊಂಡು ಕೂತ್ಕೋಬೇಕು. ಮತ್ತೆ ರಿಪೀಟ್ ಮಾಡಬಾರ್ದು. ಕೆಲವು ಸತಿ ಏನಾಗುತ್ತೆ, ಯೋಚನೆ ಬರುತ್ತೆ, ಯೋಚನೆಯಲ್ಲಿ ನಮ್ಗೆ ಗೊತ್ತಿದ್ದಾಗಿನೇ ಮುಳುಗೋಗ್ತೀವಿ. ಮುಳುಗೋದಾಗ ಮತ್ತೆ ನಾವು ನೆನಪಿಸ್ಕೋಬೇಕು, ಧ್ಯಾನ ಮಾಡ್ತಾ ಇದ್ದೇನಲ್ಲ, ಈ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ರಲ್ಲ ಅಂತ ಹೇಳಿ ನಾವು ಧ್ಯಾನದ ಕಡೆ ವಾಪಸ್ ಬಂದಾಗ ಮತ್ತೆ ಸಲಹೆ ಕೊಟ್ಕೊಳ್ಳೋಂಥ ಅಗತ್ಯ ಇಲ್ಲ. ಒಂದ್ಸತಿ ಸ್ಟಾರ್ಟಿಂಗ್ ನಲ್ಲಿ ಕೂತ್ಕೊಂಡ್ರೆ ಈ ಲಾಸ್ಟ್ ವರ್ಗೂ ಕೂಡ ಮತ್ತೆ ನೀವು ಸಲಹೆ ಕೊಟ್ಕೊಳ್ಳೋದು, ಒಂದ್ಸತಿ ಕೊಟ್ಕೊಳ್ತಾರೆ. ಇಷ್ಟನ್ನ ಕರೆಕ್ಟಾಗಿ ಮಾಡಿದ್ರೆ ನೀವು ಧ್ಯಾನ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ. ಒಂದು ಮುಕ್ಕಾಲಾಯ್ತು. ನಾನು ಹೇಳಿದ್ನಲ್ಲ, ಮಡೆ ಇವರಿಗೆ ಇವಾಗ ಖಾಲಿ ಆಗಿದೆ. ನಾವು ಬೆಳಗ್ಗೆ ಹೇಳಿದ್ನಲ್ಲ, 2 ಗಂಟೆ ಅಷ್ಟೊತ್ತಿಗೆ ಎಲ್ರಿಗೂ ಬೆಲ್ ಹೊಡೆಯುತ್ತೆ ಅಂತ ಸ್ವಲ್ಪ ಒಂದು 10 ನಿಮಿಷ ಬೇಗ ಬೆಲ್ ಹೊಡೆದಿದ್ದೀವಿ. ಸರಿ, ಇದು ಅರ್ಥ ಆಯ್ತಾ? ಇದು ಹೊಸಬ್ರಿಗೂ ಅಷ್ಟೇ, ಹಳಬ್ರಿಗೂ ಅಷ್ಟೇ. ಇದರಲ್ಲಿ ಏನಾದ್ರು ನೀವು ವ್ಯತ್ಯಾಸ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಸರಿಪಡಿಸ್ಕೊಳ್ಳಿ. ಸರಿನಾ? ಇದನ್ನು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅವಾಗಲೂ ಕೂಡ ನಮ್ಮ ಧ್ಯಾನದ ಪ್ರಗತಿ ಕುಂಠಿತವಾಗತ್ತೆ. ಪ್ರತಿ ಸತಿ ಧ್ಯಾನ ಮಾಡ್ಬೇಕಾದ್ರೆ ಇನ್ನೊಂದು ಏನ್ ಹೇಳ್ತೀವಿ ಅಂತಂದ್ರೆ, ನಿಮಗೆ ಪ್ರೇಯರ್ ಹೇಳ್ಕೊಟ್ಟಿದಾರ? ಹೊಸಬ್ರಿಗೆ ಎಲ್ರಿಗೂ ಪ್ರೇಯರ್ ಹೇಳ್ಕೊಟ್ಟಿದಾರ? ಪ್ರಾರ್ಥನೆ ಹೇಳ್ಕೊಟ್ಟಿದಾರ? ಹೇಳ್ಕೊಟ್ಟಿದಾರ ಪ್ರಾರ್ಥನೆ? ಹೇಳ್ಕೊಟ್ಟಿಲ್ವಾ? ಅಲ್ಲ, ಹೇಳ್ಕೊಟ್ಟಿದ್ದಾರೆ, ಹೇಳ್ಕೊಡ್ತಾರೆ, ಏನ್ ಚಿಂತೆ ಮಾಡಬೇಡಿ. ಧ್ಯಾನ ಮಾಡ್ಲಿಕ್ಕೆ ಮುಂಚೆ ಸಲಹೆ ಕೊಟ್ಕೊಳ್ತಿರಲ್ಲ, ಸಲಹೆ ಕೊಟ್ಕೊಳ್ಲಿಕ್ಕೆ ಮುಂಚೆ ಒಂದ್ಸತಿ ಪ್ರಾರ್ಥನೆ ಹೇಳ್ಕೊಡಿ. ಸಲಹೆ ಕೊಟ್ಕೊಳ್ತಿರಲ್ಲ, ಸಲಹೆ ಕೊಟ್ಕೊಳ್ಳಿಕ್ಕೆ ಮುಂಚೆ ಒಂದ್ಸತಿ ಪ್ರಾರ್ಥನೆ ಹೇಳ್ಕೊಡಿ. ಪ್ರಾರ್ಥನೆ ಹೇಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ನಾವು ನಮ್ಮ ಸುಪ್ತ ಮನಸ್ಸಿಗೆ ಗುರಿನ ನೆನಪಿಸ್ತೀವಿ. ಮೊದಲನೇ ಲೈನ್ ಏನ್ ಬರುತ್ತೆ ಪ್ರಾರ್ಥನೆಯಲ್ಲಿ? ಓ ನಾಥ, ನೀನೇ ಮಾನವ ಜೀವನದ ನಿಜವಾದ ಗುರಿ. ಆ ಗೋಲ್ನ ನೆನಪಿಸ್ಬೇಕು. ಸೊ ಫಸ್ಟ್ ಲೈನ್ ಅದೇ. ಅದಕ್ಕೆ ಪೂರ್ತಿ 3 ಲೈನ್ ಪ್ರೇಯರ್ನ ಒಂದ್ಸತಿ ಹೇಳ್ಕೊಂಡು ಆಮೇಲೆ ಈ ಸಲಹೆ ಕೊಟ್ಕೊಂಡು ಆಮೇಲೆ ಧ್ಯಾನದಲ್ಲಿ ನಿರತ. ಇದು ಫಾರ್ಮುಲಾ ನೀವು ಧ್ಯಾನ ಮಾಡ್ಬೇಕಾದ್ರೆ. ಸರಿನಾ? ಇಷ್ಟರಲ್ಲಿ ಏನಾದ್ರು ಡೌಟ್ ಇದೆಯಾ? ಧ್ಯಾನ ಮಾಡಬೇಕಾದ್ರೆ ಎಚ್ಚರವಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು, ಅರಿವಿನಲ್ಲಿ ಇರಬೇಕು. ಈ 3 ಇಷ್ಟು ಮಾಡೋದಲ್ದೇನ ಎಚ್ಚರವಾಗಿರ್ಬೇಕು. ಅಂದ್ರೆ ನಿದ್ದೆ ಮಾಡಬಾರ್ದು. ಎಚ್ಚರ ಮತ್ತೆ ಎಚ್ಚರಿಕೆ. ಎಚ್ಚರಿಕೆ ಅಂದ್ರೆ ಅಲರ್ಟ್ ಆಗಿರ್ಬೇಕು, ಮತ್ತೆ ಅರಿವಿನಿಂದ ಕೂಡಿರ್ಬೇಕು. ಈ 3 ಇರ್ಬೇಕು. ಈ 3ರಲ್ಲಿ ವ್ಯತ್ಯಾಸ ಆದ್ರೂ ಕೂಡ ನಮ್ಗೆ ಧ್ಯಾನದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಪ್ರಶಿಕ್ಷಕರು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಆಮೇಲೆ ಎಲ್ಲರೂ ಊಟಕ್ಕೆ ಹೋಗೋಣಂತೆ. ಸರಿನಾ? 2 ಗಂಟೆಗೆ ಎಲ್ರಿಗೂ ಕ್ಲಾಸ್ ಬಿಟ್ಬಿಡ್ತೀನಿ. ಹೌದಾ? ಓಕೆ, ಪರವಾಗಿಲ್ಲ. 2 ಗಂಟೆವರೆಗೂ ತಾಪತ್ರ ಇಲ್ಲ, ತಡ್ಕೋಬಹುದು ಅಂತ. ಇರ್ಲಿ, ಪರವಾಗಿಲ್ಲ. ನೀವು ಕಾಯ್ತಾ ಇದ್ದೀರಾ? ನೀವು ಪ್ರೆಷರ್ ಆಗ್ತಾ ಇದ್ದೀರಾ? ಅಂದ್ರೆ ಈ 3 ಇದೆಯಲ್ಲ, ಈ 3ನ ನಾವು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇದು ನೀವು ಪ್ರಶಿಕ್ಷಕರಿಗೆ ಇನ್ಮೇಲೆ ಪ್ರಶ್ನೆಗಳನ್ನ ಕೇಳೋದನ್ನ ಕಲ್ತ್ಕೊಳ್ರಿ. ಇವತ್ತು ನನಗೆ ಕೇಳಿಲ್ಲ, ಆಯ್ತಾ? ನನಗೆ ಸ್ಪೇರ್ ಮಾಡಿದ್ದೀರಾ, ಇವ್ರನ್ನೆಲ್ಲ ಸ್ಪೇರ್ ಮಾಡಬೇಡಿ. ಸರಿನಾ? ಧ್ಯಾನದಲ್ಲಿ ನಿಮಗೆ ಧ್ಯಾನ ಮುಗಿದ ತಕ್ಷಣ ಪ್ರಶಿಕ್ಷಕರು ನಿಮಗೆ ಏನ್ ಅನ್ನಿಸ್ತು ಅಂತ ಕೇಳ್ತಾರೆ.
ಕರೆಕ್ಟಾ? ಎಲ್ಲರೂ ಅದನ್ನು ಕೇಳ್ತಾರಲ್ವಾ? ಏನು ಹೇಳ್ತೀರಿ ನಾರ್ಮಲಿ? ಏನು ಹೇಳ್ತೀರಿ? ಸುಮ್ಮನೆ ಒಂದೆರಡು ಲೈನ್ ಹೇಳ್ರಿ. ಧ್ಯಾನ ಆಯಿತು, ಬೆಳಗ್ಗೆ ಧ್ಯಾನ ಆಗಿತ್ತು, ಏನಿಸ್ತು? ನಿದ್ದೆ ಬಂತು ಅಂತ ಹೇಳ್ತಾರೆ. ವೆರಿ ಗುಡ್. ಆಮೇಲೆ ಅವ್ರು ಏನು ಕೇಳ್ತಾರೆ? ಒಳ್ಳೇದಾಯ್ತು ಅಂತ ಹೇಳ್ತಾರ? ಪ್ರಾಕ್ಟೀಸ್ ಮೇಲೆ ತಾನಾಗಿ ನಿದ್ದೆ ಕಡಿಮೆ ಆಗುತ್ತೆ ಅಂತ ಒಂಚೂರು ಸಮಾಧಾನ ಮಾಡಿದ್ರು. ಬೇರೆ ಏನು ಪ್ರಶ್ನೆ ಕೇಳಬಹುದಿತ್ತು ಪ್ರಶಿಕ್ಷಕರು ನಿಮಗೆ? ನೀವು ಇಲ್ಲಿ ಬಂದು ಕೂತ್ಕೊಂಡಾಗ ಧ್ಯಾನಕ್ಕೆ ನಿದ್ದೆ ಸ್ಥಿತಿನಲ್ಲಿ ಬಂದಿದ್ರ ಅಥವಾ ಎಚ್ಚರವಾಗಿ ಬಂದಿದ್ರ? ಮನೆಯಿಂದ ನಿದ್ದೆ ಮಾಡ್ಕೊಂಡೇ ಬಂದಿದ್ರ? ಮನೆಯಿಂದ ಆಕ್ಟಿವ್ ಆಗಿದ್ರಿ ಅಲ್ವಾ ಬಂದಾಗ? ಸರಿ, ಆಕ್ಟಿವ್ ಆಗಿ ಬಂದು ಕೂತ್ಕೊಂಡ್ರಿ ಧ್ಯಾನ ಮಾಡ್ಬೇಕಾದ್ರೆ. ಅವರು ಸ್ಟಾರ್ಟ್ ಅಂತ ಹೇಳಿದ್ರು, ನೀವು ಶುರು ಮಾಡಿದ್ರಿ. ಅದಾದ್ಮೇಲೆ ನಿಮ್ಗೆ ಲಾಸ್ಟಿಗೆ ನಿದ್ದೆ ಬಂತು ಅಂತ ಹೇಳಿದ್ರಿ. ಏನ್ ಪ್ರಶ್ನೆ ಕೇಳ್ಬೋದಿತ್ತು ನಿಮ್ಮ ಪ್ರಶಿಕ್ಷಕರು? ಶುರು ಮಾಡಿದ ಎಚ್ಚರಿಕೆ ಸ್ಥಿತಿಲಿತ್ತು, ನಿಮಗೆ ಏನು ಹೇಳ್ತಿರೋ ಫೀಡ್ಬ್ಯಾಕ್ ಏನು? ನಿದ್ದೆ ಬಂದಿತ್ತು ಅಂತ ಹೇಳ್ತಿದ್ದೀರ. ಏನ್ ಪ್ರಶ್ನೆ ಕೇಳ್ಬೋದು ಲಾಜಿಕಲ್ ಆಗಿ? ಅವಾಗ ಆಕ್ಟಿವ್ ಆಗಿದ್ರೆ ಯಾವಾಗಿಂದ ನಿದ್ದೆ ಬರುತ್ತೆ? ಅರ್ಧ ಗಂಟೆ ಇತ್ತಲ್ವಾ? ಎಷ್ಟೊತ್ತಾದ್ಮೇಲೆ ನಿದ್ದೆ ಬರ್ಲಿಕ್ಕೆ ಶುರು ಆಯ್ತು ನಿಮಗೆ? ವೆರಿ ಲಾಜಿಕಲ್ ಪ್ರಶ್ನೆ ಅಲ್ವಾ? ಆಯ್ತು, 5 ನಿಮಿಷ ಬಿಟ್ಬಿಡ್ತೀವಿ. ಸೊ ಹಿಂದೆ ಅವ್ರು ಬಿಡಲ್ಲ, ಇನ್ನು ಅವ್ರು ಹೋಟ್ಲಿ ಇಲ್ಲೇ ತರಿಸ್ಬಿಡ್ತಾರೆ ಅಷ್ಟೇ. ಆಯ್ತು, ಎಷ್ಟೊತ್ತಾದ್ಮೇಲೆ ನಿದ್ದೆ ಬರ್ಲಿಕ್ಕೆ ಶುರು ಆಯ್ತು? ಇದು ಲಾಜಿಕಲ್ ಪ್ರಶ್ನೆ. ಅವ್ರು ಸುಮ್ಮನೆ ಈಗ ಐ ಫೆಲ್ಟ್ ನೈಸ್ ಅಂತ ಹೇಳ್ತಾರೆ, ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಪ್ರಶ್ನೆ ನೀವು ಕೇಳ್ಬೇಕಂದ್ರೆ, ಎಷ್ಟೊತ್ತಾದ್ಮೇಲೆ ಚೆನ್ನಾಗಿರ್ಲಿಕ್ಕೆ ಶುರು ಆಯ್ತು? ಯಾವಾಗಿಂದ ಚೆನ್ನಾಗಿರ್ಲಿಕ್ಕೆ ಶುರು ಆಯ್ತು? ಅವಾಗ ಒಂದಿಷ್ಟು ಹೇಳಲೇಬೇಕಾಗತ್ತೆ. ಏನು ಹೇಳ್ತಾರೆ? ಲಾಸ್ಟ್ ಒಂದು 10 ನಿಮಿಷ ನಿದ್ದೆ ಬಂತು ಅಂತ ಹೇಳ್ತಾರೆ ಇಟ್ಕೊಳ್ರಿ. ಹಾಗಾದ್ರೆ ಲಾಸ್ಟ್ 10 ನಿಮಿಷದಲ್ಲಿ ನಿದ್ದೆ ಬಂತು ಅಂತಂದ್ರೆ ಅದಕ್ಕೆ ಮುಂಚೆ ಏನಾಯ್ತು? ನಮ್ಗೆ ಹಿಂಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಯ್ತು ಅಂತಂದ್ರೆ ಅವರಿಗೆ ತಮ್ಮನ್ನು ತಾವು ನೋಡ್ಕೊಳ್ಳೋದು ಧ್ಯಾನ ಮಾಡ್ಬೇಕಾದ್ರೆ ಕರಗತ ಆಗುತ್ತೆ. ಅವ್ರಿಗೆ ಸೂಕ್ಷ್ಮತೆ ಬೆಳೆಯುತ್ತೆ, ಅರಿವಿಂದ ನೋಡ್ಕೊಳ್ತಾರೆ. ಯಾಕಂದ್ರೆ ಕೇಳ್ಬೇಕಲ್ಲ. ನಾವೆಲ್ಲ ಸಿಟ್ಟಿಂಗ್ ತಗೋಬೇಕಾದ್ರೆ ನಮ್ಮ ಪ್ರಶಿಕ್ಷಕರು ತುಂಬಾ ಸ್ಟ್ರಿಕ್ಟ್. ಅವ್ರಿಗೆ ಒಂದಿಷ್ಟು ಹೇಳ್ಬೇಕು. ಧ್ಯಾನ ಇನ್ನೇನು ಮುಗಿಯುತ್ತೆ ಅಂತ ಗೊತ್ತಾಗ್ತದೆ ನಮ್ಗೆ. ಇನ್ನೊಂದು 5 ನಿಮಿಷಕ್ಕೆ ದಟ್ಸಾಲ ಅಂತ ಹೇಳ್ತಾರೆ ಅಂತ. ಆ ಲಾಸ್ಟ್ 5 ನಿಮಿಷ ನಮಗೆ ಮನಸ್ಸಿನಲ್ಲಿ ಚಡಪಡಿಸಿಕೆ, ಏನಪ್ಪ ಹೇಳೋದು ಇವರಿಗೆ? ರೆಡಿ ಮಾಡ್ಕೋಬೇಕಲ್ಲ ಉತ್ತರ. ಯಾಕಂದ್ರೆ ನಾವು ಸುಮ್ಮನೆ 1-2 ಲೈನ್ ಹೇಳಿದ್ರೆ ಅವ್ರು ರೆಡಿ ಇರಲಿಲ್ಲ. ಏನಪ್ಪ ಇವ್ರಿಗೆ ಹೇಳೋದು ಅಂತ ಹೇಳಿ ಲಾಸ್ಟ್ 5 ನಿಮಿಷ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ರು ಉತ್ತರ. ಅವ್ರು ದಟ್ಸಾಲ ಹೇಳಿದ ಮುಂಚೆ ಅದು ಮಾಡಿಸಿ ನಮಗೆ ಅವ್ರು ನಮ್ಗೆ ಆ 25-30 ನಿಮಿಷ ಏನು ಸಿಟ್ಟಿಂಗ್ ಕೊಡೋರಲ್ಲ, ಅದನ್ನ ನೋಡ್ಕೊಳ್ಳೋದನ್ನ ಹೇಳ್ಕೊಟ್ರು. 5 ನಿಮಿಷ ಹೇಳ್ಬೇಕಲ್ಲ ನಾವು. 5 ನಿಮಿಷ ಹೇಳ್ಬೇಕಂದ್ರೆ ನಾವು ನೋಡ್ಕೊಂಡಿದ್ರೆ ಹೇಳ್ಬೋದು. ಇಲ್ಲ ಏನು ಹೇಳ್ತೀರಾ? ಚೆನ್ನಾಗಿತ್ತು ಅಂತಂದ್ರೆ ಏನ್ ಪ್ರಯೋಜನ ಇಲ್ಲ ಅಂತ ಹೇಳೋದು. ಬರೀ ಚೆನ್ನಾಗಿತ್ತು ಅಂತಂದ್ರೆ ಏನ್ ಪ್ರಯೋಜನ ಇಲ್ಲ, ಇನ್ನು ಬಿಡಿಸಿ ಹೇಳ್ಬೇಕು ಅಂತ ಹೇಳೋದು. ಏನ್ ಬಿಡಿಸಿ ಹೇಳೋದು? ಚೆನ್ನಾಗಿರೋದನ್ನ ಬಿಡಿಸು ಅಂತ ಹೇಳಿದ್ರೆ ಏನ್ ಮಾಡೋದು? ಚಂದ ಅಂತ ಹೇಳೋದು ಅಲ್ವಾ? ಅದು ಹಿಂಗೆ ಏನ್ ಬಿಡಿಸಕ್ಕಾಗತ್ತೆ ಅಂತ. ಸೊ ಬಟ್ ಹೀಗೆ ನಮ್ಗೆ ಅವರು 10 ವರ್ಷ ಕಲಿಸಿದ್ದಾರೆ. ಬಿಡಿಸಿ ಒಂದೊಂದೇ ಎಳೆಯಾಗಿ ಬಿಡಿಸಿ ಅವರು ಅದನ್ನೇ ನಾವು ನಮ್ಮನೆಗೆ ಯಾರು ಪ್ರಶಿಕ್ಷಕರು ಅಭ್ಯಾಸಿಗಳು ಬರ್ತಾರಲ್ಲ ಅವ್ರ ಹತ್ರ ನಾವು ಯಾರನ್ನೂ ಬಿಡಲ್ಲ. ಪ್ರತಿಯೊಬ್ಬರು ಅಭ್ಯಾಸಿಗಳು ಕೂಡ ಮಿನಿಮಮ್ 5ರಿಂದ 10 ನಿಮಿಷ ನಾವು ಎಲಾಬ್ರೇಟ್ ಮಾಡ್ಲಿಕ್ಕೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ಅವರಾಗ ಅವ್ರು ಹೇಳಿದ್ರೆ ಸರಿ, ಅವ್ರು ಹೇಳಿಲ್ಲ ಅಂದ್ರೆ ಇದಕ್ಕೆ ಮುಂಚೆ ಏನಾಯ್ತು, ಇದಾದ್ಮೇಲೆ ಏನಾಯ್ತು, ಇದ್ರ ಜೊತೆಗೆ ಏನಾಯ್ತು, ಇದೆಲ್ಲ ಕೇಳ್ತಾ ಹೋಗ್ತೀವಿ. ಅದು ಕೇಳ್ತಿದ್ದಂಗೆನೆ ಅಭ್ಯಾಸಿನೂ ಬೆಳಿತಾರೆ, ಪ್ರಶಿಕ್ಷಕರು ಬೆಳಿತಾರೆ. ಅಭ್ಯಾಸಿ ವಿವರ ಕೊಡ್ತಿರೋದಂಗೆನೆ ಪ್ರಶಿಕ್ಷಕರು ಗೊತ್ತಾಗುತ್ತೆ, ಎಲ್ಲೆಲ್ಲಿ ಕೆಲಸ ನಡೀತಿದೆ, ಬೈಟೆಕ್ನಲ್ಲಿ ಎಲ್ಲೆಲ್ಲಿ ಕೆಲಸ ನಡೀತು ಅಭ್ಯಾಸಿಗೆ, ಅವೆಲ್ಲವೂ ಕೂಡ ನಮಗೂ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ? ಪ್ರಶಿಕ್ಷಕರು ಸ್ಪಿರಿಚುವಲ್ ಅನಾಟಮಿ ಎಲ್ಲ ಚೆನ್ನಾಗಿ ಓದಿ ಕರಗತ ಮಾಡ್ಕೊಂಡಿದ್ದಾರೆ. ಇಲ್ದ್ರೆ ಅವಾಗಲೂ ಗೊತ್ತಾಗಲ್ಲ. ಅವರೆಲ್ಲ ಹೇಳ್ತಾರೆ, ನನಗೆ ಪಿಂಕ್ ಬಣ್ಣ ಕಾಣ್ತು ಅಂತ ಹೇಳ್ತಾರೆ. ಪಿಂಕ್ ಬಣ್ಣ ಕಾಣ್ತು ಅಂದ್ರೆ ಎಲ್ಲಿ ಕೆಲಸ ನಡೀತು ಅಂತ. ಪಿಂಕ್ ಎಲ್ಲಿದೆ? ಪುಸ್ತಕದಲ್ಲಿ ಇಲ್ಲ ಕರೆಕ್ಟ್ ಆಗಿ. ಅದಕ್ಕೆ ಕೇಳ್ತಾ ಇದ್ದೀನಿ. ಕೆಂಪಾದ್ರೆ ಎಲ್ಲಿ? 2. ಪಿಂಕ್ ಅಲ್ಲಿ 7th ನಲ್ಲಿ ಕೆಂಪಿಗೆ 2ನೇದಕ್ಕೂ ಮತ್ತೆ 7ನೇದಕ್ಕೂ ಏನ್ ವ್ಯತ್ಯಾಸ? ಕಲರ್ ಅಲ್ಲಿ 2ರಲ್ಲೂ ಕೆಂಪು ಬರುತ್ತೆ, ಆದ್ರೆ 2ರಲ್ಲೂ ವ್ಯತ್ಯಾಸ ಉಂಟು. ಏನ್ ವ್ಯತ್ಯಾಸ? ಗಂಧ ಕೆಂಪ, ಕಂದ ಕೆಂಪು, ಲೈಟರ್ ಇರುತ್ತೆ. ಸೊ ಅದು ಒಂದು. ಇನ್ನೊಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ 2ನೇ ಪಾಯಿಂಟ್ ಅಲ್ಲಿ ರೆಡ್ ಜಾಸ್ತಿ ಇರುತ್ತೆ, ಪಿಂಕ್ ಕಡಿಮೆ ಇರುತ್ತೆ. ಬಟ್ 2ನೇ ಪಾಯಿಂಟ್ ಅಲ್ಲೂ ಪಿಂಕ್ ಬರುತ್ತೆ. ರೆಡ್ ಜಾಸ್ತಿ ಇರುತ್ತೆ, ರೆಡಿಶ್ನೆಸ್ ಜಾಸ್ತಿ, ಪಿಂಕ್ ಕಡಿಮೆ. 7ನೇ ಪಾಯಿಂಟ್ ಅಲ್ಲಿ ಪಿಂಕ್ ಜಾಸ್ತಿ, ರೆಡ್ ಕಡಿಮೆ. ದಟ್ಸ್ ಹೌ ಯು ಡಿಫ್ರೆನ್ಶಿಯೇಟ್. 2ನೇದು ನೀವು ಹೇಳಿದ್ ಕರೆಕ್ಟ್.
ಬ್ರೈಟ್ ರೆಡ್ ಇರುತ್ತೆ ಕೆಳಗಡೆ 2ನೇ ಪಾಯಿಂಟ್ ಅಲ್ಲಿ, ಮೇಲೆ 7ನೇ ಪಾಯಿಂಟ್ ಹೋದ್ರೆ ಮೈಲ್ಡ್ ರೆಡ್ ಆಗುತ್ತೆ. ಸರಿ, ಇದೆಲ್ಲ ನೀವು ಅಭ್ಯಾಸಿ ಹತ್ರ ಎಲಾಬರೇಟ್ ಮಾಡಿಸೋದನ್ನ ಕಲಿಸ್ಬೇಕು ಅವರು. ಆ ಎಲಾಬರೇಟ್ ಅವ್ರು ರೆಡ್ ಅಂತ ಹೇಳಿದ ತಕ್ಷಣ ಓ ರೆಡ್ ಬಂತಾ ಓಕೆ ಅಂತ ಖುಷಿ ಆಗ್ಬಿಡ್ತು ಅಂದ್ರೆ ಪ್ರಯೋಜನ ಇಲ್ಲ. ರೆಡ್ ಜೊತೆ ಏನ್ ಕಾಣ್ತು, ರೆಡ್ ಬ್ರೈಟ್ ಆಗಿತ್ತ ಮೈಲ್ಡ್ ಆಗಿತ್ತ, ಅದ್ರ ಜೊತೆ ಏನ್ ಫೀಲಿಂಗ್ ಬಂತು, ಇದನ್ನೆಲ್ಲ ಕೇಳಿದಾಗ ನಿಮ್ಗೆ ಯಾವ ಬಿಂದುವಿನಲ್ಲಿ ಕೆಲಸ ನಡೀತಿದೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿನಾ? ನಾವು ಕೆಲಸ ಮಾಡ್ತಾ ಮಾಡ್ತಾ ಬಿಂದುವಿನಲ್ಲಿ ನೋಡ್ತಿರ್ತಕ್ಕಂಥದ್ದು ಬೇರೆ, ಅಭ್ಯಾಸಿಗೆ ಏನ್ ಅನುಭವ ಆಗಿದೆ ಅದನ್ನ ಕ್ಯಾಚ್ ಮಾಡಿಸೋದು ಬೇರೆ. ಎರಡನ್ನೂ ಜೊತೆ ಜೊತೆಯಾಗಿ ತಯಾರಿಸಿ ಮಾಡ್ತೀವಿ ಅಂತಂದ್ರೆ ಅವ್ರು ಚೆನ್ನಾಗಿ ತಯಾರಾಗ್ತಾರೆ, ಪ್ರಶಿಕ್ಷಕರ ಅಭ್ಯರ್ಥಿಯಾಗಿ ಚೆನ್ನಾಗಿ ತಯಾರಾಗ್ತಾರೆ. ಸರಿನಾ? ಸರಿ, ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನು ಅವ್ರ ಹೋಟ್ಲು ಇಲ್ಲಿಗೆ ತರಕ್ ಮುಂಚೆ 2 ಗಂಟೆಗೆ 3 ನಿಮಿಷ ಇದೆ. ಸೊ ಎಲ್ಲರೂ ಸಾವಕಾಶವಾಗಿ ಊಟ ಮಾಡ್ರಿ. ಸಾವಕಾಶವಾಗಿ ಊಟ ಆದ್ಮೇಲೆ ಕೆಲವು ಪ್ರಶ್ನೆಗಳಷ್ಟೇ ನಾವು ಕವರ್ ಮಾಡ್ಲಿಕ್ಕೆ ಆಗಿದ್ದು. ಇನ್ನೊಂದು ಪ್ರಶ್ನೆ ಇವ್ರದಿತ್ತು, ನಾ ಇಲ್ಲೇ ಕೂತಿರ್ತೀನಿ, ದೇಹ ತ್ಯಾಗ ಆದ ನಂತರ ಆತ್ಮ ಎಲ್ಲಿಗೆ ಹೋಗುತ್ತೆ ಅಂತ ಪ್ರಶ್ನೆ ಕೇಳಿದ್ರು. ಜೀವತ್ಯಾಗ ಆದ್ಮೇಲೆ ಆತ್ಮ ಎಲ್ಲಿಗೆ ಹೋಗುತ್ತೆ ಅಂತ ಅಷ್ಟು ಒಳಗಡೆ ಇರತಕ್ಕಂಥ ಜಠರಾತ್ಮನಿಗೆ ಖುಷಿ ಪಡಿಸ್ಬಿಟ್ಟು ಆದ್ಮೇಲಿಂದ ಆ ಒಳಗಡೆ ಇರ್ತಕ್ಕಂಥ ಅಂತರಾತ್ಮನಿಗೆ ಎಲ್ಲಿ ಹೋಗ್ತಾನೆ ಅಂತ ನಾ ಹೇಳ್ತೀನಿ, ಅಡ್ರೆಸ್ ಕೊಡ್ತೀನಿ. ಸರಿನಾ? ಹಾ, 2 ರಿಂದ 3 ಗಂಟೆವರೆಗೂ ಅಂತ ಬ್ರದರ್ ಟೈಮ್ ಲಿಮಿಟ್ ಆಗ್ತಾ ಇದ್ದಾರೆ. 3 ಗಂಟೆ ಒಳಗೆ ಎಷ್ಟು ಬೇಕೋ ಊಟ ಮಾಡಿಬಿಟ್ಟು, ಎಷ್ಟು ಬೇಕು ಅಂತ ಹೆಸರು ಏನು ಇತಿಮಿತಿನಲ್ಲಿ ಊಟ ಮಾಡ್ಕೊಂಡು ಎಲ್ಲರೂ ವಾಪಸ್ ಮತ್ತೆ 3 ಗಂಟೆಗೆ ಸೇರ. ಸರಿನಾ? ನಮಸ್ತೆ. ಅಭ್ಯಾಸಿ ಬಂಧುಗಳಲ್ಲಿ ಒಂದು ವಿನಂತಿ, ಯಾರು ಸಹಿ ಮಾಡಿಲ್ಲ ಸಹಿ ಪುಸ್ತಕದಲ್ಲಿ ಎಲ್ಲರೂ ದಯವಿಟ್ಟು ಸಿಗ್ನೇಚರ್ ಮಾಡಬೇಕು. ಹೊರಗಡೆ